ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಓಂ ದುಂ ದುರ್ಗಾಯೇ ನಮಃ. ಶುಕ್ರವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. 9 ವರ್ಷ ತುಂಬಿರತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಈ ಒಂದು ಸಂಭ್ರಮದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ಈ 9 ವರ್ಷದ ಆ ಒಂದು ನಿರ್ಗಳ ಪ್ರಯಾಣ ಹೇಗಿರುತ್ತೆ, ಅದು ಹೇಗೆ ಬಂದಿದೆ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವ ರೀತಿ ತೋರಿಸಿದ್ದೀರಿ, ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿರತಕ್ಕಂಥ ಒಂದು ದೃಶ್ಯದ ಮೂಲಕ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರೋಣ. ಒಂದು ಅದ್ಭುತವಾದ ಏವಿ ಇದೆ, ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೇನೆ ನೋಡಿ. ಬದುಕಿನ ಕಷ್ಟಗಳ ಬಂಧನದಲ್ಲಿ ಸಿಲುಕಿದ ಜನಕ್ಕೆ ಭರವಸೆಯ ಆಶಾಕಿರಣ. ಸ್ವರತರಂಗಗಳ ಏರಿಳಿತ ಆಲಿಸಿ ಬದುಕಿನ ಏರಿಳಿತಗಳಿಗೆ ಸಹನೆಯ ಸಾಂತ್ವನ. ಏನ್ ತೊಂದರೆಮ್ಮ? ನಮ್ಮ ಮಕ್ಕಳೆಲ್ಲ ನನ್ನ ಓಡಿಸ್ಬಿಟ್ರು. ನನ್ನ ಯಾರು ಗತಿ ಇಲ್ಲ ಅಪ್ಪಾಜಿ. ನನಗೆ ಚಕ್ಷುರ್ಮತಿ ಪ್ರಕಾರದ ಮೂಲಕ ಸಕಲ ಸಮಸ್ಯೆಗಳಿಗೆ ಸಾಂತ್ವನ ನೀಡುವ ಸಂತ. ಸಂಸಾರದಲ್ಲಿ ಸಂಸ್ಕಾರದ ಕೊರತೆಯಾದಾಗ ತಿದ್ದಿ ಬುದ್ಧಿ ಹೇಳುವ ಗುರು. ನಮ್ಮ ಆನಂದು ಭಾರತೀಯ ಸಂಸ್ಕೃತಿಯ ಪ್ರತೀಕ. ಋಷಿಗಳಲ್ಲಿ ಒಬ್ಬರಿದ್ದಾರೆ, ಅದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಒಬ್ಬೊಬ್ಬ ವ್ಯಕ್ತಿ ಆಸೆಗೂ ನೀನಾದೆ ಈಗ ಆಸರೆ, ಸಂತೋಷವನ್ನು ಎಲ್ಲರಲ್ಲೂ ನೋಡಿದೀಗ ಈ ಧರೆ. ನೂರಾರು ನೆನಪಿನಲ್ಲಿಯೂ ಒಂದೊಂದು ಕಣದಲ್ಲಿರುವೆ ನೀ, ಯಶಸ್ಸಿಗೆ ತಪಸ್ಸು ಮಾಡಿದಂತಹ ಮಹಾಋಷಿ. ಮನುಷ್ಯರಲ್ಲಿ ಮೂಡಿದೆ, ಮಹರ್ಷಿಯಾಗಿ ಸಾಗಿದೆ. ಬದುಕಿನ ಮಾರ್ಗ ತಪ್ಪಿದಾಗ ಸೂಕ್ತ ಮಾರ್ಗದರ್ಶನ ನೀಡುವ ಮಹರ್ಷಿ. ನಿರಂತರವಾಗಿ ಕಾಡುವ ನೋವುಗಳಿಗೆ ಒಂದಿಷ್ಟು ಸಾಂತ್ವನ, ನಂಬಿಕೆ, ದೃಢ ಸಂಕಲ್ಪ. ನೀವೇ ನನಗೆ ಆಧಾರ ಆಗ್ಬೇಕು ಗುರುಜಿ, ನೀವೇ ನನ್ನ ದೇವ್ರು. ನಿನ್ನ ಸ್ವರತರಂಗ ಪ್ರಕಾರ ಈ ಸಮಸ್ಯೆಗಳಿಂದ ಹೊರಗಡೆ ಬಂದು ನೀವೆಲ್ಲರೂ ಚೆನ್ನಾಗಿರೋ ಕಾಲ ಬರುತ್ತೆ. ಕಷ್ಟಗಳನ್ನ ಸಹಿಸುವ ಮನಸ್ಸಿಗೆ ಭರವಸೆಯ ಹಾದಿಯಾದ ಮಹರ್ಷಿ ವಾಣಿಗೆ 9 ವರ್ಷದ ಸಾರ್ಥಕ ಹೆಜ್ಜೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ 8ರಿಂದ 9:30 ಪ್ರಸಾರವಾಗುವ ಮಹರ್ಷಿ ವಾಣಿ ನೊಂದವರ ನೋವಿಗೆ ಧ್ವನಿಯಾಗಿ ನಮ್ಮ ಆಚಾರ ವಿಚಾರಗಳ ಪ್ರತಿಧ್ವನಿಯಾಗಿದೆ. ಒಂಬತ್ತು ವರ್ಷಗಳ ಸಾಧನೆಯ ಹಾದಿಗೆ ಗುರುವಿಗೆ ಗುರುವಾದವರು, ಮಾರ್ಗದರ್ಶಕರಾದವರು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ತಾಯಿ ಸರೋಜಮ್ಮನವರು. ತಾಯಿಯೇ ಮೊದಲ ಗುರು. ತಾಯಿಯನ್ನ ಮೊದಲು ಸ್ಮರಿಸಿ ನಂತರ 9 ವರ್ಷಗಳ ಹಾದಿಯನ್ನ ನಾವು ಮುನ್ನಡೆಸಬೇಕು. ಗುರು ಹಿರಿಯರನ್ನ, ತಂದೆ ತಾಯಿಗಳನ್ನ, ಈ ಮಣ್ಣಿನ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಸಾಧು ಸಂತರನ್ನ ಗೌರವಿಸುವಂತ ಕೆಲಸಕ್ಕೆ ಇವತ್ತು ಆದರ್ಶ ಪ್ರಿಯರಾಗಿ ನಮ್ಮ ಆನಂದ ಗುರೂಜಿಯವರಿದ್ದಾರೆ. ಪರಿಸರದಲ್ಲಿ ಸಿಗುವ ಸುಲಭ ಪದಾರ್ಥಗಳ ಮುಖಾಂತರ ವಿಶೇಷ ತಂತ್ರಸಾರ, ಪೂಜಾ ವಿಧಾನ.
ಸಮಸ್ಯೆಗಳ ನಿರ್ವಹಣೆಗೆ ಬೇಕಾದ ಮನೋಧೈರ್ಯ, ಸನಾತನ ಧರ್ಮದ ತಳಹದಿಯ ಮೇಲೆ ಆಚಾರ ವಿಚಾರಗಳ ಮೂಲಕ ಪ್ರತಿನಿತ್ಯ ಸಂಸ್ಕಾರದ ಅರಿವಿನ ಪಾಠ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಆ ಒಂದು ಅದ್ಭುತವಾಗಿರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ವಿ. ಈಗ ಮತ್ತೆ ಮುಂದುವರಿಸೋಣ. ಜಾತಕ ಗೃಹಗಳ ದೋಷಗಳ ಭಯವನ್ನ ಬದಿಗಿಟ್ಟು ದೃಢ ಸಂಕಲ್ಪ ಮತ್ತು ಮನೋಧೈರ್ಯದಿಂದ ಬದುಕಿನ ಸವಾಲುಗಳನ್ನು ಎದುರಿಸಬೇಕೆಂಬುದು ಮಹರ್ಷಿಯ ಮಹಾಮಂತ್ರ. ಮಹರ್ಷಿಯ ಈ ಸುದೀರ್ಘ ಹಾದಿಗೆ ಜೊತೆಯಲ್ಲಿ ಸಾಗಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಸಾಗುತ್ತಾ ಗುರೂಜಿಯವರ ಶ್ರಮಕ್ಕೆ ಜೊತೆಯಾದವರು ಅವರ ಸುಪುತ್ರ ಶ್ರೀನಿವಾಸ ಶರ್ಮಾ. ಶ್ರೀನಿವಾಸ್ ಶರ್ಮಾರವರು ಪ್ರಾರಂಭಿಸಿದ ಮನೋಗತ ಪ್ರಶ್ನಾತಂತ್ರಕ್ಕೆ 1.5 ವರ್ಷದ ಯಶಸ್ಸಿನ ಹಾದಿ. ತಂದೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಶ್ರೀನಿವಾಸ್ ಶರ್ಮಾರವರು ಕಷ್ಟಗಳನ್ನು ಪರಿಹರಿಸುವ ಕಾಯಕದಲ್ಲಿ ಸದಾ ಪರಿಶ್ರಮ ಪಡುತ್ತಾ ಬಂದಿದ್ದಾರೆ. ನನಗೊಂದೊಂದ್ಸತಿ ಅಂತದೆ, ಏನಪ್ಪ ತಂದೆಗಿಂತ ಮುಂದೆ ಹೋಗ್ಬಿಟ್ಟನಲ್ಲಪ್ಪ ಈತ, ಭಾಳ ಎತ್ತರಕ್ಕೆ ಬೆಳೀತಾನಲ್ಲಪ್ಪ ಇವನು, ಎಂಥ ಜನ್ಮ ಕೊಟ್ಟ ನಮ್ಮ ಆನಂದ ಹುಡುಗನಿಗೆ, ಗುರುವನ್ನು ಮೀರಿಸ್ಬೇಕಂತ ಶಿಷ್ಯ. ಹಾಗೆ ತಂದೆಯನ್ನು ಗೆದ್ದು ಆ ಸ್ವೆಚ್ಛ ಮುಂದಿರ್ತಕ್ಕಂಥ ನಮ್ಮ ಶ್ರೀನಿವಾಸು. 9 ಸಂಖ್ಯೆಗೆ ಬಹಳ ಮಹತ್ವ ಇದೆ. ಅದು ಭಗವಂತನ ಸಂಖ್ಯೆ ಅಂತ ಹೇಳಿ ಲೆಕ್ಕ. ಅಂಥದ್ದೊಂದು ಶಕ್ತಿ ನಿಮ್ಮ ದೇಹದಲ್ಲಿ ತುಂಬಿ ಲೋಕೋದ್ಧಾರವಾಗಲಿ ಅಂತ ಹೇಳುವಂಥದ್ದು. ಈ 9ನೇ ವರ್ಷದಲ್ಲಿ ನನ್ನದೊಂದು ಶುಭಾಶಯವೂ ಆಶೀರ್ವಾದವೂ ನಿಮ್ಮ ಮೇಲಿದೆ. ಪ್ರತಿ ಭಾನುವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಭಿನ್ನವಾದ ಸರಳವಾದ ತಂತ್ರಸಾರಗಳ ಮೂಲಕ ಸಾರ್ವತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನ. ಉತ್ತರ ವನಸಿರಿಯ ಮೂಲಕ ಜನರ ಸಮಸ್ಯೆಗಳಿಗೆ ಸರಳ ಪರಿಹಾರ ಮಾರ್ಗ. ಆನಂದ ಗುರೂಜಿಯವರ ಮಗ ಶ್ರೀನಿವಾಸ್ ಶರ್ಮರು ಸಮಾಜ ಸೇವೆಗೆ, ಭಕ್ತರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ನಾನು ಮುಂದೆ ಬಂದಿರೋದು ನಮ್ಮ ನಾಡಿನ ಪುಣ್ಯ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ತಂದೆಗೂ ಸಹ ಸಂತೃಪ್ತಿಯನ್ನು ಕೊಡುವಂಥ ಮಗನಾಗಲಿ ಅಂಥೇಳಿ ಅಮ್ಮನವರ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೀಕ್ಷಕರು ಮತ್ತು ಗುರೂಜಿಯವರ ಬಾಂಧವ್ಯ ನೇರ ಪ್ರಸಾರಕ್ಕೆ ಮಾತ್ರ ಸೀಮಿತವಾಗದೆ ನಾಡಿನೆಲ್ಲೆಡೆ ಮೂಲೆ ಮೂಲೆಗೂ ಮಹರ್ಷಿ ಯಾತ್ರೆ ನಿರಂತರವಾಗಿ ಸಾಗುತ್ತಾ ಬಂದಿದೆ. ನಮಗೆ ಆನಂದ ಗುರೂಜಿ ಸಿಕ್ಕಿದ ಮೇಲೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಯಿತು. ನಮ್ಮ ಎಲ್ಲ ರೋಗ ಮಾತ್ರ ಅಲ್ಲ, ಮನೋರೋಗವನ್ನು ಕೂಡ ಪರಿಹಾರ ಮಾಡ್ತಾರೆ ಅಂತ ಆ ಜನ ಹೇಳಬೇಕು ಅಂತಂದರೆ, ಆ ಜನರೊಟ್ಟಿಗಿರುವ ಆ ಭಾವ, ಅವರ ಹೆಸರಿನ ಹಾಗೆ ಆನಂದವನ್ನು ಕೊಡುವ ಆ ಭಾವ ತುಂಬ ಅಪೂರ್ವವಾದ್ದು. ಒಂಬತ್ತು ವರ್ಷಗಳ ಈ ಹಾದಿಯಲ್ಲಿ 3,000 ಸಂಚಿಕೆಗಳು, ನಾಡಿನ ಉದ್ದಗಲಕ್ಕೂ ಸಾಗಿದ ಮಹರ್ಷಿ ಯಾತ್ರೆಯ 800 ಸಾರ್ವಜನಿಕ ಕಾರ್ಯಕ್ರಮಗಳು, ಆನಂದ್ ಗುರೂಜಿಯವರು ಜನರ ಮತ್ತು ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರಾಗ ಅಗ್ರಗಣ್ಯವಾದಂಥ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ನಾಡಿನ ಗಡಿ ದಾಟಿ ಉತ್ತರ ಭಾರತದ ಪ್ರಸಿದ್ಧ ಕ್ಷೇತ್ರಗಳ ದರ್ಶನ, ಬೆಂಗಳೂರಿನಿಂದ 3,000 ಕಿಲೋಮೀಟರ್ ದೂರ ಸಾಗಿ ಉತ್ತರಾಖಂಡ್ನ ತುಂಗನಾಥ್, ಹರಿದ್ವಾರ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆ.
ಮಹಾರಾಷ್ಟ್ರದ ಪ್ರಸಿದ್ಧ ಕ್ಷೇತ್ರವಾದ ಕೊಲ್ಲಾಪುರ್ನ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ವಿಶಿಷ್ಟ ಅನುಷ್ಠಾನ ಪ್ರಾರ್ಥನೆ. ಕರ್ನಾಟಕದ ಕೋಟಿ ಕೋಟಿ ಜನಕ್ಕೆ ಮನಃಶಾಂತಿಯನ್ನ, ನೆಮ್ಮದಿಯನ್ನ ಪ್ರತಿ ಕ್ಷಣ ಹಂಚ್ತಾ ಇರತಕ್ಕಂಥ ಮಹರ್ಷಿ ಆನಂದ ಗುರೂಜಿಯವರಿಗೆ ನನ್ನ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ಗುರುಬಲಕ್ಕೆ ಗುರು ಪ್ರಾರ್ಥನೆ. ಮಹಾರಾಷ್ಟ್ರದ ಶಿರ್ಡಿ ಸಾಯಿಬಾಬಾರ ಪುಣ್ಯಕ್ಷೇತ್ರ ದರ್ಶನ ಮಾಡಿಸಿದ್ದು 9 ವರ್ಷದ ಹಾದಿಯಲ್ಲಿ ಮಹತ್ವದ ಮೈಲಿಗಲ್ಲು. ಆನಂದ್ ಗುರೂಜಿ ಅವ್ರಿಗೆ, ಶ್ರೀನಿವಾಸ ಗುರೂಜಿ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಅಪ್ಪಾಜಿ. ನನ್ನ ಮಕ್ಕಳಿಗೆ ಕಷ್ಟ ಬರ್ಲಾರ್ದಂಗ ನಿನ್ನ ಆಶೀರ್ವಾದ ಬೇಕಪ್ಪಾಜಿ. ನನಗೆ ಎಂದ್ ನೋಡಾಕತ್ತೀನಿ ಅಂದ್ ಹಿಡಿದು ನನಗೆ ಒಳ್ಳೇದಾಗೈತಪ್ಪಾಜಿ. ನನಗೆ ಅವ್ರ ಪೂಜೆ ಮಾಡಿದಿಂದ ನನ್ ಭಾಳ ಕಷ್ಟ ಇತ್ತು. ಆ ಕಷ್ಟದಿಂದ ನಾ ಭಾಳ ಹೊರಗೆ ಬಂದೀನಿ. ನಾನು ಆನಂದ್ ಗುರೂಜಿಯಿಂದ ನಾ ಒಂದು ತುತ್ತು ಅನ್ನ ಉಣ್ಣಾಕತ್ತೀನಿ ಅಂದ್ರೆ ಅವ್ರು ನೆನೆಸಿ ಉಣ್ಬೇಕು. ನಾನು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಿರಂತರವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳು, ಅಪಾರ ಜನಸ್ತೋಮದ ನಡುವೆ ಮಹರ್ಷಿ ಯಾತ್ರೆ. ಆನಂದ್ ಗುರೂಜಿ ಅವರಿಗೆ ಅಭಿನಂದನೆಗಳು. ನಮ್ಮ ಹೆಣ್ಣು ಮಕ್ಕಳಿಗೆ ದೇವರ ಸಮಾನಾಗಿ ನಿಂತಿದ್ದಾರೆ ಅವರು. ಅವ್ರ ರಾಶಿ ಫಲ ನೋಡ್ಲಾರೆ ನಾವು ಮುಂದಿನ ಕೆಲಸ ಮಾಡಲ್ರಿ. ತಂದೆ ತಾಯಿಕಿನ ಹೆಚ್ಚ, ನಮ್ಮ ಮನೆದೇವ್ರಕಿನ ನೀವು ಹೆಚ್ಚ ನಮ್ಮ ಪಾಲಿಗೆ. ಕರಾವಳಿ, ಮಲೆನಾಡಿನ ಭಾಗದ ಸುಪ್ರಸಿದ್ಧ ಕ್ಷೇತ್ರಗಳ ದರ್ಶನ. ವೈವಿಧ್ಯಮಯ ದೈವ ಆರಾಧನೆಯ ಮೂಲಕ ನಾಡಿನ ಶಕ್ತಿ ಕೇಂದ್ರಗಳ ಪರಿಚಯ. ಎಲ್ಲರಿಗೂ ಸಹಿತ ನಿನ್ನ ಆಶೀರ್ವಾದ ಸಿಗಬೇಕು ಎಂಬತಕ್ಕಂಥದ್ದನ್ನ ನನ್ನದೊಂದು ಪ್ರಾರ್ಥನೆ ಹೇಳ್ತಿದ್ದೇನೆ. ಆ ಪ್ರಾರ್ಥನೆಗೆ ನಿನ್ನ ಪ್ರಸಾದ, ನಿನ್ನ ಆಶೀರ್ವಾದ ಬೇಕು. ದೇಶದ ಗಡಿ ದಾಟಿ ದೂರದ ದುಬೈನಲ್ಲಿ ನಡೆದ ಕನ್ನಡದ ಹಬ್ಬದಲ್ಲಿ ಗುರೂಜಿಯವರು ಅತಿಥಿಯಾಗಿ ಭಾಗವಹಿಸಿದ್ದು ಮಹರ್ಷಿ ವಾಣಿಯ 9 ವರ್ಷಕ್ಕೆ ಹೆಮ್ಮೆಯ ಗರಿ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡ ನಾಡು ನುಡಿಯ ವಿಚಾರ ಬಂದಾಗ ಸದಾ ಸಾತ್ವಿಕ ಹೋರಾಟ, ಬೆಂಬಲ ನೀಡುತ್ತಾ ಬಂದಿರುವ ಗುರೂಜಿ ಗೋ ಸಂರಕ್ಷಣೆಯ ಬಗ್ಗೆ ವರ್ಷಪೂರ್ತಿ ಕಾಳಜಿ ವಹಿಸುತ್ತಾ ಬಂದಿದ್ದಾರೆ. ದೇಶ ಕಾಯುವ ಯೋಧ, ಅನ್ನ ನೀಡುವ ಅನ್ನದಾತರ ಬಗ್ಗೆ ಅಂತೂ ಗುರೂಜಿಯವರದು ನಿತ್ಯ ಪ್ರಾರ್ಥನೆಯಾಗಿದೆ. ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಿದ್ದು ಅದೇ ರೀತಿ ವಾಪಸ್ಸು ಮತ್ತೆ ತಾಯ್ನಾಡಿಗೆ ಬಂದಾಯ್ತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಅಪ್ಪಾಜಿಯವರು. ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನ ನಡೆಸುವಂತ ಒಂದು ಆಶೋಧನ ಗುರುಗಳು ಮಾಡಿದ್ದಾರೆ. ಈ 9 ವರ್ಷಗಳ ಸುದೀರ್ಘ ಹಾದಿಯಲ್ಲಿ ಜನರಿಗೆ ಸಾಂತ್ವನ ತುಂಬುತ್ತಾ, ಭವಿಷ್ಯದ ಬಗ್ಗೆ ಧೈರ್ಯ ತುಂಬುತ್ತಾ ಬಂದಿದ್ದಾರೆ. ಸಾಮಾನ್ಯರ ನಡುವೆ ಶ್ರೀಸಾಮಾನ್ಯರಾಗಿ ಬೆರೆತು ಹೋಗಿದ್ದಾರೆ. ಸಮಸ್ಯೆಗಳನ್ನ ಎದುರಿಸಿ ಮನೋಧೈರ್ಯ ತುಂಬಿ ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳ ಕಟ್ಟುಪಾಡುಗಳ ನಡುವೆ ಜೀವನ ನಡೆಸಬೇಕೆಂಬ ವಿಚಾರ ತುಂಬಿ ಧಾರ್ಮಿಕ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಒಂಬತ್ತು ವರ್ಷಗಳು ಅನ್ನೋದು ಒಂದು ಮೈಲಿಗಲ್ಲು ಅಷ್ಟೇ. ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳ ಜೊತೆಗೆ ಬದುಕಿನ ಬಗ್ಗೆ ಭರವಸೆ ತುಂಬುವುದು ಮಹರ್ಷಿ ವಾಣಿಯ ಕರ್ತವ್ಯ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಾವು ಡೈಲಿ ನೋಡ್ತೀವ್ರಿ. ಗುರೂಜಿ ಅವ್ರದ್ದು ದಿನ ಹೇಳಿಕೆನೂ ಕೇಳಿದೀವಿ. ನಮ್ಗೆ ನಿಜಾನೇ ಆಗಿದವ ಗುರೂಜಿ ಹೇಳಿಕೆ ಅವ್ರು ಹೇಳಿದ್ದು. ಒಂದೊಂದು ಮಾತು, ಒಂದು ಮುತ್ತು ಆನಂದಿ ಗುರೂಜಿಯರ್ದು. ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ತಾರ, ಏನ್ ಮಾಡ್ತಾರ ಅದನ್ನ ಹೇಳ್ತಾರ.
9 ವರ್ಷ ಅನ್ನೋದು ಮಹರ್ಷಿ ವಾಣಿ ಮತ್ತು ವೀಕ್ಷಕ ಮಹಾಪ್ರಭುಗಳ ಅಕ್ಕರೆಯ ಬಾಂಧವ್ಯಕ್ಕೆ ಧನ್ಯವಾದ ಅರ್ಪಿಸುವ ದಿನವಷ್ಟೇ. ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ಆನಂದ ಗುರೂಜಿಯವರು ನಮ್ಮ ಸಮಾಜದ ಒಂದು ದೊಡ್ಡ ಆಸ್ತಿ. ಪ್ರತಿದಿನ ನಿಮ್ಮ ನೋವುಗಳಿಗೆ ಸ್ಪಂದಿಸಬೇಕಾದ ಮಹತ್ತರ ಹೊಣೆಗಾರಿಕೆ ಮಹರ್ಷಿ ವಾಣಿಗಿದೆ. ದಿನನಿತ್ಯ ಮನೆ ಮನಗಳಿಗೆ ದೈವಿಕ ಪ್ರೇರಣೆ ತುಂಬುವ ಮಹತ್ವದ ಉದ್ದೇಶವಿದೆ. ಇವತ್ತು ಈ ಮಹರ್ಷಿ ವಾಣಿಯ 9ನೇ ವರ್ಷಕ್ಕೆ ಕಾಲಿಡ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಇನ್ನೂ ಹೆಚ್ಚಿನ ಹೆಣ್ಮಕ್ಕಳಿಗೆ ಇದರಿಂದ ಅನುಕೂಲಗಳಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಹತ್ತಿಗೇರಿದ ಮಹರ್ಷಿ ವಾಣಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸಾರಥ್ಯದಲ್ಲಿ ಹೀಗೆ ಮುಂದುವರಿಯಲಿದೆ. ನಿಜಕ್ಕೂ ಆ ಒಂದು ದೃಶ್ಯ 9 ವರ್ಷದ ಈ ಒಂದು ಸಂಪೂರ್ಣ ಪ್ರಯಾಣ ಮತ್ತು ಅದ್ಭುತ ಏನಪ್ಪ ಅಂದರೆ ಮನೋಗತ ಪ್ರಶ್ನಾತಂತ್ರಕ್ಕೂ ಕೂಡ ಇವತ್ತಿನ ದಿವಸ 1.5 ವರ್ಷ ತುಂಬಿದೆ. ಆನಂದ ಬಾಷ್ಪದ ಕಣ್ಣೀರು ಜಲಧಾರೆಯಂತೆ ಹರಿದು ಬರ್ತಾ ಇದೆ ನನ್ನ ಕಂಗಳಿಂದ. ನಿಜಕ್ಕೂ ಈ ಒಂದು ಕಣ್ಣಿನ ಹನಿಯ ಪ್ರತಿಯೊಂದರ ಲಾಭವೂ ಕೂಡ ಇದು ನಿಜ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ನನ್ನ ಹೆಮ್ಮೆ ಅಲ್ಲ, ತಮ್ಮೆಲ್ಲರ ಹೆಮ್ಮೆ. ಇದು ನನ್ನ ಸಂಭ್ರಮ ಅಲ್ಲ, ನಮ್ಮೆಲ್ಲರ ಸಂಭ್ರಮ. ಇದು ಬರೀ ನನ್ನ ಪ್ರೀತಿ ಶಕ್ತಿ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಶಕ್ತಿ ಮಹರ್ಷಿ ವಾಣಿ ಕಾರ್ಯಕ್ರಮ. ನಿಜಕ್ಕೂ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು, ನಮನಗಳನ್ನು, ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದೇ ರೀತಿ ಇದ್ದರೆ ಮಹರ್ಷಿ ವಾಣಿ ಕಾರ್ಯಕ್ರಮ ಇನ್ನಷ್ಟು ಎತ್ತರವಾಗಿ ಬೆಳೆಯುತ್ತೆ. ನಾಡಿನಲ್ಲದೆ ದೇಶವಲ್ಲದೆ ಹೊರದೇಶದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ, ಎಲ್ಲ ಜೀವಕೋಟಿಗಳಿಗೂ ಕೂಡ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಮಾರ್ಗ, ನೊಂದ ಮನಸ್ಸುಗಳಿಗೆ ಸೂಕ್ತ ಪರಿಹಾರ, ಸಾಂತ್ವನದ ನುಡಿಗಳನ್ನು ಮಹರ್ಷಿವಾಣಿ ಕಾರ್ಯಕ್ರಮ ಸದಾ ನೀಡ್ತಾ ಬರುತ್ತೆ. ಯಾರೆಲ್ಲರಿಗೂ ಕೂಡ ನೆರೆಬೇಕು, ನಿಮ್ಮೆಲ್ಲರಿಗೂ ಕೂಡ ನೆರೆಯಾಗಿ ನಾವೆಲ್ಲರೂ ಕೂಡ ಆಶಾಕಿರಣವಾಗಿ ನಾನು ನಿಮ್ಮೆಲ್ಲರ ಜೊತೆ ಇದ್ದೇವೆ. ಮಹರ್ಷಿವಾಣಿ ಕಾರ್ಯಕ್ರಮ ಸದಾ ನಿಮ್ಮ ಜೊತೆ ಇರುತ್ತೆ. ಏನೂ ಯೋಚನೆ ಮಾಡಬೇಡಿ. ನಿಮ್ಗೆಂತಹ ಸಂಕಷ್ಟಗಳು ಬರಲಿ, ಎಂತಹ ಸಮಸ್ಯೆಗಳು ಬರಲಿ, ನಿಮಗೊಬ್ಬ ಅಣ್ಣ, ಒಬ್ಬ ತಮ್ಮ, ಒಬ್ಬ ಮಗ, ಒಬ್ಬ ಬಂಧು, ಒಂದು ಬಳಗ ಎಂಬತಕ್ಕಂಥದ್ದು ಇದೇ ಮಹರ್ಷಿವಾಣಿ ಕಾರ್ಯಕ್ರಮ. ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮೆಲ್ಲರ ಜೊತೆ ನಾವಿದ್ದೇವೆ. ಇನ್ನು ಈ ಒಂದು 9 ವರ್ಷದ ಈ ಒಂದು ಸುದೀರ್ಘ ಪಯಣದಲ್ಲಿ ಮೇರು ಪರ್ವತದಾಗಿ ನಿಂತಿರ್ತಕ್ಕಂಥ ನನ್ನ ತಂದೆಯವರನ್ನ ಮೊದಲನೇದಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮೊದಲನೇದಾಗಿ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಭಿಕ್ಷೆ ನಿಜಕ್ಕೂ ಇದು ಅದ್ಭುತ. ಒಂದು ರೀತಿ ಜೀವನದ ಪಾಠವನ್ನು ಕಲಿಸಿಕೊಂಡು ಕೊಟ್ಟಿರತಕ್ಕಂಥ ಈ ಒಂದು ಅದ್ಭುತ ನನ್ನ ತಂದೆಯವರು. ಒಂದು ರೀತಿ ಅದಾದರೆ ಜೀವನದ ಹಾದಿಯಲ್ಲಿ ನಡೀಲಿಕ್ಕೆ, ಈ ಒಂದು ಜೀವನದಲ್ಲಿ ಒಂದು ಸ್ಥಾನಮಾನದಲ್ಲಿ ನಿಂತ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ತು ನನ್ನ ಜೀ ಕನ್ನಡ. ಈ ಒಂದು ವಿಚಾರಕ್ಕೆ ಬಂದರೆ ನಿಜಕ್ಕೂ ನಾನು ಸ್ವಾರ್ಥಿ ಆಗ್ತೀನಿ. ಇದು ನನ್ನ ಜೀ ಕನ್ನಡ, ನನ್ನದೇ ಜೀ ಕನ್ನಡ. ಇದು ನಿಜಕ್ಕೂ ಸಂತೋಷ ಆಗ್ತಾ ಇದೆ. ವಸುದೈವ ಕುಟುಂಬಕಂ, ಈ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿವರ್ಗೂ ಕೂಡ ನಾನು ನಮಸ್ಕರಿಸ್ತೇನೆ. ನನ್ನ ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ನನ್ನ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಮತ್ತು ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದು ಹೀಗೆ ಬರಬೇಕು ಅಂತ ಹೇಳಿ ನಮ್ಮ ಮಂಜುಜಿಯವರಾಗಿರ್ಬೋದು, ಜಿ ಕನ್ನಡದ ಮುಖ್ಯಸ್ಥರು ರಾಘವೇಂದ್ರ ಹುಣಸೂರ್ಜಿಯವರಾಗಿರ್ಬೋದು, ಆಂಟೋನಿ ದಾಸ್ ಜಿರವರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಅವರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇದೇ ರೀತಿ ಇರುತ್ತೆ, ನಮ್ಮ ಮೇಲೆ ಸದಾ ಇದೇ ರೀತಿ ಇರುತ್ತೆ. ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಸುವರ್ಣ ಅವಕಾಶವನ್ನು ಸಂಪೂರ್ಣವಾಗಿ ನಾನು ಇದನ್ನು ಬಳಸ್ಕೊಳ್ತೀನಿ, ಇದರ ಲಾಭವನ್ನು ನಾನು ಪಡ್ಕೊಳ್ತೀನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ಬೇಕಲ್ವಾ? ಇನ್ಯಾಕೆ ತಡ, ಈಗ ಗುರುಜಿಯವರನ್ನ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ಆಯುರ್ವೇದ ವನಸಿರಿ ರತ್ನರು ಆಗಿರ್ತಕ್ಕಂಥದ್ದು. ಮತ್ತು ಬಹಳ ವಿಶೇಷವಾಗಿ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಹಳ ವಿಶೇಷವಾಗಿ 9 ವರ್ಷದ ಈ ಒಂದು ನಿರ್ಗಳ ಪ್ರಯಾಣ, ಅದರಲ್ಲೂ
ನಿಜವಾಗ್ಲೂ ನಿಮ್ಮಿಂದ ಮಾತ್ರ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ಶ್ರಮ ಅಂತಲೇ ಹೇಳ್ಬೋದು ಗುರುಗಳೇ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ದೊಡ್ಡದಾದಂಥ ಹೂಗುಚ್ಛವನ್ನು ಕೊಟ್ಟಿದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೆದು ಬರಬೇಕಾದ್ರೆ ಇದು ಆನಂದ್ ಗುರೂಜಿಯವರು ಒಬ್ಬರಿಂದ ಸಾಧ್ಯವಿಲ್ಲದಂಥ ಮಾತು. ಆನಂದ್ ಗುರೂಜಿಯವರ ಹಿಂದೆ ಕಾಣದ ಕೈಗಳು ಸಾಕಷ್ಟು ಕೆಲಸ ಮಾಡಿದ್ರಿಂದ ಇದು 9 ವರ್ಷ ನಿರಾಯಾಸವಾಗಿ ಆನಂದದಿಂದ ಮಹರ್ಷಿ ಧರ್ಮಯಾತ್ರೆ, ಮಹರ್ಷಿ ಯಾತ್ರೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾಂತ್ವನದ ಯಾತ್ರೆ, ಹಾಗೆ ಪ್ರತಿಯೊಬ್ಬರ ಸಮಸ್ಯೆಗೂ ಒಂದು ಸ್ಪಂದಿಸಲಿಕ್ಕೆ ಒಂದು ಸುವರ್ಣಾವಕಾಶವನ್ನು ಮಾಡಿಕೊಟ್ಟಂಥ ಜಿ ಕನ್ನಡ, ನಮ್ಮ ಆಂಟೋನಿ, ರಾಘವೇಂದ್ರ ಹುಣಸೂರು, ಹಾಗೆ ಇಬ್ಬರ ಹೇಳ್ತಾ ಹೊರಟ್ರೆ ಸಾಕಷ್ಟು ಜನ. ನನ್ನ ಪ್ರತಿಯೊಬ್ಬರೂ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿಯೊಂದು ಟೀಮಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕಂಡು ಕಾಣದ ಕೈಗಳು, ತೆರೆ ಹಿಂದೆ ನಿಂತರು, ತೆರೆ ಮುಂದೆ ಬಂದು ಹೀಗಲ್ಲ ಹೀಗೆ ಅಂತ ಹೇಳಿದವರು ಎಲ್ಲರನ್ನೂ ನಾವು ನೆನೆಸಬೇಕಾಗಿದೆ. ಹಾಗಾಗಿ PCR ಇರ್ತಕ್ಕಂಥವ್ರಿರಲಿ, ಕ್ಯಾಮ್ರಾಮ್ಯಾನ್ಸ್ ಇರಲಿ, ನಮ್ಮ ಮಂಜು ಮತ್ತು ಪ್ರತಿಯೊಬ್ಬರು ಮತ್ತು ಬಾಸ್ಕಿ ಅವರೂ ಸಹಿತ ಬಹಳಷ್ಟು ಶ್ರಮಿಸಿ, ಅಂದರೆ ಯಾವುದೇ ಸಹಿತ ಒಂದೊಂದು ವಿಚಾರಗಳಲ್ಲೂ ಒಬ್ಬೊಬ್ಬರು ಸಹಾಯ ಮಾಡ್ತಕ್ಕಂಥವರಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಮನಸ್ಸನ್ನು, ನಿಮ್ಮೆಲ್ಲರ ಮನೆಗೆ ಪ್ರತಿನಿತ್ಯ ಬೆಳಗ್ಗೆ 8ರಿಂದ 9ವರೆ ಬಂದು ಕೂತ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ನಾನು ಕಾಫಿ ಟೀ ಕೇಳಲ್ಲ, ನೀವು ನನಗೆ ಕಾಫಿ ಟೀ ಕೊಡಬೇಕಾದಿಲ್ಲ. ಆದರೆ ಕಾಫಿ ಟೀಗಿನ್ನ ಹೆಚ್ಚಿನಾದಂಥದ್ದು ಅವತ್ತಿಗೆ ಬೇಕಾದಂಥ ಸ್ವಾರಸ್ಯಕರವಾದ ವಿಚಾರವನ್ನು ನಿಮ್ಮಲ್ಲಿ ನಾನು ಹಂಚ್ಕೊಳ್ಬೇಕಾದ್ರೆ, ನಿಮಗೆ ಬೇಕಾದಂಥ ಮಾಹಿತಿ ಕೊಡಬೇಕಾದ್ರೆ ಇದೊಂದು ಸುವರ್ಣಾವಕಾಶ ಮತ್ತು ಇದರಲ್ಲಿ ಸಿಗ್ತಕ್ಕಂಥ ಕಾಲ. ಇನ್ನು ಇದೆಲ್ಲ ಒಂದು ಭಾಗ ಆದರೆ ಆ AVನಲ್ಲಿ ಅಂದರೆ ಈ 9 ವರ್ಷದ ಪಯಣ ಹೇಗೆ ಎಂಬತಕ್ಕಂಥದ್ದನ್ನು ತೋರಿಸಿದಾರಲ್ಲ, ಅದು ನಿಜಕ್ಕೂ ನನ್ನ ಹೃದಯ ಮುಟ್ಟುವಂಥದ್ದು. ನಿಜಕ್ಕೂ ಇವತ್ತು ಅಂತಹ ಒಂದು ದೊಡ್ಡ AVನ ಆ ಪ್ರಕಾರ 9 ವರ್ಷದ ಪಯಣದ ಆ ಪ್ರತಿಯೊಂದು ತುಣುಕುಗಳನ್ನು ನಿಮ್ಮ ಮುಂದಿಡುವಂತಹದ್ದನ್ನು ಒಮ್ಮೆಯಾದರೂ ನನ್ನ ಬಗ್ಗೆ ನನ್ನ ಹತ್ರ ಚರ್ಚೆ ಆಗಲಿಲ್ಲ. ಚರ್ಚೆ ಆಗಿದ್ದರೆ ನಾನು ಇನ್ನಷ್ಟು ಬೇರೆ ಬೇರೆ ವಿಚಾರಗಳು ಇತ್ತು ಅದನ್ನು ಸೇರಿಸಿ ಅಂತ ಹೇಳ್ತಿದ್ದೆ. ಆದರೆ ಅದನ್ನು ಮೀರಿ ಅವರೇ ಸಾಧನೆ ಮಾಡಿಬಿಟ್ಟಿದ್ದಾರೆ. ಬಹುಶಃ ನನ್ನ ಯೋಜನೆಗೆ ಮೀರಿ ಮಾಡಿರ್ತಕ್ಕಂಥದ್ದು. ಕಾರಣ ನನಗೆ ಸಮಯ ತುಂಬ ಕಡಿಮೆ ಇತ್ತು. ನಾನು ಪ್ರತಿನಿತ್ಯ ನನ್ನ ಕಾಯಕ ಮುಗಿದ ತಕ್ಷಣ ಲಕ್ಷ್ಮೀ ಬೋರಹ ಸ್ವಾಮಿಯ ಸೇವೆಗೆ ಹೊರಟೋಗ್ತಾ ಇದ್ದೆ. ಇಲ್ಲಿ ಲೈವ್ ನೇರ ಪ್ರಸಾರ ಮುಗಿದ ತಕ್ಷಣ 10ರಿಂದ 15 ನಿಮಿಷ ನಾನು ಈ ವಾಹಿನಿಯಲ್ಲಿ ನಿಂತ್ಕೊಳ್ಳಲ್ಲ, ಓಡೋಗ್ತಾ ಇದ್ದೆ ಅಲ್ಲಿಗೆ. ಒಂದು ದಿವಸಕ್ಕೂ ನನ್ನ ಹತ್ರ ಚರ್ಚೆ ನಡೆಸ್ದಿರ AVಯನ್ನು ತಯಾರು ಮಾಡಿದ್ರು. ಆದರೆ ನನ್ನ ಆಸೆಗೂ ಮೀರಿ ಅಥವಾ ನನ್ನ ಮನಸ್ಸಲ್ಲಿದ್ದಂತಹ ಮಾತು ನಿಮ್ಮಲ್ಲಿ ಏನು ಹಂಚ್ಕೋಬೇಕು, ಯಾವ ವಿಚಾರಗಳನ್ನು AVಯಲ್ಲಿ ಬರಬೇಕಾಗಿತ್ತು ಅಂತ ಹೇಳ್ಕೊಂಡಿದ್ನೋ ಅದನ್ನು ಮೀರಿ ಅವರು ಮಾಡಿದ್ದಾರೆ. ಹಾಗೆ ಗುರುವಿಗೆ ಗುರುವಾಗಿರ್ತಕ್ಕಂಥವರು ಮೊದಲನೇ ಗುರು ಅಂತ ನನ್ನ ತಾಯಿನ ತೋರಿಸಿದ್ರಲ್ಲ, ಕಾರ್ಯಕ್ರಮದಲ್ಲಿ ಮರಿಲಿಕ್ಕಾಗದಂತಹ ತಾಯಿ ದೇವರು, ಮಾತೃಮೂರ್ತಿ ತುಂಬ ಕಷ್ಟ. ಎಲ್ಲರಿಗೂ ಅಪರೂಪವಾದಂಥ ಮಾಣಿಕ್ಯಗಳು ತಂದೆ ತಾಯಿ. ಇರುವವರೆಗೂ ನಮಗೆ ಗೊತ್ತಾಗೋದಿಲ್ಲ ಅದನ್ನು ಹೇಗೆ ಸುಧಾರಿಸ್ಕೋಬೇಕು. ಇಲ್ಲ ಅಂದಮೇಲೆ ಇಷ್ಟು ಸಂಕಟ ಪಡ್ತೀವಿ. ಆದರೆ ಅದೃಷ್ಟ ಎಂಬಂತೆ ಇಡೀ ರಾಜ್ಯ ಪ್ರವಾಸ ಮಾಡುವಾಗ ಅವರು ಕಡೆ ಉಸಿರು ಎಳೆಯುವವರೆಗೂ ಅಲ್ಲಿವರೆಗೂ ನನ್ನ ಜೊತೆಯಲ್ಲಿದ್ದು ಪ್ರತಿ ಕಾರ್ಯಕ್ರಮಕ್ಕೂ ನನ್ನ ಜೊತೆಯಾಗಿ ಬಂದಿದ್ದಾರೆ. ನಾನು ಹಾಕುವ ಹೆಜ್ಜೆ ನಿಧಾನ ಆದರೂ ನನಗಿನ ವೇಗವಾಗಿ ಕಾರ್ಯಕ್ರಮಗಳಲ್ಲಿ ಮುಂದಿರ್ತಿದ್ರು. ಪ್ರತಿಯೊಂದು ವೇದಿಕೆಗಳಲ್ಲೂ ಹೀಗೆ ಮಾತಾಡುವಂಥ ಸೂಚನೆ ಕೊಡ್ತಾ ಇದ್ರು. ಬಹುಶಃ ಈ ನಿಮ್ಮ ಆನಂದ್ ಗುರೂಜಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದಾರೆ ಅಂದರೆ ಅದಕ್ಕೆ ಹಿಂದೆ ದೊಡ್ಡ ಗುರುವಾಗಿ ನಿಂತದ್ದು ನನ್ನ ತಂದೆ ತಾಯಿನೇ. ಒಂದು ದಿವಸಕ್ಕೂ ತಂದೆ ಪ್ರೀತಿಯಾಗಿ ನನ್ನ ಪಕ್ಕದಲ್ಲಿ ಕೂಡಿಸಿ ನೀನು ಹೀಗೆ ಮಾಡು ಅಂತ ಹೇಳಿದಂಥವ್ರಲ್ಲ. ನಾನು ಮನೆಗೆ ರಾತ್ರಿ ಕಾರ್ಯಕ್ರಮಗಳು ಮುಗಿಸಿ ತಡವಾಗಿ ಮನೆಗೆ ಬಂದರೆ ನನ್ನ ಹೆಂಡತಿಗೆ ಬುದ್ಧಿ ಹೇಳ್ತಿದ್ರು, ಅವನು ಎಷ್ಟೊತ್ತಿಗೆ ಬರ್ತಾನೆ ಮನೆಗೆ, ಅವನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಅವನು ಫಸ್ಟ್ ಬೈದು ಬುದ್ಧಿ ಕಲಿಸು ಅಂತ. ಆದರೆ ನನ್ನ ತಂದೆ ಒಂದು ದಿವಸಕ್ಕೂ ಬೈಲಿಲ್ಲ ನನ್ನ. ರಾತ್ರಿ ನನ್ನ ಮನೆಯಲ್ಲಿ ನಾನು ಕಾರ್ಯಕ್ರಮ ಮುಗಿಸಿ ತಡವಾಗಿ ಮನೆಗೆ ಬಂದರೆ ಒಂದು ದಿವಸಕ್ಕೂ ನನ್ನ ಹೆಂಡತಿ ನನ್ನ ತಾಯಿ ಬಾಗಿಲು ತೆಗೆದಿಲ್ಲ, ನನ್ನ ತಂದೆಯೇ ಬಾಗಿಲು ತೆಗೆದು. ನಾನು ಬರುವ ತನಕ ನನ್ನ ತಂದೆ ನನ್ನ ಮನೆ ಬಾಗಿಲಲ್ಲಿ ಕೂತ್ಕೊಂಡು ನಾನು ಬಂದ ಮೇಲೆ ಅಲ್ಲೂ ಯಾರೋ ಅಕಸ್ಮಾತ್ ಒಂದಿಷ್ಟು ಸಿಹಿ ಪದಾರ್ಥ ನಿಮ್ಮ ಕಾರ್ಯಕ್ರಮಗಳು ಬಂದಾಗ ಒಂದಿಷ್ಟು ಸ್ವೀಟು ಹಣ್ಣು ಕೊಟ್ಟಿದ್ದರೆ ಅದನ್ನು ತಂದು ನಮ್ಮ ತಂದೆ ಕೊಟ್ಟರೆ ಒಂದಿಷ್ಟು ತಿಂದು ಆನಂದಪಟ್ಟು ಹೋಗಿ ಹೋಗು ಲೇಟಾಯಿತು ಅನ್ನೋರು ಅಷ್ಟೇ ಮಾತು ಬಿಟ್ಟರೆ ನನಗೇನಾದ್ರು ಪಾಠ ಕಲಿಸೋಕ್ಕೆ ನಾನು ಹೆಂಡ್ತಿನೇ ಬಿಡೋರು, ನೀನೇ ಹೇಳಬೇಕು ಅವನು ಬುದ್ಧಿ ಹೇಳೋ ಅಂತ. ಭಾಳ ಬೇಗ ನನ್ನ ತಂದೆ ನನ್ನಿಂದ ದೂರ ಆದರು.
ಅವ್ರನ್ನ ಕಳ್ಕೊಂಡ್ವಿ. ಆಮೇಲೆ ನಮ್ಮ ತಾಯಿಯವರು, ಆದರೆ ನಮ್ಮ ತಾಯಿ ಅದೃಷ್ಟ ಹೇಗಿತ್ತು ಅಂದರೆ 87 ವರ್ಷದವರೆಗೂ ನಿರಂತರವಾಗಿ ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಇನ್ನೇನು ಸಾಯೋಕೆ ಒಂದು 15 ದಿವಸ 20 ದಿವಸದ ಮುಂಚಿತವಾಗಲೂ ಒಂದು ಕಾರ್ಯಕ್ರಮಕ್ಕೆ ನನ್ನ ತಾಯಿ ನನ್ನ ಜೊತೆಲೇ ಇದ್ದಾರೆ. ಹಾಗೆ ಎಲ್ಲೋದ್ರೂ ನನ್ನ ತಾಯಿ ನಾನು ಬಿಟ್ಟು ಹೋಗೋಂಗಿಲ್ಲ. ಒಂದು ಕಾರ್ಯಕ್ರಮಕ್ಕೆ ನಾನು ಬಿಟ್ಟು ಏನಾರು ಹೊರಟಿದ್ದೇನೆ ಅಂದರೆ ಅವರ ಚಿಂತನೆ ಬೇರೆ ಆಗಿಬಿಡ್ತಾ ಇತ್ತು. ಹಾಗೆ ಅಂತಹ ಮಾತೃಮೂರ್ತಿಯನ್ನು, ಅಂತಹ ತಂದೆ ತಾಯಿಯನ್ನು ಇವತ್ತು ಅವ್ರ ಮೇಲಿನಿಂದ ಹರಿಸ್ತಾ ಇದ್ದಾರೆ. ಆದರೆ ಹೇಳೋದು, ನಾನು ನನ್ನ ಕಾರ್ಯಕ್ರಮದ ನೋಡುವಂತಹ ಪ್ರತಿಯೊಬ್ಬರು ನೋಡೋರಿಗೂ ಹೇಳೋದು ಇಷ್ಟೇ, ತಂದೆ ತಾಯಿನ ದೊಡ್ಡವರು ಮತ್ತೊಬ್ಬರಲ್ಲ. ನಾವು ಎಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮ, ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಸಮುದ್ರ ತೀರ್ಥ ಸ್ನಾನ ಅಥವಾ ಬದ್ರಿ, ಕೇದಾರ್, ಹರಿದ್ವಾರ್, ಋಷಿಕೇಶ್ ಎಲ್ಲೇ ಹೋದರೂ ಅವರು ಆಶೀರ್ವದಿಸಿದ್ರೆ ಯಾತ್ರೆ ಪರಿಪೂರ್ಣ ಆಗುತ್ತೆ. ಅವರು ಆಶೀರ್ವದಿಸಿದ್ರೆ ನೀವು ಮಾಡೋ ಕಾಯಕ ಪರಿಪೂರ್ತಿ ಆಗುತ್ತೆ. ಅವ್ರ ಆಶೀರ್ವಾದ ಇದ್ದರೆ ನಾಳೆ ನಿಮ್ಮ ಮನೆ ಮಕ್ಕಳಿಗೆ, ಅವರ ಮಕ್ಕಳಾಗಿ ನಾವು ಹುಟ್ಟಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೊಂದು ಒಳ್ಳೆ ಸ್ಥಳ ಸಿಕ್ಕಿ, ಒಳ್ಳೆ ಸಾನ್ನಿಧ್ಯ ಇದ್ದು, ಒಳ್ಳೆ ಮನೆ ಸೇರಬೇಕಾದ್ರೆ ಹೆಣ್ಮಕ್ಕಳಿಗೆ ಒಳ್ಳೆ ಒಂದು ಸೊಸೆ ಮನೆಗೆ ಬರಬೇಕಾದ್ರೂ ಅವರ ಆಶೀರ್ವಾದ ಇದ್ದರೆ ಮಾತ್ರನೇ ಸಾಧ್ಯ. ಇದು ಒಂದು ಚೈನ್ ಲಿಂಕ್. ಅದು ಪಿತೃದೇವತೆಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಆ ಕುಟುಂಬ ಚೆನ್ನಾಗಿರಲಿಕ್ಕೆ. ಪಿತೃದೇವತೆಗಳನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ, ಪಿತೃದೇವತೆಗಳಿಗೆ ಸರಿಯಾದ ಸ್ಥಾನಮಾನ ಕಲ್ಪಿಸದಿರ ಇದ್ದರೆ, ಒಬ್ಬೊಬ್ಬರು ಹೇಳ್ತಾರೆ ಪಿತೃಶಾಪ ಬಹಳ ದೊಡ್ಡದು, ದೇವರ ಶಾಪಕ್ಕಿಂತ ಪಿತೃಶಾಪ ದೊಡ್ಡದು. ಪಿತೃಗಳು ಮಕ್ಕಳಿಗೆ ಶಾಪ ಕೊಡೋದಿಲ್ಲ, ಆದರೆ ಅವರ ಪ್ರಯಾಣದ ದಾರಿಗೆ ಒಂದಿಷ್ಟು ನೀರಿಲ್ಲ, ಆಹಾರ ಇಲ್ಲ ಅಂದಾಗ ಬಾಧೆ ಪಡ್ತಾರೆ. ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳನ್ನ ಇಷ್ಟು ದೊಡ್ಡವ್ರು ಮಾಡಿದ್ವಿ, ನನ್ನ ಮಕ್ಕಳನ್ನ ಇವತ್ತು ನೋಡಲಿಲ್ವಲ್ಲ, ನನ್ನ ಮಕ್ಕಳನ್ನ ನಾನು ಕಡೆಗಣಿಸ್ಬಿಟ್ರಲ್ಲ ಅಂತ ನೋವು ಪಡ್ತಾರೆ. ಆ ನೋವು ಪಡ್ತಾರಷ್ಟೇ. ಆ ನೋವು ಭಗವಂತ ಯೋಚನೆ ಮಾಡ್ತಾನೆ, ಈ ಕುಟುಂಬದ ಆ ಮಾತಾಪಿತೃಗಳು, ಆ ಪಿತೃದೇವತೆಗಳ ನೋವು ಇವರಿಗೆ ಶಾಪವಾಗಿ ಪರಿವರ್ತನೆ ಆಗಲಿ ಅಂತಕ್ಕಂಥದ್ದನ್ನು ದೇವರು ಹೇಳಿಬಿಡ್ತಾರಂತೆ. ಯೋಚನೆ ಮಾಡಿ, ದೇವ್ರಿಗೂ ಸಹಿತ ಗೊತ್ತು ತಂದೆ ತಾಯಿ ಬೆಲೆ ಏನು ಅಂತ. ಆದರೆ ಮೂರ್ಖರು ನಮಗೆ ಗೊತ್ತಿಲ್ವಲ್ಲಪ್ಪ. ತಂದೆ ತಾಯಿ ಬದುಕಿರುವಾಗ ನಾವು ಹೇಗೆ ನೋಡ್ಕೊಳ್ತೀವೋ ಅದೇ ಮೂಲ, ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಅವರ ಆಶೀರ್ವಾದ ಪಡಿಬೇಕು. ಹಾಗೆ ಜಿ ಕನ್ನಡದಲ್ಲಿ ನನ್ನ ಮಾತೃಮೂರ್ತಿಯನ್ನು, ನನ್ನ ತಾಯಿಯನ್ನು, ನನ್ನ ತಂದೆ ತಾಯಿಯನ್ನು ಇಷ್ಟು ಅವರು ತೋರಿಸುವಾಗ, ಹೇಳುವಾಗ, ಅವರು ಒಂದೊಂದು ಮಾತು ಅದರ ಬಗ್ಗೆ ಮಾತಾಡುವಾಗ ನನ್ನ ಬಗ್ಗೆ ನನಗೇನು ಹೇಳೋದೇ ಬೇಡ, ನನ್ನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಒಂದು ವಿಗ್ರಹ ಇವತ್ತಿನ ದಿವಸ ಜನಕರ್ಷಣೆ ಮಾಡಿ, ಅಷ್ಟು ಜನಕ್ಕೆ ಆಕರ್ಷಣೆ ಮಾಡಿ, ಬೇಕಾದ್ದು ಬೇಡವಾದ್ದು 10 ಜನದ ಮನಸ್ಸಲ್ಲಿ, ಹೃದಯದಲ್ಲಿ ನಿಂತಿದೆ ಅಂದರೆ ಆ ವಿಗ್ರಹಕ್ಕೆ ಕಾರಣಕರ್ತರು ಯಾರು, ಆ ವಿಗ್ರಹದ ಕಾರಣಕರ್ತರು ಯಾರು, ಅವ್ರನ್ನ ನಾವು ಯೋಚನೆ ಮಾಡಬೇಕು. ಹಾಗೆ ಬಹಳ ಅರ್ಥಗರ್ಭಿತವಾದಂತಹ ಏವಿಯನ್ನು ಇವತ್ತು ತಯಾರು ಮಾಡಿದ್ದಾರೆ. ಅಂದರೆ 9 ವರ್ಷಗಳ ಪಯಣ, ಆ ಪಯಣ ಹೇಗೆ ಬಂತು, ಹೇಗಿತ್ತು, ಹಾಗೆ ಈ ಒಂದು ಪಯಣ ಎಷ್ಟೋ ದಿವಸ ನೀವು ನಂಬ್ತಿರೋ ಬಿಡ್ತಿರೋ. ಬೆಳಿಗ್ಗೆ ನಾವು 4 ಗಂಟೆ 5 ಗಂಟೆಗೆ ಬೆಂಗಳೂರು ಸಿಟಿಗೆ ಬರ್ತೀವಿ, ಕಾರ್ಯಕ್ರಮ ಮುಗಿಸಿ ಬೆಳಿಗ್ಗೆ 5 ಗಂಟೆಗೆ ಬೆಂಗಳೂರಿಗೆ ಬಂದರು ನಾನು, ನನ್ನ ಕ್ಯಾಮ್ರಾ ತಂಡ, ನನ್ನ ವರ್ಕು, ನಾನು ಆಚೆ ಕಡೆ ಹೋಗಿರ್ತಕ್ಕಂಥ ಮಹರ್ಷಿವಾಣಿ ತಂಡದ ಪ್ರತಿಯೊಬ್ಬರು ಎಲ್ಲೆಲ್ಲಿ ಧರ್ಮ ಕಾರ್ಯ, ಧರ್ಮ ಜಾತ್ರೆಗೆ ಅಥವಾ ಒಂದು ಧರ್ಮ ಪ್ರಚಾರಕ್ಕೆ ಅಥವಾ ವಿಶೇಷವಾದಂಥ ಮಹರ್ಷಿ ಸಾಂತ್ವನ ಕಾರ್ಯಕ್ರಮಕ್ಕೆ ಬಂದು ಬೆಳಿಗ್ಗೆ ಬಂದರೆ ಪುನಃ ಲೈವ್ ನೇರ ಪ್ರಸಾರಕ್ಕೆ ಹಾಗೇ ಬಂದು ಕೂತ್ಕೊಂಡು ಅವತ್ತಿನ ಕಾರ್ಯಕ್ರಮ ಮುಗಿಸಿ ನಾವು ಹೊರಡ್ತಿದ್ದೀವಿ. ಇದೊಂದು ಅಪರೂಪವಾದಂತಹ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ, ಜನಮನಗಳನ್ನು ಗೆದ್ದಿರುವ ಕಾರ್ಯಕ್ರಮ, ಎಷ್ಟೋ ಜನಗಳ ಹೃದಯದಲ್ಲಿ ಸ್ಥಾನವನ್ನು ಮಾಡಿ ಆ ವಿಶೇಷವಾದಂತಹ ಒಂದು ಸ್ಥಾನವನ್ನು ಕಲ್ಪಿಸಿರ್ತಕ್ಕಂತಹ ಕಾರ್ಯಕ್ರಮ. ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ತಾ ಹೊರಡ್ರು ಈ ದಿನ ಕೊಟ್ಟಂಥ 2 ಗಂಟೆಗಳ ಕಾಲ ನನಗೆ ಸಾಕಾಗೋದಿಲ್ಲ. ಆದರೂ ಮಧ್ಯದಲ್ಲಿ ಒಂದು ವಿರಾಮ ಬೇಕಾಗಿದೆ. ಆ ವಿರಾಮದ ಮಧ್ಯದಲ್ಲಿ ವಿರಾಮ ಆಗಲಿ, ಅದಾದ ನಂತರ ನನ್ನ ಮನದಾಳದ ಮಾತು ಇನ್ನೂ ಸಾಕಷ್ಟಿದೆ. ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ಮನಸ್ಸಲ್ಲಿರ್ತಕ್ಕಂತಹ ನೋವು, ನಲಿವು, ಆನಂದ ಪ್ರತಿಯೊಂದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ನಿಜಕ್ಕೂ ಮಾತೇ ಬರ್ತಾ ಇಲ್ಲ, ಮಂತ್ರಮುಗ್ಧನಾಗಿದ್ದೇನೆ ಇವತ್ತಿನ ದಿವಸ. ನನಗೊಂದು ಬಹಳ ಆಸೆ ಇತ್ತು, ನನ್ನ ಅಜ್ಜಿ ಯಾವಾಗಲೂ ಕೂಡ ನನಗೆ ಹೇಳೋರು, ನಿನ್ನ ಬೆಳವಣಿಗೆಯನ್ನು, ನಿನ್ನ ಈ ಒಂದು ಜೀವನದ ಹಾದಿಯನ್ನು ನಾನು ನೋಡಲೇಬೇಕು, ನೀನು ಎತ್ತರಕ್ಕೆ ಕೂತ್ಕೊಳ್ಳೋದನ್ನು ನಾನು ನೋಡಬೇಕು ಅಂತ ಹೇಳಿ. ಆದರೆ ಇವತ್ತಿನ ದಿವಸ ನಮ್ಮ ಅಜ್ಜಿ ನನ್ನ ಜೊತೆ ಇಲ್ಲ, ಬಹಳ ಮನಸ್ಸಿಗೆ ನೋವಾಗ್ತಾಯಿದೆ. ಆದರೆ ನಿಜಕ್ಕೂ ಹೇಳ್ತಾ ಇದ್ದೀನಿ, ನನ್ನ ಮನೋಗತದ 1.5 ವರ್ಷದ ಸಂಭ್ರಮ, ಮಹರ್ಷಿವಾಣಿ ಕಾರ್ಯಕ್ರಮದ ಈ ಒಂದು 9 ವರ್ಷದ ಸಾಧನೆ ಸಂಭ್ರಮವನ್ನು ಸಂಪೂರ್ಣವಾಗಿ ನನ್ನ ಅಜ್ಜಿ ತಾತರವರಿಗೆ ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಅವರ ಶಕ್ತಿ, ಅವರ ಮಾರ್ಗದರ್ಶನ, ಅವರ ಪ್ರೀತಿ, ಅವರ ಆಶೀರ್ವಾದದಿಂದಲೇ ಇವತ್ತಿನ ದಿವಸ ನಾನು ಈ ಕೆಲಸವನ್ನು ಮಾಡಿದ್ದೇವೆ, ನಾವೀ ಕೆಲಸವನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯಾಗಲಿ, ಸಂಪೂರ್ಣವಾಗಿರ್ತಕ್ಕಂಥ ಸಾಧನೆಯನ್ನು ಅವರ ಪಾದ ಪದ್ಮಗಳಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಇದು ಅವರಿಗೆ ಸಮರ್ಪಣೆ, ಈ ಪ್ರೀತಿ ಎಲ್ಲವೂ ಕೂಡ ಅವರಿಗೆ ಸಮರ್ಪಣೆ ಅಂತ ಹೇಳ್ತಾ, ಮೊದಲನೇದಾಗಿ ಸಾಲಿಗ್ರಾಮ ದರ್ಶನಂ ಸರ್ವ ಪಾಪ ನಾಶನಂ ಎಂಬತಕ್ಕಂಥ ಮಾತನ್ನು ಹೇಳ್ತಾ
ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸಾಲಿಗ್ರಾಮದ ದರ್ಶನವನ್ನು ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಬಹಳ ವಿಶೇಷವಾಗಿ 9 ವರ್ಷದ ಈ ಒಂದು ಸಂಭ್ರಮದ ಕಾರ್ಯಕ್ರಮದ ಕುರಿತಾಗಿ ಮಾತನಾಡ್ತಾ ಇದ್ರೆ ಮತ್ತೆ ಮುಂದುವರಿಸೋಣ. 9 ವರ್ಷದ ಈ ಒಂದು ಸಾಧನೆ, 9 ವರ್ಷದ ಪಯಣ, 9 ಮುಗಿಸಿ ನೀನು 10ನೇ ವರ್ಷಕ್ಕೆ ಕಾಲಿಡುವಂಥದ್ದು. 9 ಆಯಿತು, 9 ವರ್ಷ ನಿರಂತರವಾದಂತಹ ಪಯಣ ಆನಂದದಿಂದ. ಜೊತೆಗೆ ಮತ್ತೊಂದು ಸುವರ್ಣಾವಕಾಶ ಭಗವಂತ ನನಗೆ ಕಲ್ಪಿಸಿದ್ದಂಥದ್ದು. ನನ್ನ ಜೀ ಕನ್ನಡ ಹಾಗೂ ಎಲ್ಲ ನನ್ನ ಅಭಿಮಾನಿ ದೇವರುಗಳು, ಜೀ ಕನ್ನಡದಲ್ಲಿ ಮಹರ್ಷಿ ಆನಂದ್ ಗುರೂಜಿಯವರು ಮಾತ್ರ ಅಲ್ಲ, ಅವರೊಂದಿಗೆ ಅವರ ಸುಪುತ್ರನೂ ಸಹಿತ ಈ ದಾರಿಯಲ್ಲೇ ಕರ್ಕೊಂಡು ಬಂದರೆ ಚೆನ್ನ ಅಂತ ಒಂದಷ್ಟು ಜನಗಳ ಒಂದಷ್ಟು ಪ್ರೀತಿ ವಿಶ್ವಾಸದ ಮಾತನ್ನು ಆಲಿಸಿ ಅದಾದ ಮೇಲೆ ನಿನ್ನನ್ನು ಈ ಸಾನ್ನಿಧ್ಯಕ್ಕೆ ನಾನು ಕರ್ಕೊಂಡು ಬರಲಿಕ್ಕೆ ದಾರಿ ಆಯಿತು. ಆದರೂ ಆಟ ಆಡ್ತಕ್ಕಂತಹ ಹುಡುಗ, ನಿನ್ನ ವಯಸ್ಸಿಗೆ ಈ ಸಾಧನೆ, ನಿನ್ನ ವಯಸ್ಸಿಗೆ ಈ ಕೆಲಸ, ಈ ಜವಾಬ್ದಾರಿ, ಈ ಒಂದು ಸ್ಥಾನ, ಇದು ಪ್ರತಿನಿತ್ಯ ಒಂದು ಹೇಳಬೇಕಂದ್ರೆ ಒಂದು ಹಾಟ್ ಸೀಟ್. ಇದು ಈ ಜಾಗದಲ್ಲಿ ಕೂತು ಮಾತಾಡೋದು ಬಹಳ ಕಷ್ಟ. ನಾನು ಆಡ್ಬೋದು, ನೀನು ಸರಿ ಇಲ್ಲ, ನೀನು ಮಾತಾಡೋದಿಲ್ಲ, ನೀನು ಹಾಗಿಲ್ಲ ಹೀಗಿಲ್ಲ, ಇನ್ನೂ ಬರಬೇಕಾಯ್ತು, ಇನ್ನೂ ಚೆನ್ನಾಗಿ ಬರಬೇಕಾಯ್ತು ನನ್ನ ಧ್ವನಿ. ಯಾಕೆಂದರೆ ಹಾಗೆ ಬಂದ್ರೇ ಅದಕ್ಕೆ ತೂಕ. ನಾನು ಹೇಳೋ ಮಾತಲ್ಲ, ಇವತ್ತು ರಾಜ್ಯದ ಜನತೆ ಹೇಳುವ ಮಾತು. ಎಷ್ಟೋ ಜನ ನನ್ನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ತುಂಬ ಹತ್ತಿರದಿಂದ ನಿಂತು ಮಾತಾಡ್ತಾರೆ, ನನಗೊಂದು ಮಾತು ಹೇಳ್ತಾರೆ. ನಿಮ್ಮ ಮಗನ ಬಾಯಲ್ಲಿ ಬರುವಂತಹ ಮಾತು, ಆತ ನುಡಿಯುವಂತಹ ನುಡಿ ಮತ್ತು ಸಾಂತ್ವನದ ನುಡಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಬಹಳ ತೂಕವಾಗಿರ್ತಕ್ಕಂಥದ್ದು. ವಯಸ್ಸಿಗೆ ಮೀರಿದಂತಹ ಮಾತು, ಯಾರೊಬ್ಬರ ಕಷ್ಟ ಅಂದರೂ ಸ್ಪಂದಿಸುವಂತಹ ಗುಣ, ಇವೆಲ್ಲ ಒಂದೊಂದು ಮಾತು ಆಡಿದ್ರೆ ನನ್ನ ತಂದೆ ನನಗೇನು ಸಂತೋಷ ಪಡ್ತಿದ್ರು ನನ್ನನ್ನು ನೋಡಿ, ಆ ಸಂತೋಷವನ್ನು ಇವತ್ತು ನಾನು ಪಡ್ತಾ ಇದ್ದೇನೆ. ಹಾಗೆ 1.5 ವರ್ಷ ಪೂರೈಸಿಕೊಂಡಿರ್ತಕ್ಕಂಥ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿನ್ನ ಜವಾಬ್ದಾರಿಯನ್ನು ಸಹಿತ ಮೆಚ್ಚುವಂಥದ್ದಿದೆ. 9 ವರ್ಷ ನನ್ನ ಪಯಣದಲ್ಲಿ, 1.5 ವರ್ಷ ನಿನ್ನ ಸಾಧನೆ. ಅದರಲ್ಲೂ ಪ್ರತಿ ಭಾನುವಾರ ಮಾತಾಡುವ ವನಸಿರಿಯಿಂದ, ಈಗಂತೂ ಈಗ ಮಾತಾಡತಕ್ಕಂತಹ ವನಸಿರಿಯಿಂದ ನಿಮ್ಮ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಹಾಗೂ ರಾಶಿಫಲವನ್ನು ನಾನು ಹೇಳ್ತಕ್ಕಂಥ ಕ್ರಮನೇ ಬೇರೆ, ನನ್ನ ಕ್ರಮವೇ ಬೇರೆ. ನನ್ನ ಕ್ರಮ ನಾನು ಆಡ್ತಕ್ಕಂಥದ್ದಲ್ಲ, ನನ್ನ ಹೃದಯದಲ್ಲಿ ಆ ತಾಯಿ ಕೂತು ನುಡಿಸ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು. ಯಾಕೆಂದರೆ ಆನಂದ್ ಗುರೂಜಿ ಗೊತ್ತಿಲ್ಲದ ವಿದ್ಯೆ ಕಂಪ್ಯೂಟರ್. ಆನಂದ್ ಗುರೂಜಿ ಯಾವುದೇ ಗ್ರಂಥಗಳನ್ನು ಅಥವಾ ಯಾವುದೇ ಒಂದು ಆಧಾರಗಳನ್ನು ಇಲ್ಲಿ ಮುಂದಿಟ್ಕೊಂಡು ಮಾತಾಡೋರಲ್ಲ. ಹಾಗೆ ಓದಿ ಏನಾದ್ರು ತರಬಹುದಾ? ನೀವೇ ನೋಡ್ತೀರಿ, ನಾನು ಎಲ್ಲೆಲ್ಲಿ ಪ್ರಯಾಣವನ್ನು ಬೆಳೆಸ್ತಿರ್ತೀನಿ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರಯಾಣ ಸುತ್ತಮುತ್ತ ಅಂತ. ಅದರ ಮಧ್ಯದಲ್ಲಿ ನನ್ನ ಓದು, ನನ್ನ ವಿದ್ಯೆ ಅಥವಾ ನಾನು ಏನು ಮಾಡ್ಬೋದು ಆ ಚಿಂತನೆ ಅವು ಯಾವುದೂ ಅಲ್ಲ. ಆದರೆ ಈ ಸಾನ್ನಿಧ್ಯದಲ್ಲಿ ಕೂತ್ಕೊಂಡ ಮರುಕ್ಷಣ ಆ ತಾಯಿ ಪ್ರಸನ್ನಳಾಗಿ, ಆ ತಾಯಿ ಏನು ಉಪದೇಶಿಸ್ತಾಳೆ, ಏನನ್ನು ನುಡಿಸ್ತಾಳೆ, ಅದನ್ನೇ ನುಡಿತಿರ್ತಕ್ಕಂಥವನು. ಇದಂತೂ ಸತ್ಯ. ಇಂತಹ ಕಾಯಕದಲ್ಲಿ ಒಂದು ಮಾತಾಡುವಂತಹ ಮನಸ್ಸರಿ, ಇದು ನಮ್ಮ ತಾತ ಅವರ ಆಶೀರ್ವಾದ, ನಮ್ಮ ತಂದೆಯವರ ತಂದೆ ಅವರ ಆಶೀರ್ವಾದ, ಅವರ ವಿದ್ವತ್ತು, ಅವರ ಒಂದು ಆ ವಿದ್ಯೆಯ ಸಾಧನೆ, ಅದು ತುಂಬ ದಿನಗಳಿಂದ ಹಾಗೇ ನಿಂತಿತ್ತು. ಅದು ಈಗ ಜಗತ್ ಪ್ರಸಿದ್ಧಿ ಆಗಿದೆ. ಮಾತಾಡುವ ವನಸಿರಿಯಿಂದ ನಿಮ್ಮ ಭವಿಷ್ಯತ್ತಿಗೆ ಒಂದು ಒಳ್ಳೆ ಬೆಳಕು ಸಿಗುವಂಥದ್ದಾಗಲಿ ಎಂಬತಕ್ಕಂಥದ್ದು ನನ್ನ ಚಿಂತನೆಯಿಂದ ಅದನ್ನೇ ಶ್ರೀನಿವಾಸ್ ಶರ್ಮಾರವರಿಗೆ ಉಪದೇಶ ಕೊಟ್ವಿ. ಅದನ್ನು ಹಾಗೇ ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಕ್ತಾ ಇರುವ ಹೆಜ್ಜೆ ಬಹಳ ಚೆನ್ನಾಗಿದೆ. 1.5 ವರ್ಷ ಪೂರೈಸಿರ್ತಕ್ಕಂತಹ ಇವತ್ತಿನ ಈ ಕಾಯಕ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇಂಥ ಹೂಗುಚ್ಛಗಳು, ಪುಷ್ಪಮಾಲೆ, ಪುಷ್ಪವೃಷ್ಟಿ ಅಥವಾ ಜನಗಳ ಅಭಿಮಾನಿಗಳಾಡುವಂತಹ ಮಾತಿಗೆ ನಾವು ಅಲ್ಲಿಗೆ ನಿಲ್ಲಬಾರ್ದು. ಇದು ನಮ್ಮ ದೇಹದ ಮೇಲಿರುವಂತಹ ವಸ್ತ್ರದ ಅಲಂಕಾರವಿದ್ದಂತೆ. ಆದರೆ ನಿಜಕ್ಕೂ ನಮ್ಮ ಸಾಧನೆ ನಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ಒಂದೊಂದು ಹುಳಿಪೆಟ್ಟು ಬಿದ್ದಾಗಲೂ ಒಂದೊಂದು ತರಹ ಅಭಿವೃದ್ಧಿ, ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇನ್ನೊಬ್ಬರ ನೋವಿಗೆ ಸ್ಪಂದಿಸಿ ಇಂನ್ನೊಬ್ಬರ ಕಣ್ಣೀರಿಸುವಂಥ ಕಾಯಕವನ್ನು ಮಾಡುವ ಕಾಯಕ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಡೆಸಬೇಕು. ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಇನ್ನೊಬ್ಬರ ಕಷ್ಟ ಅಂತ ಬಂದಾಗ ಕಷ್ಟಕ್ಕೆ ಸ್ಪಂದಿಸುವ ಗುಣ ಆಗಬೇಕು. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಮಹರ್ಷಿ ಮಂದಿರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಅವರ ಮನಸ್ಸಲ್ಲಿ ಏನು ನೋವಲ್ಲಿ ಬರ್ತಾರೋ ಆ ನೋವನ್ನು ಬಗೆಹರಿಸುವಂಥ ಕಾಯಕ ನೀನು ಮಾಡುವಂಥದ್ದಾಗಬೇಕು. ಮಾಡು, ಒಳ್ಳೆಯದಾಗಲಿ. ಹಾಗೆ ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾದಂಥ ಅನುಗ್ರಹದೊಂದಿಗೆ ಇವತ್ತು ಮಹರ್ಷಿ ಮಂದಿರಕ್ಕೆ ಹರಿದು ಬರ್ತಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಅಬ್ಬಾ, ಅದರ ವೈಶಿಷ್ಟ್ಯತೆ ವಿಶೇಷತೆಯೇ ಬೇರೆ. ಅದರಲ್ಲೂ ಉತ್ತರ ಕರ್ನಾಟಕ, ಮೈಸೂರು ಮತ್ತು ಈ ಕಡೆ ಕೊಡಗು, ನಾನಾ ಮೂಲೆಗಳಿಂದ ಮೂಲ ಮೂಲೆಗಳಿಂದಲೂ ನಿನ್ನೆ ಒಂದಷ್ಟು ಜನ ತಮಿಳುನಾಡಿಂದ ಸಹಿತ ಬಂದು ದರ್ಶನ ಮಾಡೋದು. ಅಂದರೆ ಮಹಾರಾಷ್ಟ್ರದಿಂದ. ಯಾಕೆಂದರೆ ಸಾಲಿಗ್ರಾಮದ ಅಂತಹ ಒಂದು ವೈಶಿಷ್ಟ್ಯತೆ, ಅಂತಹ ಸಾಲಿಗ್ರಾಮದ ಲಕ್ಷ್ಮೀ ಭೂವರಾಹ ಸ್ವಾಮಿ ಸಂಪೂರ್ಣ ಅನುಗ್ರಹ
ನನ್ನ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿ, ಕುಲದೇವರು ಲಕ್ಷ್ಮೀ ವೆಂಕಟೇಶ್ವರ, ನನ್ನ ಗುರುಗಳು, ನನ್ನ ಮಾತಾಪಿತೃಗಳು, ನೀನು ಅಜ್ಜಿ ತಾತ ಅವರ ಆಶೀರ್ವಾದ ನಿನಗಿದ್ದು ನೀನು ಹಾಕುವ ಹೆಜ್ಜೆ ಇನ್ನಷ್ಟು ಅತ್ಯದ್ಭುತವಾಗಲಿ. 1.5 ವರ್ಷ ಅಲ್ಲ, ಇದಿನ್ನೂ 100 ವರ್ಷ ಹೀಗೆ ನಡೀಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆಯಿತು. ಯಾಕೆಂದರೆ ಈ ಕ್ಷಣಗಳನ್ನು ನಾವು ನೆನೆಸ್ಕೊಳ್ಬೇಕಾದ್ದು ಬಹಳ. 9 ವರ್ಷದ ಸಾಧನೆಯ ಸಂತೋಷ ಒಂದು ನನಗಾದರೆ, 1.5 ವರ್ಷ ಪೂರೈಸಿಕೊಂಡಿರತಕ್ಕಂಥ ಸಂತೋಷ ನಿನಗಾಗಿದೆ. ಎರಡೂ ಒಂದೇ ದಿವಸ ಬಂದಿರತಕ್ಕಂಥದ್ದಾದ್ದರಿಂದ ಇದು ಇನ್ನಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರ ಪ್ರಾರಂಭನೇ ಹಾಗೆ. ಅಂದು ಪ್ರಾರಂಭಿಸಿದಂಥ ಕ್ಷಣ ಹೀಗಿತ್ತು, ಇಂದು ಅದೇ ನಡ್ಕೊಂಡು ಬಂದಿದೆ. ಹಾಗಾಗಿ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮನ ಸಹಿತ ಭಾಳ ಅತ್ಯದ್ಭುತವಾಗಿ ನಡೀತಾ ಇರತಕ್ಕಂಥದ್ದು. ಹಾಗೆ ಮತ್ತೊಂದು ವಿಚಾರ ಏನಂದರೆ, ನಾಳೆ ಮತ್ತು ನಾಳಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಭಾನುವಾರ ಅಮಾವಾಸ್ಯೆ ಆದ್ದರಿಂದ ಅಮಾವಾಸ್ಯೆ ಎಂದು ಲಕ್ಷ್ಮೀ ಭೂವರಹರ ವಿಶೇಷವಾದಂಥ ಅನುಷ್ಠಾನವನ್ನು, ಮಹಾಭಿಷೇಕವನ್ನು, ಸ್ವಾಮಿಗೆ ಒಂದು ಸುದರ್ಶನ ಮಹಾಯಾಗವನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯ ಮಹಾಮೂಲ ಮಂತ್ರದಿಂದ ಸ್ವಾಮಿಗೆ ಹವನವನ್ನು ನಡೆಸಿ ಮಹಾಪೂರ್ಣಾವತಿಯನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಳುವಂಥದ್ದಾಗಲಿ. ತಮ್ಮೆಲ್ಲರಿಗೂ ನಮ್ಮ ಆಶ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಜನ ಬಂದು ಅವರ ಮನೋಕಾಮನೆ ಸಿದ್ಧಿಪಡಿಸ್ಕೊಂಡಿದ್ದಾರೆ. ಒಬ್ಬೊಬ್ಬರು ಆಡುವಂಥ ಮಾತು, ಪ್ರಾರಂಭದ ದಿನ ಬಂದು ದರ್ಶನ ಮಾಡಿ ಅವರ ಒಂದು ಸಂಕಲ್ಪ ಮಾಡಿ, ಹಿಂದಲೇ ನಿನ್ನೆ ಬಂದು ನಾನು ಮೊನ್ನೆಯಷ್ಟೇ ಬಂದು ಸಂಕಲ್ಪ ಮಾಡದೆ ಇವತ್ತು ನನ್ನ ಕೆಲಸ ಆಯಿತು ಅಂತಕ್ಕಂಥದ್ದರ ಧ್ವನಿ ನನ್ನ ಕಿವಿಗೆ ಬಿದ್ದಾಗ ನನಗೆ ಸಿಗ್ತಿರ್ತಕ್ಕಂಥ ಆನಂದ ಅಷ್ಟಿಷ್ಟಲ್ಲ, ಅಷ್ಟು ಮಹದಾನಂದವಾಗಿದೆ. ಯಾಕೆಂದರೆ ಅಂತಹ ಒಂದು ಸಾಲಿಗ್ರಾಮ ಸಂಪೂರ್ಣವಾಗಿ ಅಲ್ಲಿ ಆ ಸಾಲಿಗ್ರಾಮದ ಮುಂದೆ ನಿಂತು ಒಂದು ಪ್ರಾರ್ಥನೆ ಮಾಡುವ ಕಾಲ, ಆಗ ಆಗುವಂತಹ ವೈಬ್ರೇಷನ್ಸ್ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅದು ಸಾಮಾನ್ಯವಾದವೇ ಅಲ್ಲವೇ ಅಲ್ಲ. ಯಾಕೆಂದರೆ ಸಾಲಿಗ್ರಾಮ ಪುಟ್ಟದಲ್ಲ, ಬೃಹತ್ ಮಟ್ಟದ ಸಾಲಿಗ್ರಾಮ, ಯಾರೊಬ್ಬರು ತಯಾರು ಮಾಡಿರ್ತಕ್ಕಂಥದ್ದಲ್ಲ. ಅದು ಹಿಂದೆ ಭಗವತ್ ಸಂಕಲ್ಪದಲ್ಲಿ ಬಂದಿರತಕ್ಕಂಥದ್ದು. 1.5 ಲಕ್ಷ ವರ್ಷ ಹಿಂದಿನ ಸಾಲಿಗ್ರಾಮ ಅಂತ ಹೇಳೋದು ಅಷ್ಟು ಆಧಾರಗಳು ಹೇಳ್ತಾ ಇದೆ. ಅದರ ಜೊತೆಗೆ ಒಂದು ವಿಶೇಷವಾದಂಥ 1000 ವರ್ಷ ಇತಿಹಾಸ ಇರತಕ್ಕಂಥ ಶ್ರೀಚಕ್ರ, ಜಗದ್ಗುರುಳಾದಂಥ ಆದಿಶಂಕರರು ಹೇಳಿದ್ದಾರೆ, ಎಲ್ಲಿ ಶ್ರೀಚಕ್ರಾರ್ಚನೆ ಆಗುತ್ತೋ, ಎಲ್ಲಿ ಶ್ರೀಚಕ್ರವನ್ನು ದರ್ಶನ ಮಾಡ್ತಾರೋ ಅವರ ಮನೋಕಾಮನೆ ಶ್ರೀಘ್ರ ಸಿದ್ಧಿ ಅಂತ. ಒಂದು ಕಡೆ ಲಕ್ಷ್ಮೀ ಭೂವರಹ ಸಾಲಿಗ್ರಾಮ, ಮತ್ತೊಂದು ಕಡೆ ಶ್ರೀಚಕ್ರ. ಈ ಎರಡೂ ಸಹಿತ ಒಂದು ಲಕ್ಷ್ಮಿ, ಒಂದು ಭೂವರಹ. ಶ್ರೀ ಲಕ್ಷ್ಮೀ ಭೂವರಹ ಸ್ವಾಮಿ ಅಂತಲೇ ಹೇಳುವಾಗ ಲಕ್ಷ್ಮಿಗೆ ಬೇಕಾದಂಥ ಶ್ರೀಚಕ್ರ, ಭೂವರಹ ಸ್ವಾಮಿ ಮಹಾವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಒಂದು ಅವತಾರ ಭೂವರಹ ಸ್ವಾಮಿ. ಇಡೀ ಭೂಮಂಡಲವನ್ನೇ ಸುಧಾರಣೆ ಮಾಡ್ತಕ್ಕಂಥವನು, ಇಡೀ ಭೂಮಂಡಲವನ್ನೇ ಉದ್ಧಾರ ಮಾಡ್ತಕ್ಕಂಥವನು. ಭೂಮಂಡಲದಲ್ಲಿ ಯಾರು ಜನಿಸಿದ್ದಾರೋ ಪಶು ಪಕ್ಷಿ ಪ್ರಾಣಿಗಳಿಂದ ಮೊದಲುಕೊಂಡು ಜಲಚರಗಳವರೆಗೂ ಎಲ್ಲರ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥವನು ಲಕ್ಷ್ಮೀ ಭೂವರಹ ಸ್ವಾಮಿ. ತಿರುಮಲ ತಿರುಪತಿ ಆಸ್ಥಾನದಲ್ಲಿ 3 ಪ್ರಧಾನ ದೇವತೆಗಳಿದೆ. ಒಂದು ಭೂಮಿಗೆ ಅಧಿಪತಿಯಾಗಿರ್ತಕ್ಕಂಥವನು, ಎರಡನೇದು ಐಶ್ವರ್ಯಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು, ಮೂರನೇದು ವಿದ್ಯಾಧಿಪತಿ ಆಗಿರ್ತಕ್ಕಂಥವನು. 3 ವಿಷ್ಣು ದೇವರುಗಳು ಅಂದರೆ 3 ದೇವರುಗಳು ಆ ತಿರುಮಲ ತಿರುಪತಿಯಲ್ಲಿದ್ದಾರೆ. ಒಂದು ಭೂವರಹ ಸ್ವಾಮಿ. ಯಾರೊಬ್ಬರು ತೀರ್ಥಕ್ಷೇತ್ರಕ್ಕೆ ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಬಂದಾಗಲೂ ಮೊದಲು ಹೋಗಬೇಕಾದ್ದು ಭೂವರಹ ಸ್ವಾಮಿ ದರ್ಶನ. ಅಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿನ ದರ್ಶನ ಮಾಡಬೇಕು. ಎರಡನೇದು ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಬೇಕು. ಮೂರನೇದು ವಿದ್ಯಾಧಿಪತಿಯಾದಂತಹ ಲಕ್ಷ್ಮೀ ಹೈಗ್ರೀವರನ್ನು ದರ್ಶನ ಮಾಡಬೇಕು. ಆದರೆ ಎಲ್ಲ ಕಡೆಗೂ ಲಕ್ಷ್ಮಿಯೇ ಮೊದಲು. ಅಂದರೆ ಶ್ರೀಚಕ್ರ ಉಪಾಸನೆ. ಹರಿಂಕಾರಾಸನ ಗರ್ಭಿತಾಂ ನೆಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಸುಮಾರು 1000 ವರ್ಷಗಳ ಹಿಂದೆ ಯಾವ ಋಷಿಮುನಿಗಳು, ಯಾವ ತಪಸ್ವಿಗಳು, ಯಾವ ಒಂದು ಪಂಡಿತರು, ಪಾಮರರು ವಿಶೇಷವಾಗಿರ್ತಕ್ಕಂಥವರ ಕರಾರ್ಚಿತದಲ್ಲಿ ನಿತ್ಯ ಅನುಷ್ಠಾನ ಮಾಡಿಸಿರ್ತಕ್ಕಂಥ ಈ ಒಂದು ಶ್ರೀಚಕ್ರ ಅಂದರೆ ಚಕ್ರಾರ್ಚನೆ, ಆ ಶ್ರೀಚಕ್ರದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಅಂತಹ ಶ್ರೀಚಕ್ರವನ್ನು ಸಹಿತ ತಾವು ದರ್ಶನ ಮಾಡಬಹುದು. ಶ್ರೀಚಕ್ರ ಒಂದು ಕಡೆ ದರ್ಶನ, ಒಂದು ಕಡೆ ಲಕ್ಷ್ಮೀ ಭೂವರಹ ಸ್ವಾಮಿ ದರ್ಶನ, ಜೊತೆಗೆ ಭಾನುವಾರದ ಅಮಾವಾಸ್ಯೆಯೆಂದು ನಡೀತಿರ್ತಕ್ಕಂಥ ಮಹಾಸುದರ್ಶನ ಹವನ, ಸ್ವಾಮಿಗೆ ನಡೆಯುವಂಥ ಮಹಾಭಿಷೇಕ, ಇದೆಲ್ಲವನ್ನು ಸಹಿತ ದರ್ಶನ ಮಾಡುವಂಥ ಭಾಗ್ಯ ಎಲ್ಲರಿಗೂ ಆಗಲಿ. ನಾಳೆ ಮತ್ತು ನಾಳಿದ್ದು ಅಂದರೆ 23ನೇ ತಾರೀಕುವರೆಗೂ ನಿರಂತರವಾದಂಥ ದರ್ಶನ ಇರುತ್ತೆ. ಅದರಲ್ಲಿ ಪ್ರತ್ಯೇಕವಾಗಿ ನಾಳಿದ್ದು ಅಂದರೆ ಭಾನುವಾರದ ದಿವಸ ಇರತಕ್ಕಂಥ ದರ್ಶನ ತಮ್ಮೆಲ್ಲರ ಜೀವನದಲ್ಲೂ ಏನೇನು ಸಂಕಷ್ಟಗಳಿದೆಯೋ, ಯಾವ್ಯಾವ ಪಾಪಕರ್ಮಗಳು, ಏನು ನೋವೆಲ್ಲ ಒದ್ದಾಡ್ತಾ ಇದ್ದೀರೋ, ಭೂಮಿಗೆ ಸಂಬಂಧಪಟ್ಟದ್ದು, ಕೋರ್ಟಿಗೆ ಸಂಬಂಧಪಟ್ಟದ್ದು, ವಾಸ್ತುಗೆ ಸಂಬಂಧಪಟ್ಟದ್ದು, ದಾಂಪತ್ಯಕ್ಕೆ ಸಂಬಂಧಪಟ್ಟದ್ದು, ಅಷ್ಟೇ ಯಾಕೆ ರೋಗ ರುಜಿನಗಳಿಂದ ನರಳುತ್ತಿರ್ತಕ್ಕಂಥವ್ರು, ನಿಮ್ಮ 72,000 ನರನಾಡಿಗಳಲ್ಲಿರ್ತಕ್ಕಂಥ ರೋಗ ಲಕ್ಷಣಗಳು, ಚರ್ಮದ ಬಾಧೆ, ಏನೇ ಸಮಸ್ಯೆ ಇದ್ದರೂ ಆ ಒಂದು ಧರಣೆ ತೀರ್ಥದಲ್ಲಿ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾ ಸಾನ್ನಿಧ್ಯದ ಮಹಾಪ್ರಸಾದ ನಿಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಭಾನುವಾರ ಮಾತ್ರ ಪ್ರತ್ಯೇಕವಾಗಿ ಸ್ವಾಮಿಯ ವಿಶೇಷವಾದಂಥ ಮಹಾಪ್ರಸಾದವನ್ನು
ತಾವೆಲ್ಲರೂ ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ 9 ವರ್ಷದ ಈ ಒಂದು ಸಂಭ್ರಮದ ಮಹರ್ಷಿವಾಣಿ ಕಾರ್ಯಕ್ರಮ ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಗುರುಗಳೇ, ಇನ್ನು ಬಹಳ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ರಿ, ಅದನ್ನು ಮತ್ತೆ ಮುಂದುವರಿಸೋಣ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹಾಕುವ ಪ್ರತಿ ಹೆಜ್ಜೆ, ನಮ್ಮ ಧರ್ಮಜಾತ್ರೆ ಜೊತೆಗೆ ರಾಜ್ಯದಾದ್ಯಂತ ನಮ್ಮ ಪಯಣ, ಇಲ್ಲಿವರೆಗೂ ಸತತ 9 ವರ್ಷಗಳು ನಿರಂತರವಾಗಿ ಯಾವುದೇ ಥರ ಸಮಸ್ಯೆಗಳಿಲ್ಲದೆ ನಡ್ಕೊಂಡು ಬಂದಿದೆ. ಇದರ ಮಧ್ಯದಲ್ಲಿ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಯಲಹಂಕದಿಂದ ಸ್ವಲ್ಪ ಮುಂದಕ್ಕೆ ಪರಿಕ್ರಮಿಸಿದ್ರೆ ನೀವು ಬೆಂಗಳೂರು ಏರ್ಪೋರ್ಟ್ ಟೋಲ್ಗಿನ್ನ ಮುಂಚಿತವಾಗಿ ಸಿಗುವಂಥದ್ದು ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲೂ ಸಹಿತ ಒಂದು ವಿಶೇಷವಾದಂಥ ಒಂದು ಧರ್ಮ ಕಾರ್ಯ ನಡೀಬೇಕು ಎಂಬತಕ್ಕಂಥದ್ದು ಅಂದು ಸಂಕಲ್ಪ ಮಾಡಿ ಒಂದು ಶನೈಶ್ಚರ ಮಹಾಯಾಗವನ್ನು ಸಹಿತ ಬಹಳ ಅದ್ಭುತವಾದಂತಹ ರೀತಿಯಲ್ಲೇ ನಾವು ನಡೆಸಿದ್ವಿ. ಕೋವಿಡ್ ಸಮಯದಲ್ಲೂ ಸಹಿತ ಒಂದಷ್ಟು ಜನಕ್ಕೆ ಆಶ್ರಮದ ವತಿಯಿಂದ ಆಶ್ರಮದಲ್ಲಿ ಅವತ್ತು ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಅನ್ನಪ್ರಸಾದವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ಅಲ್ಲಲ್ಲಿ ಎಲ್ಲಿ ಸಮಸ್ಯೆಗಳಿದ್ದಾರೋ, ಎಲ್ಲಿ ಅನ್ನದಾಸೋಹ ಆಗಬೇಕಾಗಿದೆಯೋ, ಎಲ್ಲಿ ಸಂಕಷ್ಟದಲ್ಲಿದ್ದಾರೋ, ಅದರಲ್ಲೂ ಒಂದಷ್ಟು ಜನ ಎಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೋ ಅಲ್ಲೂ ಸಹಿತ ಅನ್ನದಾಸೋಹವನ್ನು ನಡೆಸಿದ್ದಾಯಿತು, ಕಳಿಸಿದ್ದಾಯಿತು. ಅದಾದ ನಂತರ ಆಧ್ಯಾತ್ಮಿಕದ ಚಿಂತನೆ ಎಂಬತಕ್ಕಂಥದ್ದೇ ಪ್ರಧಾನವಾಗಿರ್ತಕ್ಕಂಥದ್ದು ಈ ನಿಮ್ಮ ಮಹರ್ಷಿಗಳ ಮಾತು. ಹಾಗಾಗಿ ಗೋ ಸಂರಕ್ಷಣೆ ಮಾಡಬೇಕಾಗಿದೆ. ವಿಶ್ವಮಾತೆ ಗೋಮಾತೆ ಎಂಬತಕ್ಕಂಥ ಧ್ವನಿಯಿಂದ ಎಲ್ಲೆಲ್ಲಿ ಗೋವುಗಳಿಗೆ ಸಮಸ್ಯೆ ಆಗ್ತಿದೆಯೋ ಅಂತಹ ಕಡೆ ಒಂದಷ್ಟು ಜನಗಳನ್ನು ಪ್ರೇರೇಪಿಸಿ ಅಲ್ಲಿ ಗೋ ಸಂರಕ್ಷಣೆ ಮಾಡುವಂತಹ ಕಾಯಕಕ್ಕೂ ಮುಂದಾಗಿದ್ದಾಯಿತು. ಇದಾದ ನಂತರ ಧರ್ಮ ಪ್ರಚಾರದಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾದ್ದು ಸಂಸ್ಕಾರ, ಸಂಸ್ಕೃತಿ. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಸಂಸ್ಕಾರವಂತರಾಗಬೇಕು ಎಂಬತಕ್ಕಂಥ ನುಡಿಯಿಂದ ರಾಜ್ಯದಾದ್ಯಂತ ಎಲ್ಲೇ ಪ್ರವಾಸ ಮಾಡಿದ್ರೂ ತಂದೆ ತಾಯಿ ಮತ್ತು ಸಂಸ್ಕಾರ, ಮಕ್ಕಳಿಗೆ ಹೇಗಿರಬೇಕು, ಮಕ್ಕಳನ್ನು ಹೇಗೆ ನಾವು ಕರೆತರಬೇಕು, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಹೇಗೆ ಉಣಬಡಿಸಬೇಕು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾಯಿತು. ಹೀಗೆ ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಈ ಯಾತ್ರೆ, ಇದರ ಮಧ್ಯದಲ್ಲಿ ಆಶ್ರಮದಲ್ಲಿ ನಡೀತಕ್ಕಂಥ ಪ್ರತಿ ಹುಣ್ಣಿಮೆಯ ಕಾರ್ಯಕ್ರಮ, ಪ್ರತಿ ಹುಣ್ಣಿಮೆಯೂ ಒಂದೊಂದು ವಿಶೇಷವಾದಂಥ ಹವನಗಳನ್ನು ನಡೆಸಿ ದೇವಿ ತಾಯಿ ಲಲಿತಾ ರಾಜರಾಜೇಶ್ವರಿಯ ಉತ್ಸವಗಳನ್ನು ಮಾಡಿ ಅಲ್ಲೂ ಸಹಿತ ಸಾಕಷ್ಟು ಜನ ಭಕ್ತರನ್ನು ಅವರಿಗೆ ಅನುಕೂಲ ಮಾಡಿದ್ದಾಯಿತು. ಹಾಗೆ ಯಾರೊಬ್ಬ ಭಕ್ತರು ಮಹರ್ಷಿ ಮಂದಿರಕ್ಕೆ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅವತ್ತಿನ ಮಹಾಪ್ರಸಾದ ಏನಿದೆಯೋ ಆ ಪ್ರಸಾದವನ್ನು ಉಣಬಡಿಸಿ ಕಳಿಸುವಂತಹದ್ದು ಇವತ್ತಿಗೂ ನಡೆದು ಬರ್ತಿರ್ತಕ್ಕಂಥ ಕಾಯಕ. ಅಂತಹದರಲ್ಲಿ ಕಳೆದ 13ನೇ ತಾರೀಕಿಂದ 23ರವರೆಗೂ 13ರಿಂದ 23ರವರೆಗೂ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾದಂಥ ಸಾಲಿಗ್ರಾಮ ಇಡೀ ರಾಜ್ಯದಲ್ಲಿರ್ತಕ್ಕಂಥವ್ರಿಗೂ ಹೊರ ರಾಜ್ಯದಲ್ಲಿರ್ತಕ್ಕಂಥವ್ರಿಗೂ ದರ್ಶನದ ವ್ಯವಸ್ಥೆ ಮಾಡಿ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ಯಾಕೆಂದರೆ ಆ ಒಂದು ಸಾಲಿಗ್ರಾಮದ ಶಕ್ತಿ ಆ ಥರ ಇದೆ ನೋಡಿ. ಒಂದು ವಿಗ್ರಹಕ್ಕೂ ಸಾಲಿಗ್ರಾಮಕ್ಕೂ ಬಹಳ ವ್ಯತ್ಯಾಸ ಇದೆ. ವಿಗ್ರಹ ವಿಶ್ವಕರ್ಮಗಳಿಂದ ಕೆತ್ತನೆ ಮಾಡತಕ್ಕಂಥದ್ದು. ವಿಶ್ವಕರ್ಮಿ ವಿಶೇಷವಾದಂತಹ ವಿಗ್ರಹವನ್ನು ತಯಾರು ಮಾಡ್ತಾರೆ. ಆ ವಿಗ್ರಹವನ್ನು ತಯಾರು ಮಾಡಬೇಕಾದ್ರೆ ವಾಸ್ತುಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಹಾಗೆ ಶಿಲ್ಪಶಾಸ್ತ್ರ ಪ್ರಕಾರ ಹೇಗೆ ಅದನ್ನು ಕೆತ್ತನೆ ಮಾಡಬೇಕು, ಒಂದು ವಿಗ್ರಹಕ್ಕೆ ಉಗುರಿನ ಕಣ್ಣು ಎಷ್ಟಿರಬೇಕು, ಆ ಕಣ್ಣು ಮೂಗು ಎಷ್ಟಿರಬೇಕು, ಕಿವಿ ಎಷ್ಟಿರಬೇಕು, ಅದರ ದೇಹ ಸೌಂದರ್ಯ ಹೇಗಿರಬೇಕು, ಅಂದರೆ ಒಂದೊಂದು ದೇವತೆಗಳಿಗೂ ಒಂದೊಂದು ದೇವರಿಗೂ ಹೀಗಿರಬೇಕು ಎಂಬತಕ್ಕಂಥದ್ದು ಶಾಸ್ತ್ರದಲ್ಲಿದೆ. ಶಾಸ್ತ್ರಕ್ಕಿದ್ದಂಥದ್ದನ್ನೇ ಕೆತ್ತನೆ ಮಾಡಿರ್ತಕ್ಕಂಥದ್ದಕ್ಕೆ ಜೀವ ತುಂಬಬೇಕಾದ್ರೆ ಪುನಃ ವೇದ ಮಂತ್ರಗಳು, ಆಗಮಶಾಸ್ತ್ರ ಪ್ರಕಾರ ಪೂಜೆ, ಅದಕ್ಕೆ ಬೇಕಾದಂಥ ಅನುಷ್ಠಾನ, ಅದಕ್ಕಿರ್ತಕ್ಕಂಥ ವನಸ್ಸುಗಳ ಸಂಗ್ರಹಣದಿಂದ ಮಾತ್ರ ಸಾಧ್ಯ. ಇದೆಲ್ಲವೂ ಮಾಡಿದರೆ ವಿಗ್ರಹ, ದೇವಸ್ಥಾನ, ದೇವಾಲಯ ಅಲ್ಲಿ ನಡೀತಕ್ಕಂಥದ್ದು. ಆದರೆ ಇದೆಲ್ಲವನ್ನು ಹೊರತುಪಡಿಸಿ ಗಂಡಕಿ ನದಿಯಲ್ಲಿ ಸಿಗುವಂತಹ ಒಂದು ಸಾಲಿಗ್ರಾಮ, ನದಿಯಲ್ಲಿ ಸಿಗುವಂತಹ ಸಾಲಿಗ್ರಾಮ ಅಪ್ಪಪ್ಪ ಅಂದರೆ ನಾವು ನೀವೆಲ್ಲರೂ ನೋಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಸಾಕಷ್ಟು ಜನ ಹಿರಿಯರು, 100 ವರ್ಷದ ಹಿರಿಯರು, 100 ವರ್ಷ ತುಂಬಿರ್ತಕ್ಕಂಥ ಹಿರಿಯರನ್ನೂ ನಾನು ಮಾತಾಡಿಸಿದ್ದೇನೆ. ಅವ್ರು ಹೇಳುವ ಮಾತು ಸಹಿತ ಅಪ್ಪಪ್ಪ ಅಂದರೆ ಒಂದು 2 ಕೈಗಳು ಬಗ್ಸಿ ಒಂದು 2 ಕೈ ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಸಾಲಿಗ್ರಾಮ, ಅದಕ್ಕಿಂತ ದೊಡ್ಡ ಸಾಲಿಗ್ರಾಮ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿರುವಂಥ ಸಾಲಿಗ್ರಾಮ, ನಿಮ್ಮ ಮಹರ್ಷಿ ಮಂದಿರದಲ್ಲಿ ಇವತ್ತು ನೀವು ನೋಡ್ತಿರ್ತಕ್ಕಂಥ ಸಾಲಿಗ್ರಾಮ ಸುಮಾರು 55 kg ತೂಕ ಇರತಕ್ಕಂಥದ್ದು. 55 kg ತೂಕ ಇದ್ದು 2 ಭಾಗದಲ್ಲೂ ಮೇರು ಚಕ್ರವಿದ್ದು, ಮೇರು ಚಕ್ರ ಎಂಬತಕ್ಕಂಥದ್ದು ಒಳಗಿರ್ತ ಸಾಲಿಗ್ರಾಮದಲ್ಲಿ ಚಕ್ರಗಳಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸುದರ್ಶನ ಚಕ್ರ ಆಗಲಿ, ಶ್ರೀಚಕ್ರ ಆಗಲಿ, ಅಥವಾ ವಿಶೇಷವಾದಂಥ ವಿಷ್ಣು ಚಕ್ರ ಆಗಲಿ, ಇದೆಲ್ಲವನ್ನು ಸಹಿತ ಸಾಲಿಗ್ರಾಮದಲ್ಲಿ ಬರುತ್ತೆ. ಸಾಲಿಗ್ರಾಮದ ಒಳಗೆ ಚಕ್ರ ಹೇಗೆ ಬರುತ್ತೆ ಅಂದರೆ ಅದನ್ನು ಕೊರಿತಕ್ಕಂಥದ್ದು ಒಂದು ಹುಳ. ಆ ಕಲ್ಲಿಗೆ, ಸಾಲಿಗ್ರಾಮದ ಕಲ್ಲಿಗೆ ಅಷ್ಟು ಗಟ್ಟಿ ಕಲ್ಲದು. ಸಾಲಿಗ್ರಾಮದ ಕಲ್ಲಾಗಬೇಕಾದ್ರೆ ಸುಮಾರು ವರ್ಷಗಳು ದಾಟದ ಮೇಲೆ ಒಂದು ಸಾಲಿಗ್ರಾಮ ಕಲ್ಲಾಗುತ್ತದೆ. ಸಾಲಿಗ್ರಾಮದಲ್ಲಿ ಸ್ವಾಮಿ ಸಾನ್ನಿಧ್ಯ ಬರಲಿಕ್ಕೆ ಕಾರಣ ಶಾಪಗ್ರಸ್ತನಾದಂಥ ಮಹಾವಿಷ್ಣು
ಸಾಲಿಗ್ರಾಮ ರೂಪದಲ್ಲಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಅವನೆಲ್ಲರನ್ನೂ ಪುನೀತರನ್ನು ಮಾಡ್ತಾನೆ ಎಂಬತಕ್ಕಂಥದ್ದು ಪೂರ್ವ ಇತಿಹಾಸದ ಕಲ್ಪನೆ. ಅಂತಹ ಸಾಲಿಗ್ರಾಮ ಸರಿಸುಮಾರು 55 kg ಇದ್ದು ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮವಾಗಿ ಅದರೊಳಗೆ 2 ಭಾಗದಲ್ಲಿ ಮೇಲೆ ಮತ್ತು ತಳಭಾಗದಲ್ಲಿ 2 ಚಕ್ರಗಳಿದ್ದು, ಬೆನ್ನ ಮೇಲೆ ಒಂದು ಚಕ್ರ ಇದ್ದು, ಅದರ ಹಿಂಬದಿಯಲ್ಲಿ ಒಂದು ಚಕ್ರ ಇದ್ದು, ಒಂದು ಭೂಮಂಡಲ ಹೇಗಿದೆಯೋ ಅದೇ ಪ್ರಕಾರ ಇರತಕ್ಕಂಥ ಲಕ್ಷ್ಮೀ ಭೂವರಹ ಸಾಲಿಗ್ರಾಮ. 1.5 ಲಕ್ಷ ವರ್ಷದ ಇತಿಹಾಸ ಅಂತ ಹೇಳುವಂಥ ಸಾಲಿಗ್ರಾಮ. ಇದಕ್ಕೂ ಮುಖ್ಯವಾಗಿ ತಿರುಮಲ ತಿರುಪತಿ ಆಸ್ಥಾನದವರು, ಹಾಗೆ ಸಾಕಷ್ಟು ಜನ ಜ್ಞಾನಿಗಳು, ವಿಜ್ಞಾನಿಗಳು, ಹಾಗೆ ಈ ಹಿಂದೆ ಸಹಿತ ಒಂದು ವಾಹಿನಿಯಲ್ಲಿ ಇದು ಪ್ರಸಾರ ಆಗಿತ್ತು. ಆ ವಾಹಿನಿಯಲ್ಲಿರ್ತಕ್ಕಂಥವ್ರು ಈ ಒಂದು ಸಾಲಿಗ್ರಾಮದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂದರೆ, ಇದರಿಂದ ಗಂಡಕಿ ನದಿಗೆ ಹೋಗಿ ಅಲ್ಲೂ ಸಹಿತ ನೋಡಿ, ಅಲ್ಲಿ ಎಲ್ಲ ಇರ್ತಕ್ಕಂಥ ಹಿರಿಯರನ್ನು, ಆ ಭಾಗದಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನು ಸಂಗ್ರಹಣ ಮಾಡ್ತಕ್ಕಂಥವ್ರನ್ನ, ಮತ್ತು ಇದು ಸಾಲಿಗ್ರಾಮ ಹೇಗೆ ಇದರ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಅವರು ಮಾಡಿದ್ರು. ಅದಾದ ನಂತರ ಇದರಲ್ಲಿ ಸೈಂಟಿಫಿಕ್ ಆಗಿ ಏನಿದೆ, ಇದನ್ನು ಇಂಗ್ಲೀಷಲ್ಲಿ ಫಾಜಲ್ ಅಂತ ಹೇಳ್ತಾರೆ. ಆದರೆ ಫಾಜಲ್ ಅಂತಕ್ಕಂತಹದ್ದು, ಸಾಲಿಗ್ರಾಮ ಎಂಬತಕ್ಕಂಥದ್ದು, ಇದರಲ್ಲಿ ಏನು ಜೀವಶಕ್ತಿ ಇರಬಹುದು? ವಿಗ್ರಹಗಳಿಗೂ ದೇವಾಲಯದಲ್ಲಿರ್ತಕ್ಕಂಥ ದೇವರಿಗೂ ಸಾಲಿಗ್ರಾಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಸಾಲಿಗ್ರಾಮದ ಮಹಿಮೆ ಬಹಳ ವಿಶೇಷ. ಒಂದು ಸಾಲಿಗ್ರಾಮ ನಿಮ್ಮ ಮನೆಯಲ್ಲಿದ್ದರೆ ಸ್ವಾಮಿಗೆ ಅನ್ನ ನೈವೇದ್ಯ ಆಗಲೇಬೇಕು. ಯಾಕೆಂದರೆ ಸಾಲಿಗ್ರಾಮ ಒಂದು ದಿವಸ ಉಪವಾಸ ಇದ್ದರೆ ನಮ್ಮನ್ನು ಒಣಗಿಸುತ್ತೆ, ನಮ್ಮನ್ನು ಉಪವಾಸ ಪಡಿಸುತ್ತೆ ಅಂತಕ್ಕಂಥದ್ದಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಸಾಲಿಗ್ರಾಮದಲ್ಲಿ ಒಂದು ಜೀವ ಇದೆಯಲ್ಲ, ಆ ಜೀವ ಇರ್ತಕ್ಕಂಥದ್ದು ಕಣ್ಣಿಗೆ ಕಾಣಬೇಕಲ್ಲ. ಆ ಕಣ್ಣಿಗೆ ಕಾಣಬೇಕಾದ್ರೆ ಅದಕ್ಕೆ ಸೈಂಟಿಫಿಕ್ ಆಗಿ ವಿಜ್ಞಾನಿಗಳ ಸಹಾಯ ಬೇಕಲ್ಲ. ಇದನ್ನೇ ಆ ವಾಹಿನಿಯವರು ಒಂದು ಮೆಡಿಕಲ್ ಒಬ್ಬ ಸರ್ಜನ್, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಾಲಿಗ್ರಾಮದ ಪರೀಕ್ಷೆಗೆ ಮುಂದಾಗ್ತಾರೆ. ಇದನ್ನು ಸಾಧ್ಯವಿಲ್ಲ, ಮಾಡಲಿಕ್ಕಾಗೋದಿಲ್ಲ, ಇದನ್ನು ಮಾಡಿದ್ರೆ ಇದು ಬೇರೆ ಥರ ಸಮಸ್ಯೆಗಳು ಎದುರಾಗುತ್ತೆ ಎಂಬತಕ್ಕಂಥದ್ದು ಅವರು ಹೇಳಿದ್ರು. ಅದರ ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ವೈದ್ಯರ ಸಹಾಯದಿಂದ ಇದನ್ನು ಟೆಸ್ಟಿಂಗ್ ಬರೆಸ್ತಾರೆ. ಇದನ್ನು ಟೆಸ್ಟಿಂಗ್ ಮಾಡೋ ವಿಧಾನ ಹೇಗೆ? ಗರ್ಭಿಣಿ ಸ್ತ್ರೀಯರಿಗೆ 3 ತಿಂಗಳು 4 ತಿಂಗಳು ತುಂಬಿದ ನಂತರ ಅವ್ರನ್ನ ಹೇಗೆ ಗರ್ಭದಲ್ಲಿರ್ತಕ್ಕಂಥ ಮಗು ಉಸಿರಾಟ ಪ್ರಕ್ರಿಯೆ ಹೇಗಿದೆ ಎಂಬತಕ್ಕಂಥದ್ದನ್ನು ಟೆಸ್ಟ್ ಮಾಡುವಂತಹ ವಿಧಾನ ಇದೆಯೋ ಅಂಥ ನಿಟ್ಟಿನಲ್ಲಿ ಅದೇ ಪ್ರಕಾರವಾದಂತಹದ್ದು ವಿಗ್ರಹವನ್ನು, ಈ ಸಾಲಿಗ್ರಾಮವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅದಕ್ಕೇನೋ ಒಂದಷ್ಟು ಕೆಮಿಕಲ್ಸ್, ಇದು ಕ್ರೀಮ್ ಏನೋ ಹೊಟ್ಟೆಗೆ ಹಾಕುವಂಥ ರೀತಿ ಆ ಕ್ರೀಮನ್ನು ಒಂದು ಮಿಷನರಿಗೆ ಹಾಕ್ಕೊಂಡು ಸಾಲಿಗ್ರಾಮದ ಮೇಲೆ ಇಟ್ಟರೆ ಇದು ಕಲ್ಲಲ್ಲ, ಇದು ಜೀವಶಕ್ತಿ ಇರತಕ್ಕಂಥದ್ದು, ಒಳಗಡೆ ಇದಕ್ಕೆ ಜೀವ ಇದೆ ಎಂಬತಕ್ಕಂಥದ್ದಕ್ಕೆ ಆ ಸ್ಕ್ರೀನು, ಕಂಪ್ಯೂಟರ್ ಪರದೆ ಮೇಲೆ ಬಂದಂತಹ ಲೈನ್ಸ್ ಇದೆಯಲ್ಲ, ಆ ಲೈನ್ಸನ್ನು ನೋಡ್ರೆ ಎಂಥವರು ಶಾಕ್ ಆಗ್ತಾರೆ. ಅಲ್ಲಿ ಯೋಚನೆ ಮಾಡಿ, ಈ ಸಾಲಿಗ್ರಾಮ ಎಂತಹ ಶಕ್ತಿಯುತವಾದಂಥದ್ದು ಅಂತ. ಇಂತಹ ಒಂದು ಪರಮ ಪವಿತ್ರವಾಗಿರತಕ್ಕಂಥ ಸಾಲಿಗ್ರಾಮ ಸುಮಾರು 4 ತಲೆಮಾರು ಅವರ ವಂಶದಲ್ಲೇ ಇದ್ದು, ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ನಿಮ್ಮ ಮಹರ್ಷಿ ಮಂದಿರಕ್ಕೆ ಬಂದು ಮಹರ್ಷಿಗಳಿಂದ ಒಂದು ದಿವಸ ಇದಕ್ಕೆ ಪೂಜಿಸಬೇಕು, ನೀವೊಂದು ದಿವಸ ಇದಕ್ಕೆ ಪೂಜೆ ಮಾಡಿ ಅಂತ ಹೇಳಿದಾಗ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಹೇಳಿದೆ. ಒಂದು ದಿವಸ ನನ್ನ ಆಶ್ರಮದಲ್ಲಿ ನಾನು ಇಟ್ಟು ಪೂಜಿಸ್ತೇನೆ ಅಂತಲೂ ಕೇಳಿಕೊಂಡೆ. ಕೇಳಿದ ಮರುಕ್ಷಣ ಅವ್ರ ಮನಸ್ಸಲ್ಲಿ ಏನು ಬಂತು ಅದನ್ನು ತೊಗೊಂಡು ಬಂದರು, ನನ್ನ ಆಶ್ರಮಕ್ಕೆ ಕೊಟ್ಟರು. ಅವತ್ತು ನಾನು ಪೂಜೆ ಮಾಡಿದೆ. ಸಮಸ್ಯೆ ಹೊತ್ತಿದ್ದವನು ಬರೀ ನೀವಷ್ಟೇ ಅಲ್ಲ, ಆನಂದ್ ಗುರುಜಿಯವ್ರಿಗೂ ಸಮಸ್ಯೆ ಇತ್ತು. ನನಗಿದ್ದ ಸಮಸ್ಯೆ ಕಳೆದ 3 ವರ್ಷಗಳಿಂದ ನನ್ನ ನೋವು ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಪ್ರತಿ ಕ್ಷಣ ಸಹಿತ ನೋವಲ್ಲೇ ಇದ್ದೆ, ಸಮಸ್ಯೆಯಲ್ಲೇ ಇದ್ದೆ. ನಿಮ್ಮ ಮುಂದೆ ನಗನಗ್ತಾ 1.5 ಗಂಟೆ ಇಲ್ಲಿ ಕೂತ್ಕೊಳ್ತೀವಿ. ಅದಾದ ನಂತರ ಮುಂದೆ ಬರುವಂಥ ಸಾಧಕ ಬಾಧಕಗಳನ್ನು ನಾವು ಅನುಭವಿಸಲೇಬೇಕಲ್ವ. ನನ್ನ ನೋವನ್ನ ಮೊದಲು ಪರಿಹಾರ ಮಾಡಿದ್ದೆ ಈ ಲಕ್ಷ್ಮೀ ಭೂವರಹ ಸಾಲಿಗ್ರಾಮ. ಯಾವಾಗ ಸ್ವಾಮಿನ ಆರಾಧನೆ ಮಾಡಿದೆ ಅವತ್ತೇ ಆ ಸ್ವಾಮಿ ಆರಾಧನೆ ಮಾಡಿದ ಬರೀ 3 ಗಂಟೆಗಳಲ್ಲಿ ನನಗೆ ಬಂದಂಥ ಒಂದು ಫೋನ್ ಕರೆ ನನ್ನ ಮನಸ್ಸು ತೃಪ್ತಿ ಕೊಡಿಸ್ತು. ಅದಾದ 3 ದಿವಸ ಅದರ ಸಂಪೂರ್ಣವಾದಂಥ ಕಾಯಕ ಮುಗೀತು, ಜವಾಬ್ದಾರಿ ಆಯಿತು. ಅದೇನು ಎಂಬತಕ್ಕಂಥದ್ದನ್ನು ಬಾಯಿ ಬಿಚ್ಚಿ ಹೇಳೋದಕ್ಕಿಂತ ನನ್ನ ಮನಸ್ಸಲ್ಲಾದಂತಹ ಒಳಮನಸ್ಸಿನ ಮಾತು, ಆನಂದ ಬಹುಶಃ ನಿಮಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ನಾನೆಷ್ಟು ಆ ಒಂದು ಸಮಸ್ಯೆಯಿಂದ ಹೊರಬಂದಿದ್ದೀನಿ. ಅಂದರೆ ಭೂಮಿಯಲ್ಲಿರ್ತಕ್ಕಂತಹ ದೋಷವನ್ನು ದೂರ ಮಾಡುವಂಥ ಶಕ್ತಿ, ಭೂಮಿಯ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡುವಂಥ ಕಾಯಕ ಈ ಸಾಲಿಗ್ರಾಮದಲ್ಲಿದೆ ಅಂದರೆ ಖಂಡಿತ ತಪ್ಪಲ್ಲ. ಅದಕ್ಕಾಗಿ ನಿಮ್ಮಗಳಲ್ಲಿ, ನಿಮ್ಮ ವಾಸ್ತುಗೃಹಗಳಲ್ಲಿ ಭೂ ಸಂಬಂಧಪಟ್ಟಂತಹದ್ದು, ಕೋರ್ಟು ಕಚೇರಿ ಹತ್ತಿರತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಕಷ್ಟಪಟ್ಟು ಮನೆ ಕಟ್ಟಿದ್ದೀವಿ, ಮನೇಲಿ ವಾಸ ಮಾಡಲಿಕ್ಕೆ ಆಗ್ತಿಲ್ಲ, ಗೃಹ ಪ್ರವೇಶ ಮಾಡಿದ್ದೀವಿ, ಮನೆ ಒಳಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಮನೆ ಕಟ್ಟಿದ್ದೀವಿ, ಯಾರಿಗೋ ಬಾಡಿಗೆ ಕೊಟ್ಟುಬಿಟ್ಟಿದ್ದೀವಿ, ಯಾರೋ ಇನ್ನೊಬ್ರು ಬಂದು ಸೇರಿಕೊಂಡಿದ್ದಾರೆ, ನನ್ನ ಮನೆಗೆ ನಾನು ಹೋಗ್ಲಿಕ್ಕೆ ಆಗ್ತಿಲ್ಲ. ಜೀವನದಲ್ಲಿ ಒಮ್ಮೆ ಮನೆ ಕಟ್ತೀವಿ, ಜೀವನದಲ್ಲಿ ಒಂದು ಸತಿ ನಾವು ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪನೆ ಮಾಡ್ಕೊಳ್ತೀವಿ, ಸಿದ್ಧಿಸ್ಕೊಳ್ತೀವಿ. ಅದು ನಮಗೆ ದಕ್ಕಲಿಲ್ಲ ಅಂದರೆ ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ತಂದೆ ತಾಯಿ ನಮಗೆ ಕೊಟ್ಟ ಭಿಕ್ಷೆ ಅಥವಾ ತಾತ ಕೊಟ್ಟಂಥದ್ದು,
ಆ ಆಸ್ತಿನ ಇವತ್ತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲೊಂದು ಸಮಸ್ಯೆ ಇದೆ. 15 ವರ್ಷ 20 ವರ್ಷ ಆದರೂ ಕೋರ್ಟಲ್ಲಿ ಕೇಸ್ ಕ್ಲಿಯರ್ ಆಗಲಿಲ್ಲ, ಅಲ್ಲಿ ಸಮಸ್ಯೆ ಇದೆ. ಮನೆ ಪರಿಸರದಲ್ಲಿ ಯಾರೋ ತಂತ್ರಬಂತ್ರ ಯಂತ್ರವನ್ನು ಮಾಡಿಬಿಟ್ಟಿದ್ದಾರೆ, ಆ ಮನೆ ನೆಮ್ಮದಿ ಇಲ್ಲ, ಮನುಷ್ಯ ಆ ಮನೆಯಲ್ಲಿ ಉಸಿರಾಟಕ್ಕೆ ಆಗ್ತಾ ಇಲ್ಲ, ಅಥವಾ ಇರ್ತಕ್ಕಂಥವ್ರು ಒಬ್ಬರನ್ನೊಬ್ಬರು ನೋಡಿ ಅನ್ಯೋನ್ಯವಾಗಿ ಇರ್ಲಿಕ್ಕೆ ಆಗ್ತಿಲ್ಲ. ಕುಟುಂಬದಲ್ಲಿ 4 ಜನ 4 ಮೂಲೆಗಳಾಗಿಬಿಟ್ಟಿದ್ದೀವಿ. ಸುಂದರವಾದಂತಹ ಬದುಕು ಕಟ್ಕೊಳ್ಬೇಕಾದಂಥ ಗಂಡ ಹೆಂಡತಿಯರು ದಾಂಪತ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಇಲ್ಲ. ಲಕ್ಷಣವಾಗಿ ಭಗವಂತ ನನಗೆ ಕೊಟ್ಟಂಥ ಸಂತಾನ 2 ಮಕ್ಕಳು 1 ಮಗು ಇರುತ್ತೆ, ಆ ಮಗು ನನ್ನ ಕಂಟ್ರೋಲಲ್ಲಿ ಇಲ್ಲ, ದಾರಿ ತಪ್ಪಿ ಹೋಗ್ತಿದೆ, ಬಾಲ್ಯದಲ್ಲಿ ಅವರು ಅನ್ಯ ದಾರಿ ತುಳಿತಾ ಇದ್ದಾರೆ. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ವಿಶೇಷವಾದಂತಹ ರೀತಿಯ ಅನುಗ್ರಹವನ್ನು ಕೊಡ್ತಿರ್ತಕ್ಕಂಥದ್ದು ಲಕ್ಷ್ಮೀ ಭೂವರಹ ಸಾಲಿಗ್ರಾಮ. ಇದು ಬರೀ 23ನೇ ತಾರೀಕುವರೆಗೂ ಮಾತ್ರ ನನ್ನ ಆಶ್ರಮದಲ್ಲಿರುತ್ತೆ. 1 ದಿನಕ್ಕೆ ಅಂತ ಬಂದ ಸಾಲಿಗ್ರಾಮ ಪುನಃ ನಾನೇ ಅಪೇಕ್ಷೆಯಿಂದ 3 ದಿನಕ್ಕೆ ಕೇಳಿಕೊಂಡೆ. 3 ದಿವಸ ಆಯಿತು ಅಂತ ಅವರು ಒಂದು ಹಸನ್ಮುಖಿಯಾಗಿ ಒಪ್ಕೊಂಡ್ರು. 3 ದಿವಸದಲ್ಲಿ 2 ದಿವಸ ಹೊರಗಡೆ ನನ್ನ ಆತ್ಮೀಯರು ನನ್ನ ಭಕ್ತರು ಅಥವಾ ನನ್ನ ಆಂತರಂಗ ಭಕ್ತರು ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಅವರು ನೋಡಿ ಸಂತೋಷಪಟ್ಟರು. ಅವರ ಕಾಯಕವನ್ನು ಸಿದ್ಧಪಡಿಸ್ಕೊಂಡ್ರು. ಆಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದೇ ತೀರ್ಮಾನ, ಇದು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ, ಬರೀ ನಮ್ಮ ಭಾಗದಲ್ಲಿರ್ತಕ್ಕಂಥವರೆಲ್ಲ ಉತ್ತರ ಕರ್ನಾಟಕ, ಮೈಸೂರು, ಮಂಡ್ಯ, ಕೊಡಗು ಎಲ್ಲಿರೋರಾದರೂ, ಈ ಭಾಗದಲ್ಲಿ ಮಂಗಳೂರು, ಧಾರವಾಡ, ಹುಬ್ಳಿ, ಅಲ್ಲಿ ಎಲ್ಲೆಲ್ಲಿ ನನ್ನ ಭಕ್ತರಿದ್ದಾರೋ, ಯಾರ್ಯಾರು ನನ್ನ ಕಾರ್ಯಕ್ರಮ ನೋಡ್ತಾರೋ ಅವರೆಲ್ಲರ ಮನೆಗೂ ಸಹಿತ ಈ ಸಾಲಿಗ್ರಾಮದ ದರ್ಶನ ಆಗಬೇಕು, ಅವರೆಲ್ಲರೂ ಇಲ್ಲಿ ಬರುವಂಥದ್ದಾಗಬೇಕು, ಬಂದು ಅವರ ಕಷ್ಟಗಳು ದೂರ ಮಾಡ್ಕೋಬೇಕು ಅಂತಕ್ಕಂಥ ಮನಸ್ಸಿನಿಂದ ಪುನಃ ನಾನು ಅವ್ರ ಮುಂದೆ ಕೈ ಚಾಚಿ ಅಂಗಲಾಚಿ ಕೇಳಿಕೊಂಡೆ, ಇನ್ನೊಂದು 11 ದಿವಸ ನಮ್ಮ ಆಶ್ರಮದಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಡಿ, ಬರೋ ಭಕ್ತರ ದರ್ಶನಕ್ಕೆ ದಾರಿ ಮಾಡೋಣ ಅಂತ. ಅದಕ್ಕೂ ಅವರು ಇಲ್ಲ ಅನ್ನಲಿಲ್ಲ, ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಇವತ್ತಿಗೂ ನನ್ನ ಆಶ್ರಮದಲ್ಲಿದೆ. ಈಗಾಗಲೇ ಸತತವಾಗಿ 3 ದಿವಸದಿಂದನೂ ಭಕ್ತರು ಯಥೇಚ್ಛವಾದಂಥ ರೀತಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಮತ್ತು ನಾಳಿದ್ದು ಇನ್ನಷ್ಟು ಅದ್ಭುತವಾದಂಥ ರೀತಿ ಇದೆ. ಸ್ವಾಮಿಗೆ ನಡೆಸುವಂಥ ಮಹಾಭಿಷೇಕವನ್ನು ಕಣ್ತುಂಬಿಸ್ಕೊಳ್ಳೋ ಸೌಭಾಗ್ಯ ನಿಮಗೆ ಒದಗಿ ಬರಲಿ, ನಿಮಗಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ಸಾಲಿಗ್ರಾಮದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಬಹಳ ವಿಶೇಷವಾಗಿ ಇದರಲ್ಲಿ ಸಾಲಿಗ್ರಾಮದ ಶಕ್ತಿ ಅದು ಅಪಾರ. ನಮ್ಮ ಸ್ವಯಂ ನಮಗಾಗಿರ್ತಕ್ಕಂಥ ನಮ್ಮ ಸ್ವಂತ ಅನುಭವವನ್ನೇ ನಾವು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ತಮ್ಮೆಲ್ರಿಗೂ ಕೂಡ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನೋಟಿಸಬಲ್ ಚೇಂಜಸ್, ಅಂದರೆ ತಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಹೇಗೆ ದೂರ ಆಗ್ತಾ ಇದೆ ಅಂತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ತಾವು ಅನುಭವಿಸ್ಕೊಳ್ಬೇಕು, ಅರ್ಥಕೊಳ್ಬೇಕು ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ತಿಳಿಸ್ತಾ ಇದ್ದೇನೆ, ನಿಮ್ಮ ಆಶ್ರಮ ಮಹರ್ಷಿ ಮಂದಿರ ನಿಮ್ಮ ಜಾಗದಲ್ಲೇ ಸಾಲಿಗ್ರಾಮ ಇದೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ, ಯಾಕೆ ತಡ ಮಾಡ್ತಾ ಇದ್ದೀರಿ? ಈಗಾಗಲೇ ಯಾರ್ಯಾರು ದರ್ಶನವನ್ನು ಪಡ್ಕೊಂಡಿಲ್ಲ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದೆ, ತಾವೆಲ್ಲರೂ ಕೂಡ ಬರ್ಬೋದು. ಇನ್ನು ತಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಇರ್ಬೋದು, ಸಾಲಿಗ್ರಾಮದ ಫೋಟೋವನ್ನು ಏನಾದರೂ ನಾವು ಇಟ್ಕೊಳ್ಬೋದು, ಅವ್ರುಗಳೇ ತಗೊಳ್ಬೋದು, ಅದಕ್ಕೇನಾದರೂ ನಿಷೇಧ ಇದೆಯಾ, ನಿಬಂಧನೆಗಳಿದೆಯಾ? ಏನೂ ಇಲ್ಲ. ತಾವು ಬನ್ನಿ, ನಿಮ್ಮ ಫೋನಲ್ಲೂ ಒಂದು ಫೋಟೋ ಇಟ್ಕೊಳ್ಳಿ, ಪ್ರತಿನಿತ್ಯ ಅದರ ಪ್ರಾರ್ಥನೆಯನ್ನು ಮಾಡಿ, ಸಾಲಿಗ್ರಾಮದ ದರ್ಶನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇವತ್ತಿನ ದಿವಸ ಸಂಭ್ರಮದ ಮಹರ್ಷಿವಾಣಿ ಕಾರ್ಯಕ್ರಮ ಅಲ್ವಾ? ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಆ ಕರೆಗಳನ್ನು ಯಾವ ಕರೆ ತೆಗಿಬೇಕು ಎಂಬತಕ್ಕಂಥದ್ದೇ ನಮಗೊಂದು ಸ್ವಲ್ಪ ಸಮಸ್ಯೆ ಆಗೋಗಿದೆ. ಅಷ್ಟು ಕರೆಗಳು ಬರ್ತಾ ಇದೆ ಯಾವಾಗಲಿಂದ. ಕರೆಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ. ಅದರ ಜೊತೆ ಗುರುಗಳು ಏನು ತಿಳಿಸ್ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ. ಖಂಡಿತ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಲಿಗ್ರಾಮದ ಬಗ್ಗೆ ನಾವು ತಿಳಿಸ್ತಿದ್ವಲ್ಲ, ನಮ್ಮ ಜಿ ಕನ್ನಡ ವಿಶೇಷವಾಗಿರ್ತಕ್ಕಂತಹ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರಿಗೂ ಎಲ್ಲೇ ಹೋದರೂ ಒಂದು ಕಾರ್ಯಕ್ರಮಕ್ಕೆ ಒಂದು ಫೋಟೋ ಕೊಡ್ತಿದ್ವಿ. ಆದರೆ ಈ ಬಾರಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸಾಲಿಗ್ರಾಮ ಫೋಟೋನ, ಮೂಲ ಸಾಲಿಗ್ರಾಮದ ಫೋಟೋವನ್ನು ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದ ಭಕ್ತರಿಗೆ, ಅಂದರೆ ಕಾರ್ಯಕ್ರಮ ವೀಕ್ಷಕರಿಗೆ ಮತ್ತು ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಈ ಸಾಲಿಗ್ರಾಮದ ಫೋಟೋ ಸಹಿತ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಅಂದರೆ ಇವತ್ತಿನಿಂದ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರಿಗೆ ಯಾರೆಲ್ಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ, ಮಹರ್ಷಿ ಮಂದಿರ, ಇದು ಆ ಕಂಟಿನ್ಯೂಟಿ ಹೇಗಿದೆ ಅಂದರೆ ಪದ ಮುಂದಕ್ಕೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ಆಡತ್ತೆ. ಯಾಕೆಂದ್ರೆ ಮಹರ್ಷಿವಾಣಿ ಕಾರ್ಯಕ್ರಮ, ಮಹರ್ಷಿ ಮಂದಿರ, ಮಹರ್ಷಿವಾಣಿ ಕಾರ್ಯಕ್ರಮ ತಿರುಗಿ ಅಲ್ಲೇ ಬಂದೆ ನಾನು. ಮಹರ್ಷಿ ಮಂದಿರಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ತಾವು ಕೇಳಿ ಪಡೆಯಿರಿ ಈ ಒಂದು ವಿಶೇಷವಾದ ಫೋಟೋನ. ಅಂದರೆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ದೇವರ ಸಾಲಿಗ್ರಾಮ ಚಿತ್ರ ಜೊತೆಗೆ ಸಾಲಿಗ್ರಾಮದ ಒಂದು ಫೋಟೋ, ಸಾಲಿಗ್ರಾಮದ ಮೂಲ ಮಂತ್ರ ಸಹಿತ ಇಲ್ಲೇ ಇದೆ. ಅಂದರೆ ಆ ಮಂತ್ರವನ್ನು 21 ಅಥವಾ 54 ಬಾರಿ ಈ ಫೋಟೋವನ್ನು ನೋಡ್ತಾ, ಅಂದರೆ ಈ ಸಾಲಿಗ್ರಾಮದ ದರ್ಶನ ಮಾಡ್ತಾ, ಸಾಲಿಗ್ರಾಮದ ದರ್ಶನ ಮಾಡಿ ಅದರಲ್ಲಿರ್ತಕ್ಕಂಥ ಮಂತ್ರವನ್ನು ತಾವು ಉಚ್ಚರಿಸಿದ್ರೆ, ಹೇಳಿದ್ರೆ ಎಂಥ ಅಸಾಧ್ಯವಾದ್ದಾದರೂ ಖಂಡಿತ ದೂರ ಆಗುತ್ತೆ. ಅದಕ್ಕಾಗಿ ನಮ್ಮ ಜಿ ಕನ್ನಡದ ವತಿಯಿಂದ ಈ ಒಂದು ಫೋಟೋಗಳನ್ನು ಸಹಿತ
ಬರ್ತಕ್ಕಂಥ ಭಕ್ತರಿಗೆ ಕೊಡಲಿ ಎಂಬತಕ್ಕಂಥ ಚಿಂತನೆಯಿಂದ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು ತಾವು ಯಾರೆಲ್ಲ ಮಹರ್ಷಿ ಮಂದಿರಕ್ಕೆ ಬರ್ತಿದ್ದೀರಿ ತಮ್ಮೆಲ್ಲರಿಗೂ ಈ ಒಂದು ಫೋಟೋ ಸಹಿತ ತಮಗೆ ಸೇರಿಸ್ತಾ ಇದ್ದೀವಿ. ಫೋಟೋ ತೊಗೊಳ್ಬೋದು. ಇದು ಈ ಫೋಟೋನ ನಿಮಗೆ ನಾನು ಕೊಡಬೇಕಾದ್ರೆ ಈ ಫೋಟೋ ಸೇವೆ ಸಹಿತ ನಮ್ಮ ಜೀ ಕನ್ನಡನೇ ಮಾಡಿದೆ ನೋಡಿ. ಜೀ ಕನ್ನಡದ ಮುಖ್ಯಸ್ಥರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಧರ್ಮ ಪ್ರಚಾರದಲ್ಲಿ ನಿರಂತರವಾದಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಸದ್ಭಕ್ತರಿಗೆ, ಯಾಕೆಂದರೆ ತಾವೆಲ್ಲರೂ ಸಹಿತ ಇಷ್ಟು ಅಚ್ಚುಕಟ್ಟಾಗಿ ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರೋದ್ರಿಂದಲೇ 9ನೇ ವರ್ಷ ಪೂರೈಸ್ಕೊಳ್ಳೋಕ್ಕಾಗಿದ್ದು. 9 ತುಂಬಿ 10ನೇ ವರ್ಷಕ್ಕೆ ಬರಬೇಕಾದ್ರೆ 9 ವರ್ಷ ಈ ಕಾರ್ಯಕ್ರಮ ನಡಿಬೇಕಾದ್ರೆ ಏನು ಹುಡುಗಾಟದ ಮಾತಾ, ಸಾಮಾನ್ಯವಾದ ಮಾತಾ? 1 ತಿಂಗಳು 3 ತಿಂಗಳು 6 ತಿಂಗಳು 1 ವರ್ಷ ಓಡಿಸೋದು ಒಂದು ಕಾರ್ಯಕ್ರಮ ನಡೆಸ್ಬಿಟ್ರೆ ಅದು ದೊಡ್ಡದಾದಂಥ ಕಾರ್ಯಕ್ರಮ ಅಂತ ಹೆಮ್ಮೆಯಿಂದ ಅವ್ರ ಬೆನ್ನು ಅವ್ರು ತಟ್ಕೊಳ್ಳುವಂಥದ್ದು ಇರುತ್ತೆ. ಆದರೆ ನನ್ನಲ್ಲಿ ಇವತ್ತಿನವರೆಗೂ ನನ್ನ ಬೆನ್ನು ನಾನು ತಟ್ಕೊಳ್ಳೋದಲ್ಲ, ನನಗೆ ನಾನು ಹೊಗಳಿಸ್ಕೊಳ್ತಕ್ಕಂಥದ್ದಲ್ಲ, ನನಗೆ ಯಾರೊಬ್ಬರು ಹೊಗಳಬೇಕಾದ ಅವಶ್ಯಕತೆಯೂ ಇಲ್ಲ. ನಾನು ಕೂತಿರ್ತಕ್ಕಂಥ ಆಸ್ಥಾನ ಲೋಪ ಇಲ್ಲದಂಥ ರೀತಿ ನನ್ನ ಈ ಕಾಯಕವನ್ನು ಚಾಚೂ ಇದನ್ನು ತಪ್ಪಿಲ್ದಿರ ಒಂದಷ್ಟು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಈ ಕಾಯಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದೊಂದು ಸುವರ್ಣಾವಕಾಶ. ನಿಮ್ಮ ಸೇವೆ ಮಾಡಲಿಕ್ಕೆ, ನಿಮಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಪರಿಹಾರ ಹುಡುಕುವಂಥ ಒಂದು ಕಾಯಕವನ್ನು, ಅಂತಹ ಒಂದು ಬೃಹತ್ ಮಟ್ಟದ ಗ್ರಂಥದ ಆಧಾರವನ್ನು, ಜೊತೆಗೆ ನಮ್ಮ ಹಿರಿಯರ ಆಶೀರ್ವಾದದೊಂದಿಗೆ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಸಂತೋಷ ಪಡುವಂಥದ್ದಿದೆ. ಹಾಗೆ ಬರೋ ಭಕ್ತರಿಗೆ ಈ ಫೋಟೋ ಸಹಿತ ನಾವು ಕೊಡುವಂಥದ್ದೇ ನೋಡಿ. ಇದರಲ್ಲಿ ಸ್ವಾಮಿಯ ಮೂಲವಾಗಿರತಕ್ಕಂಥ ಸಾಲಿಗ್ರಾಮದ ಆ ಒಂದು ಸುಂದರವಾದಂತಹ ಅಲಂಕಾರ ದೃಶ್ಯ. ಇದನ್ನು ತಮಗೆ ಬಂದವರು ಯಾರೇ ಒಬ್ಬರು ಭಕ್ತರು ಬಂದರೂ ಕೇಳಿ ಪಡೆಯಿರಿ. ಈ ಫೋಟೋನ ಪ್ರತಿಯೊಬ್ಬರು ತೆಗೆದುಕೊಂಡು ಹೋಗಿ. ಇದರಲ್ಲಿ ಮಂತ್ರವೂ ಇದೆ, ವಿಶೇಷವಾದಂಥ ಅನುಷ್ಠಾನ ಹೇಗೆ ಮಾಡಬೇಕು ಎಂಬತಕ್ಕಂಥ ಚಿಕ್ಕದಾದಂಥ ಚುಟುಕಾದಂಥ ಒಂದು ರಹಸ್ಯ ನಿಮಗಳಿಗಿದೆ. ಒಳ್ಳೆಯದಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡತಕ್ಕಂಥವರು, ಕರೆ ಮಾಡಿರ್ತಕ್ಕಂಥವ್ರು, ಈಗಾಗಲೇ ಕಾಗದದ ಮುಖಾಂತರ ಬರೆದು ತಿಳಿಸಿರ್ತಕ್ಕಂಥವ್ರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹರಿಸ್ತಾ, ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮಗೆ ಇನ್ನು ಮುಂದೆ ಪ್ರತಿ ಭಾನುವಾರ ಇಲ್ಲಿವರೆಗೂ ವನಸಿರಿಗಳೋ ಅಥವಾ ಇನ್ಯಾವುದೋ ವಿಚಾರವೋ ಒಂದು ಪ್ರಮುಖವಾಗಿರ್ತಿತ್ತು. ಆದರೆ ಈಗ ಒಂದು ಹೆಜ್ಜೆ ಮುಂದಿಟ್ಟು ಶ್ರೀನಿವಾಸ್ ಶರ್ಮಾರವರಿಂದ ವಿಶೇಷವಾಗಿರ್ತಕ್ಕಂತಹ ವನಸಿರಿ, ಮಾತಾಡುವ ವನಸಿರಿಯಿಂದ ಅದು ಏನನ್ನು ಮಾತಾಡ್ತಿದೆ, ಮಾತಾಡ್ತಕ್ಕಂತಹ ರೀತಿ ಏನು, ಅದರ ಕ್ರಮ ಏನು, ಯಾವ ಪ್ರಕಾರವಾದಂತಹ ಕ್ರಮದ ಆಚರಣೆಯಿಂದ ರಾಶಿಫಲವನ್ನು ನಿಮಗೆ ತಿಳಿಸಬಹುದು. ಆ ರಾಶಿಫಲವನ್ನು ತಿಳಿಸುವ ಕ್ರಮ ಇನ್ನು ಮುಂದೆ ಮಾತಾಡುವ ವನಸಿರಿಯ ಉತ್ತರದಿಂದ ಅದು ಹೇಗೆ ಉತ್ತರ ಕೊಡುತ್ತೋ ಹಾಗೆ ಭಾನುವಾರದ ಸಂಚಿಕೆಯಲ್ಲಿ ನಿಮಗೆ ರಾಶಿಫಲ ತಿಳಿಸ್ತಾರೆ. ಆ ರಾಶಿಫಲ ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ನೀವು ಅರ್ಥ ಮಾಡ್ಕೊಳ್ಳುವಂಥ ವಿಧಿವಿಧಾನ ಇದೆ. ಹಾಗೆ ಭಾನುವಾರ ನೀವು ಕರೆ ಮಾಡಿ ನಾನೇನೋ ಈ ಕ್ಷಣಕ್ಕೆ ಆ ಪ್ರಶ್ನೆ ತಗೊಳ್ಬೇಕು ಅಂತಕ್ಕಂಥದ್ದಿಲ್ಲ. ಈಗ ತಾವೇನು ರಾಶಿಫಲವನ್ನು ಮಾತಾಡುವಂತಹ ಉತ್ತರ ಕೊಡ್ತಕ್ಕಂಥ ವನಸಿರಿಯಿಂದ ತಾವು ನೋಡ್ತಿದ್ದೀರಿ. ಅದಾದ ನಂತರ ಒಂದು ಭಾಗದಲ್ಲಿ, ಅಂದರೆ ಇರ್ತಕ್ಕಂಥ ಸೆಗ್ಮೆಂಟಲ್ಲಿ ಒಂದು ಸೆಗ್ಮೆಂಟಷ್ಟು ಅಥವಾ ಒಂದು ಭಾಗದಲ್ಲಿ ರಾಶಿಫಲ ಮುಗಿದಾದ ಮೇಲೆ ಸಾರ್ವತ್ರಿಕವಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋದಕ್ಕೆ ಇನ್ನು ಮುಂದೆ ಅದು ಒಂದು ಸೂಚನೆ ಕೊಡ್ತಾ ಇದ್ದೇನೆ. ಅದು ಹೇಗೆ? ಅವರು ಪ್ರಶ್ನೆಯನ್ನು ನೋಡುವಾಗ ಸಾರ್ವತ್ರಿಕವಾಗಿ ಎಲ್ಲರ ಪ್ರಶ್ನೆ, ನಿಮಗೆ ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಆಗುತ್ತೆ ಇಲ್ಲ, ಇವತ್ತಿಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆಗುತ್ತೋ ಇಲ್ವೋ, ಅಥವಾ ಇವತ್ತು ನಾನು ಮಾಡೋ ಕೆಲಸ ಯಶಸ್ಸಿದೆಯೋ ಇಲ್ವೋ, ಈ ಪ್ರಕಾರವಾದಂತಹ ಚಿಂತನೆಗಳನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದೇ ಕ್ಷಣಕ್ಕೆ ಇವರು ಪ್ರಶ್ನೆಯನ್ನು ಮುಂದಿಡಲಿ. ಆ ಪ್ರಶ್ನೆಗೆ ಬಂದಂತಹ ಉತ್ತರ ಏನು ಉತ್ತರ ಕೊಡ್ತಾ ಇದೆ, ಯಾವ ರೀತಿ ಉತ್ತರಿಸ್ತಾ ಇದೆ ಅಂತಕ್ಕಂಥದ್ದನ್ನು ಅವರು ಅದನ್ನು ಸ್ಪಷ್ಟೀಕರಿಸ್ತಾರೆ. ಅದನ್ನು ಆಧಾರವಾಗಿಟ್ಕೊಂಡು ನಿಮ್ಮ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ 9 ವರ್ಷದ ಈ ಒಂದು ಸಂಭ್ರಮವನ್ನು ಹಂಚಿಕೊಳ್ಳಿಕ್ಕೆ, ಆ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೋಸ್ಕರ ಸಾಕಷ್ಟು ಜನ ಕರೆಯನ್ನು ಮಾಡಿದ್ದೀರಿ. ಈಗ ಆ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ಕಾರ ಅಜ್ಜರ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಜ್ಜರ? ಚೆನ್ನಾಗಿದ್ದೀನಿ. ಗುರುಜಿ ಅವರಿದ್ದಾರೆ, ಮಾತಾಡಿ. ಕೊಡ್ರಿ. ಹಲೋ ರೀ. ನಮಸ್ತೆ, ಹೇಳಿ. ನಮಸ್ಕಾರ ರೀ ಗುರುಜಿ. ಕೋಟಿ ನಮಸ್ಕಾರ ರೀ ಗುರುಜಿ. ನಮಸ್ತೆಪ್ಪ. ಇಲ್ರಿ, ನಮ್ಗೆ ಬಾಳ ತೊಂದ್ರೆ, ಬಾಳ 20-40 ವರ್ಷದಿಂದ ಬಾಳ ಕಾಡಕತ್ಯಾರ್ರಿ ಗುರುಜಿ. ನಟ್ಗೆ ನಮ್ಗೆ ಹಿಸ್ಸೆ ಕೊಟ್ಟಿಲ್ಲ, ನಮ್ಗೆ ಒಂದೊಂದು ಬಾಳ ತೊಂದ್ರೆಯನ್ನು ಕೊಡಾಕತ್ಯಾರ. ಅದಕ್ಕೇನ್ ಪರಿಹಾರ ನಮ್ಗೆ ಎಲ್ಲಾ ಕಡೆ ನೋಡಿದ್ರೆ ಯಾವ್ದು ಪರಿಹಾರನೂ ಸಿಗೋಲ್ರಿ ಗುರುಜಿ. ನಮ್ಗೆ ಎಳಿಗೇನ ಆಗೋಲ್ರಿ, ಬಾಳ ಅನ್ಯಾಯ ಮಾಡಾಕತ್ ಬಿಟ್ರ, ಬಾಳ ತೊಂದ್ರೆ ಕೊಡಾಕತ್ ಬಿಟ್ಟಾರ್ರಿ. ಹಿಸೆನ ಸರಿ ಕೊಡುವಲ್ರು, ಹಿಸೆನ ನೆಟ್ಟು ಮಾಡ್ಕೊಡುವಲ್ರು. ಅದರಿಂದನ ಕಾಡಾಟ ಹಂಗ ಸಣ್ಣ ಕಾದ ಹೊಂಟ್ ಬಿಟ್ಟವ್ರಿ. 2 ಮಕ್ಳು ಅದಾವ್ರಿ ನಮ್ಗೆ. ಬಾರಿ ತೊಂದ್ರೆ ಸಿಕ್ಕವ್ರಿ ಗುರುಜಿ. ಎಲ್ಲಾ ಕೇಳಿ ಎಲ್ಲಾ ಬಾಳ ತೊಂದ್ರೆ ಸಿಕ್ಕಂದ್ರೆ ಯಾವ ಭೂಮಿಗೆ ಸಂಬಂಧಪಟ್ಟ ವಿಚಾರನ
ಹೇಳ್ರಿ ಗುರುಜಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆಯಾ? ಎಲ್ಲ ತೊಂದ್ರೆ ಇದೆ, ಮನಿದಿಂದ ಹಿಡಿದು ಭೂಮಿಯಿಂದ ಹಿಡಿದು ಎಲ್ಲದಿಂದ ಐತ್ರಿ ಗುರುಜಿ. ಒಂದು ಕೆಲಸ ಮಾಡಿ, ನಿಮ್ಮ ಸ್ವರತರಂಗ ಪ್ರಕಾರ ಒಂದು 18 ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂತಹ ಬಿಳಿ ಎಕ್ಕದ ಗಿಡ ಇದ್ರೆ ಅದಕ್ಕೆ 3 ಪ್ರದಕ್ಷಿಣೆ ಮಾಡಿ 4 ಹೂವು ಕಿತ್ಕೊಳ್ಳಿ. 18 ದಿವಸ ಡೈಲಿ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅದಕ್ಕೆ 3 ಪ್ರದಕ್ಷಿಣೆ ಮಾಡಬೇಕು. 4 ಹೂವು ಕಿತ್ಕೋಬೇಕು. ಅದರಲ್ಲಿ 2 ಹೂವನ್ನ ಬನ್ನಿ ವೃಕ್ಷದ ಹತ್ರ ಇಡಬೇಕು. ಆ ಬನ್ನಿ ವೃಕ್ಷದ ಹತ್ರ ಹೋದಾಗ ಬನ್ನಿ ಮರದ ಹತ್ರ ಅಲ್ಲಿ ದೀಪ ಅಂಟಿಸಿ ಅಲ್ಲಿ 2 ಹೂವನ್ನ ಇಡಿ. ಇನ್ನು 2 ಹೂವು ಇರುತ್ತೆ. 2ರಲ್ಲಿ ಮನೆ ಹತ್ರ ಬಂದು ಮನೆ ಬಾಗಿಲಲ್ಲಿ 1 ಹೂವು ಇಡಿ. ಇನ್ನು 1 ಹೂವು ಇರುತ್ತೆ. ಅದನ್ನ ನಿಮ್ಮ ಮನೆ ದೇವರ ಹತ್ರ ದೀಪ ಅಂಟಿಸಿ ಮನೆ ದೇವರ ಹತ್ರ ಇಟ್ಟು ಆ ಇಟ್ಟಂತ ಹೂವನ್ನ ನಿಮ್ಮ ರೈಟ್ ಸೈಡ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಇವತ್ತು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟ್ ಅಲ್ಲಿ ಇರುವಂತಹ ಹೂವು ನಾಳೆ ಬೆಳಿಗ್ಗೆವರೆಗೂ ಇದ್ದು ನಾಳೆ ಬೆಳಿಗ್ಗೆ ಅದ್ರ ಜೋಪ ಅನ್ನುವಾಗ ಒಂದ್ ಕಡೆ ಇಡಿ. ಇದೇ ಪ್ರಕಾರ 18 ದಿವಸ ನೀವು ಮಾಡಿ. 19ನೇ ದಿವಸ ನೀವು ನಿಮ್ಮ ಪರಿವಾರ ಮನೆಗಿರುವ ಎಲ್ಲರೂ ಸಹಿತ ಮೊದಲು ಮನೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ದೇವ್ರ ಮುಂದೆ ದೀಪ ಅಂಟಿಸಿ ಅಲ್ಲೆಲ್ಲಾದ್ರೂ ನೀರು ಹರಿಯುವಂತ ಸ್ಥಳಕ್ಕೆ ಹೋಗಿ ಅಲ್ಲೊಂದು ಗಂಗೆಗೆ ಪೂಜೆ ಮಾಡಿ ಆ 18 ದಿವಸದ ಹೂವುಗಳಿರುತ್ತಲ್ಲ 18 ಹೂವು ಇದೆಯಲ್ಲ ಅದಷ್ಟು ನೀರಿಗೆ ಬಿಡಿ. ನೀರಿಗೆ ಬಿಟ್ಟು ಅಲ್ಲಿಂದ ಸ್ವಲ್ಪ ನೀರು ತಗೊಂಡ್ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಏನಾದ್ರೂ ಒಂದಿಷ್ಟು ಅಕ್ಕಿ ಕಡಲೆಬೇಳೆಯಿಂದ ಏನಾದ್ರು ಒಂದಿಷ್ಟು ಸಿಹಿ ಪದಾರ್ಥ ಮಾಡಿ ಅದನ್ನೊಂದು 4 ಜನ ಹಿರಿಯರಿಗೆ ಬಡಿಸಿದ್ರೆ ಅಥವಾ ಮಕ್ಕಳಿಗೆ ಕೊಟ್ರೆ ಅಲ್ಲಿಗೆ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಆಯ್ತು ಗುರುಜಿ, ಇದನ್ನ ಮಾಡಿ. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಸರ್. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನನ್ಗೆ ನೇಮ್ಸ್ಕೋಬೇಕಂತ ಗೊತ್ತಾಯ್ತಲ್ಲ ಗುರುಜಿ, ಕರೆ ಸಿಕ್ಕಿರೋದಕ್ಕೆ. ಹಾಗೆ ಅದು ಸಡನ್ ಆಗಿ ಮನೆಗೆ ಲೈಟ್ ಬಂದ್ರೆ ಅದು ವೋಲ್ಟೇಜ್ ಎಷ್ಟಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಹೇಳುತ್ತಾ 9 ವರ್ಷದ ಶುಭಾಶಯಗಳು ಗುರುಜಿ. ಒಳ್ಳೇದಾಗ್ಲಿ. 9 ವರ್ಷದ ಪಯಣದಲ್ಲಿ ನೀವು ನಮ್ಮೊಂದಿಗೆ ಇದ್ದೀರಿ. ನೀವು ಪ್ರತಿನಿತ್ಯ ಕಾರ್ಯಕ್ರಮ ನೋಡ್ತಾ ಇರೋದ್ರಿಂದ ಇದು 9 ವರ್ಷ ಮುಗಿಸ್ತಾ ಇದೆ. ಗುರುಜಿ ಹೌದು. ಹೇಳಮ್ಮ. ಗುರುಜಿ ನಮ್ಮ ಮನೇಲಿ ಅಂದ್ರೆ ಹಣಕಾಸಿಂದ ಜಾಸ್ತಿ ಸಮಸ್ಯೆ ಆಗಿದೆ ಗುರುಜಿ ನಮ್ಗೆ. ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಅವರು ಡ್ರೈವಿಂಗ್ ಕೆಲಸ ಮಾಡ್ತಾರೆ ಗುರುಜಿ. ಅಂದ್ರೆ ಅವ್ರಿಗೆ ಡ್ರೈವಿಂಗ್ ಮಾಡ್ತಾರೆ, ದುಡ್ಡು ಬರುತ್ತೆ, ಹಿಂಗ್ ಕೈಗೆ ಬರುತ್ತೆ, ಹಿಂಗ್ ಬಂದಿದ್ದು ಮತ್ತೆ ದುಡ್ಡು ನೋಡ್ತೀವಿ ಅಷ್ಟೇ, ಮತ್ತೆ ಕೈಗೆ ಸಿಗೋದೇ ಇಲ್ಲ ದುಡ್ಡು. ಅದು ಮತ್ತೆ ನೋಡಮ್ಮ, ಇಲ್ಲಿ 2 ಪ್ರಧಾನವಾಗಿ ಚಿಂತನೆ ಮಾಡಬೇಕಾದ್ದು. ನಾವು ಸಮಸ್ಯೆ ಇದೆ, ತೊಂದರೆಯಿಂದ ಪರಿಹಾರ ಮಾಡ್ಕೊಳ್ಳೋದು ಒಂದು. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು. ಡ್ರೈವಿಂಗ್ ಕೆಲಸ ಅಂದ್ರೆ ನಾನು ಹೇಳೋದು ಕೇಳಿಸ್ಕೊ. ಡ್ರೈವಿಂಗ್ ಕೆಲಸ ಅಂದ್ರೆ ಏನು ಗೊತ್ತಮ್ಮ? ಸಾಮಾನ್ಯ ಒಬ್ಬ ಡ್ರೈವರು ಇನ್ನೊಬ್ಬ ಡ್ರೈವರು ಜೊತೆ ಸೇರಿದಾಗ ಕಷ್ಟಪಟ್ಟಿರ್ತಕ್ಕಂಥ ಹಣವನ್ನು ತನ್ನ ಮೈಕೈ ನೋವು ಅಥವಾ ಇನ್ನೊಂದು ಮತ್ತೊಂದು ಕೆಲವು ದುರಭ್ಯಾಸದಿಂದಲೋ, ಇದು ನಿಮ್ಮನೆಯವರು ಹೀಗಿದ್ದಾರೆ ಅಂತ ನಾನು ಹೇಳಲ್ಲ, ನಡೆಯೋ ವಿಧಾನ ಹೇಳ್ತಿದ್ದೇನೆ. ಆ ಕಷ್ಟಪಟ್ಟಿರೋ ದುಡ್ಡನ್ನು ಅದನ್ನು ಸೇಫಾಗಿ ಮನೆಗೆ ತಂದು ನಿಮ್ಮ ಕೈಲಿ ಕೊಟ್ಟು ಅಥವಾ ಅದನ್ನು ಜೋಪಾನ ಮಾಡೋ, 10 ರೂಪಾಯಿ ಸಂಪಾದನೆ ಮಾಡಿದ್ರೆ 5 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿನ ಎಲ್ಲರೂ ಒಂದು ಬ್ಯಾಂಕಲ್ಲಿ ಇಟ್ಕೊಳ್ಳೋದು ಮಾಡಿದ್ರೆ ಅಲ್ಲಿ ಇವತ್ತು ಡ್ರೈವಿಂಗ್ ಕೆಲಸದಲ್ಲಿ ಇರ್ತಕ್ಕಂಥವ್ರು ನಾಳೆ ಸಹ ಅವರೇ ಒಂದು ಸ್ವಂತ ಕಾರ್ ಇಟ್ಕೊಂಡು ಓನರ್ ಆಗಿಬಿಡ್ತಾರೆ. ಆದರೆ ನಮ್ಮವ್ರು ಆ ಥರ ತಪ್ಪು ಮಾಡೋದಿಲ್ಲ. ನಮ್ಮವ್ರು ಮಾಡೋ ತಪ್ಪೇನು ಗೊತ್ತಮ್ಮ? ಬೆಳಗಿನಿಂದ ಸಂಜೆವರೆಗೂ ಬೆವರು ಸುರಿಸಿ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ. ಸಂಪಾದನೆ ಮಾಡಿರ್ತಕ್ಕಂಥದ್ದು ನಮ್ಮ ಮನೆಗೆ ತರ್ತೀರಿ, 1 ನಿಮಿಷ ಆಚೆಗೆ ಹೋಗಿ ಬರ್ತೀರಿ ಅಂತ ಅರ್ಧ ಮುಕ್ಕಾಲು ಕಳ್ಕೊಂಡ್ಬಿಡ್ತೀರಿ. ಇನ್ನು ಉಳಿದಿದ್ದೆಷ್ಟು? ಅಂದ್ರೆ ಗುರುಜಿ ಅವರು ಅದೇ ಮಾಡೋದು, ಅಂದ್ರೆ ಮನೆಗೆ ಅದೇ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತ ಅಯ್ಯೋ ಅಂದ್ರೆ ಸಾಕು ಕೊಟ್ಟು ಬಂದ್ಬಿಡ್ತಾರೆ. ಅಯ್ಯೋ ಅಂದ್ರೆ ಕೊಟ್ಟು ಬರೋದು ಬೇರೆ, ವೇಸ್ಟ್ ಆಗಿ ಖರ್ಚು ಮಾಡೋದು ಬೇರೆ. ಅಲ್ಲಿ ಸ್ವಲ್ಪ ಬುದ್ಧಿವಂತರಾಗಬೇಕು. ಆ ಬುದ್ಧಿವಂತರಾಗೋಗಿ ಮನೇಲಿ ಹೆಣ್ಣುಮಕ್ಕಳು ತಾಯಿ ಅಂದ್ರು ನೀವು ಪ್ರತಿಯೊಬ್ಬರು ಮಾಡಬೇಕು. ಇವತ್ತು ಯಾರ್ಯಾರು ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾರೆ, ಆಟೋ ಓಡಿಸಲಿ, ಕಾರ್ ಓಡಿಸ್ಲಿ, ಕ್ಯಾಬ್ ಓಡಿಸ್ಲಿ, ಆ ಕ್ಯಾಬ್ ಓಡಿಸುವಂಥವ್ರು, ಆಟೋ ಓಡಿಸ್ತಕ್ಕಂಥವ್ರು ಅಥವಾ ಡ್ರೈವಿಂಗ್ ಮಾಡ್ತಕ್ಕಂಥವ್ರ ಕುಟುಂಬದಲ್ಲಿರುವ ಅವರ ಧರ್ಮಪತ್ನಿ ಯಾರೋ ಹೆಂಡತಿ, ಮನೆ ಯಜಮಾನರು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಕಷ್ಟಪಟ್ಟು ದುಡ್ಡು ತರ್ತಾರೆ, ತಂದ ತಕ್ಷಣ ಫಸ್ಟ್ ಆ ದುಡ್ಡನ್ನು ಹೆಂಗೆ ಸೇಫ್ ಮಾಡಬೇಕು ಅಂತ ಫಸ್ಟ್ ಬುದ್ಧಿವಂತಿಕೆ ಹೇಳಿ ನೀವು ಕೆಲಸ ಮಾಡಬೇಕು. ನೀವು ಹೆಣ್ಣು ಮಕ್ಕಳು ಸ್ವಲ್ಪ ನಿರ್ಲಕ್ಷ್ಯ ಮಾಡಿಬಿಟ್ರೆ, ನಿಮ್ಮ ಸಂಸಾರವನ್ನು ನೀವು ಅಂಗೈಯಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತಾರೆ? ಆ ಹಣವನ್ನು ತರ್ತಾರೆ, ಆಗ ಅಂಗಡಿಗೆ ಹೋಗಿ ಹಿಂಗೆ ಬರ್ತಾರೆ. ಯಾವ ಅಂಗಡಿ ಅಂತ ನಾನು ಬಾಯ್ಬಿಟ್ಟು ಹೇಳಬಾರ್ದು, ತಪ್ಪಾಗುತ್ತೆ. ಅಲ್ಲಿಗೆ ಹೋಗಿ ಬರ್ತಾರೆ. ಅಲ್ಲಿಗೆ ಹೋಗಿ ಬಂದರು ಅಂದರೆ ಇರೋಬರ ದುಡ್ಡೆಲ್ಲ ಕಳೀತಾರೆ, ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಾರೆ. ಇದೇ ಜೊತೆ ನಡೀತಾ ಇರೋದು. ಇದಾಗಬಾರ್ದು.
ಇನ್ನಾದರೂ ಬುದ್ಧಿವಂತರಾಗಿ ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ನೋಡಮ್ಮ, ಯಾರೂ ಶ್ರೀಮಂತಿಕೆಯನ್ನು ಅಪೇಕ್ಷೆ ಪಟ್ಟು ನಾನು ಶ್ರೀಮಂತ ಆಗಬೇಕು ಅಂತೆಲ್ಲ, ಆ ಹೊತ್ತು ಒಳ್ಳೆ ಚೆನ್ನಾಗಿದ್ದು ನಾನು ಹೊರಗಡೆ ಸಮಾಜದಲ್ಲಿ ನನಗೆ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥ ಚಿಂತನೆ. ಹಾಗಿರಬೇಕು ಅಂದರೆ ನಾವು ಹಾಗೇ ನಡ್ಕೋಬೇಕು. ಅದನ್ನು ಪ್ರತಿಯೊಬ್ಬ ತಾಯಿದ್ರು, ಇವತ್ತು ನೀನು ಕಷ್ಟ ಹೇಳ್ಕೊಂಡಿದ್ಯಾ, ನೀನೊಬ್ಬಳು ಕಷ್ಟ ಅಲ್ಲ, ಇದು ಇಡೀ ರಾಜ್ಯ ದೇಶದಲ್ಲಿ ಎಲ್ಲರೂ ಈ ಸಮಸ್ಯೆಯಲ್ಲಿದ್ದಾರೆ. ಆ ಸಮಸ್ಯೆಯಲ್ಲಿರ್ತಕ್ಕಂಥವ್ರು ಆಚೆ ಬರಬೇಕಾದ್ರೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ನೀವು ನಿಮ್ಮ ಪತಿದೇವರನ್ನು ಸರಿಯಾದ ದಾರಿಯಲ್ಲಿ ಇಟ್ಕೊಳ್ಬೇಕು. ಆ ದಾರಿಯಲ್ಲಿಡುವ ಕೆಲಸ ನೀವು ಮಾಡಬೇಕು. ಇದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ನೋಡಿ, ಕರೆಗಳ ಆ ಒಂದು ಸುರಿಮಳೆ ಸಾಕಷ್ಟು ಇರುವ ಕಾರಣದಿಂದ ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ. ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದಾರೆ. ಒಳ್ಳೆದಾಗ್ಲಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹುಬ್ಳಿಯಿಂದ ರೀ. ಹುಬ್ಳಿಯಿಂದ. ಸಂತೋಷ. ನಾನು ಅವಾಗಲೇ ಅನ್ಕೊಂಡೆ ಉತ್ತರ ಕರ್ನಾಟಕದಿಂದ ಇನ್ನ ಕರೆ ಬಂದಿಲ್ಲ ಅಂತ ಹೇಳಿ. ಬಂದಾಯ್ತು. ತಮ್ಮ ಹೆಸರಮ್ಮ? ಅಮ್ಮ ತಮ್ಮ ಹೆಸರು ತಾಯಿ? ಇಂದುಮತಿ ರೀ. ಇಂದುಮತಿ ಅಂತ ಹೇಳಿ. ಆದಷ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದ್ ಮಾತಾಡಿ, ಯಾಕೆಂದ್ರೆ ಪ್ರತಿಯೊಂದು ಕರೆ ಕೂಡ ಅಮೂಲ್ಯ. ಹಾ ತಾಯಿ. ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. 9ನೇ ವರ್ಷದ ಶುಭಾಶಯಗಳು ಗುರುಜಿ. ಒಳ್ಳೆದಾಗ್ಲಿ. ಎಲ್ಲಿ ಹುಬ್ಳಿಯಿಂದ ಕರೆ ಮಾಡ್ತಿದ್ದೀರಾ? ನಾವು ಹುಬ್ಳಿಯಿಂದ ಕರೆ ಮಾಡ್ತಿದ್ದಾರೆ ಗುರುಜಿ. ನೀವೊಂದು ಕೆಲಸ ಮಾಡಿ, ಇವತ್ತು ಸಂಜೆ ಒಳಗೆ ಸಮಯ ಸಿಕ್ಕಿದ್ರೆ ಸಿದ್ಧಾರೂಢರ ಅಜ್ಜ ಅವ್ರ ಹತ್ರ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ. ಹ್ಞೂ ಗುರುಜಿ. ನೀವು ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವ್ರ ಆಶೀರ್ವಾದ ನಮಗೆ ಸಿಗುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ಇರುತ್ತೆ. ಎಲ್ಲರಿಗೂ ಒಳಿತಾಗೋಂಗಿರಲಿ. ಹ್ಞೂ ಗುರುಜಿ. ಯಾಕೆಂದರೆ ಉತ್ತರ ಕರ್ನಾಟಕದ ಕಡೆ ಸಾಧು ಸಂತರು, ಗುರುಗಳು, ಅಲ್ಲಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಅಜ್ಜ ಅವರು, ಅವ್ರ ಆಶೀರ್ವಾದ ಇದ್ದರೆ ಇಡೀ ಜಗತ್ತೇ ನೆಮ್ಮದಿಯಾಗಿರುತ್ತೆ. ಸಿದ್ಧಾರೂಢರ ಒಂದು ಆಶೀರ್ವಾದ, 3000 ಮಠ, ಸಿದ್ಧಾರೂಢರ ಮಠ, ಇದೆಲ್ಲ ಹುಬ್ಳಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹೌದ್ರಿ ಗುರುಜಿ. ಒಳ್ಳೇದಾಗ್ಲಿಮ್ಮ. ಹೇಳಿ ತಾಯಿ. ಗುರುಜಿ, ನಮ್ದು ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ರು ಗುರುಜಿ. ಹೇಳಿಮ್ಮ. ನನ್ನ ಕರ್ಕಾಟಕ ರಾಶಿ ಗುರುಜಿ. ನನ್ನ ಹೆಸರು ಇಂದುಮತಿ ಅಂತ. ಹ್ಞೂನ್ರಿ. ಕರ್ಕಾಟಕ ರಾಶಿಯವರಿಗೆ ಹೊಲದ್ದು ವ್ಯವಹಾರದ್ದು ತಿಳ್ಕೊಬೇಕಾಯ್ತು ಗುರುಜಿ. ಆಯ್ತು. ಕರ್ಕಾಟಕ ರಾಶಿಯವರಿಗೆ ಇನ್ನೊಂದು 4 ತಿಂಗಳು ತಾವು ಕಾದರೆ 4 ತಿಂಗಳಲ್ಲಿ ಒಂದು ಬದಲಾವಣೆ ಇದೆ. ಪ್ರತಿನಿತ್ಯ ರಾಶಿಫಲದಲ್ಲಿ ಕರ್ಕಾಟಕ ರಾಶಿ ಅಂತ ಬಂದಾಗ ಲಾಭ ನಷ್ಟ, ಬೇಕು ಬೇಡ, ಏನಾಗ್ತಾ ಇದೆ ಅಂತಕ್ಕಂಥದ್ದು ತಿಳಿಸ್ತಾ ಇದ್ದೀವಿ. ಆದರೆ ಇದನ್ನು ಮೀರಿ ವಿಚಾರ ಒಂದು ಏನಪ್ಪಾ ಅಂದರೆ, ಈ 4 ತಿಂಗಳು ಸ್ವಲ್ಪ ಕಷ್ಟನೇ. ಈ 4 ತಿಂಗಳು ದಾಟದ ಮೇಲೆ ಕರ್ಕಾಟಕ ರಾಶಿಯವರಿಗೆ ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರಿ ಅದನ್ನೇ ಈಡೇರಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏನು ತೊಂದರೆ ತಾಪತ್ರಗಳಿದೆ ಅದರಿಂದ ಹೊರಗಡೆ ಬರ್ತೀರಿ. ಕುಟುಂಬದಲ್ಲಿ ಏನು ಕಲಹಗಳಿಂದ ಮನಸ್ಸು ನೆಮ್ಮದಿಲ್ದಿರ ಇದೆ ಅದೆಲ್ಲವೂ ಸರಿಪಡಿಸ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮಿಂದನೇ ಗುರುಜಿ. ಈಗ ಅಮ್ಮ ನಾವು ಬದುಕಿದ್ದೇನೆ ಅಂದ್ರೆ ಗುರುಜಿ, ನಾ ನಿಮ್ಮಿಂದ ಅಂದ್ರೆ ಗುರುಜಿ, ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಗುರುಜಿ. ನೀವು ಹೇಳಿದೆಲ್ಲ ಅನುಷ್ಠಾನ ಎಲ್ಲ ಮಾಡಿದ್ದೀನಿ ಗುರುಜಿ. ಹೌದಾ? ಒಂದಿನಾನು ಮಿಸ್ ಮಾಡಲ್ಲ ಗುರುಜಿ. ನಾನು ಕಾರ್ಯಕ್ರಮ ದಿನ ನೋಡ್ತಾ ಇರ್ತೀನಿ. ಒಳ್ಳೇದಾಗ್ಲಿ. ಶ್ರೀನಿವಾಸ್ ಶರ್ಮಾರ್ದು ಕೂಡ ನೋಡ್ತಾ ಇರ್ತೀನಿ, ನಿಮ್ದು ನೋಡ್ತಾ ಇರ್ತೀನಿ. ಹ್ಞೂ ಗುರುಜಿ. ಶ್ರೀನಿವಾಸ್ ಶರ್ಮಾ ಅವರು ಮಾತಾಡೋದೆಲ್ಲ ನಮ್ಮ ಅಪ್ಪಾಜಿ ಇದ್ದಂಗೆ ನೀವು. ಅಮ್ಮ ಹ್ಞೂ ಗುರುಜಿ. ಶ್ರೀನಿವಾಸ್ ಶರ್ಮಾ ಅವರು ಮಾತಾಡೋ ಮಾತು ನಿಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ ಗುರುಜಿ, ಎಲ್ಲ ಅರ್ಥ ಆಗುತ್ತೆ ಗುರುಜಿ. ದಿನ ನೋಡೋದು ನಾವು ಕಾರ್ಯಕ್ರಮ. ಆಗ್ಲಿ, ಒಳ್ಳೇದಾಗ್ಲಿ. ಭಾನುವಾರದ ಸಂಚಿಕೆ ನೋಡಿ. ಭಾನುವಾರದಲ್ಲಿ ಹೇಳ್ತೀರಿ ಗುರುಜಿ? ಅಮ್ಮ ಗುರುಜಿ ಏನ್ ಅನುಷ್ಠಾನ ಮಾಡ್ಕ ಗುರುಜಿ? ಈಗ ಸದ್ಯಕ್ಕೆ ಅನುಷ್ಠಾನ ಈ 4 ತಿಂಗಳು ಸಮಸ್ಯೆ ಇರೋದ್ರಿಂದ ಈ 4 ತಿಂಗಳು ನೀವು ಮಾಡಬೇಕಾದ್ದು 4 ಮಂಗಳವಾರ. 4 ಮಂಗಳವಾರ ಒಂದು ಕೆಂಪು ವಸ್ತ್ರದಲ್ಲಿ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಆ ಗಂಧಕ್ಕೆ ಸ್ವಲ್ಪ ಕುಂಕುಮ ಹಾಕಿ, ಆಗ ಕೆಂಪು ಬಣ್ಣದ ಗಂಧ ಆಗುತ್ತೆ. ಅಥವಾ ರಕ್ತಚಂದನ ಇದ್ದರೆ ರಕ್ತಚಂದನದ ಮರ, ಆ ಮರ ರೋಸ್ವುಡ್ ಮರ ಇದ್ದರೆ ಆ ಮರದೊಂದು ಕಡ್ಡಿ ತಗೊಂಡು ಗಂಧ ತೆಗಿರಿ, ಕೆಂಪು ಗಂಧ ಆಗುತ್ತೆ. ಕೆಂಪು ವಸ್ತ್ರ, ಕೆಂಪು ಗಂಧ. ಆ ಕೆಂಪು ಗಂಧವನ್ನು ತೆಗೆದುಕೊಂಡು 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಆ ಬಟ್ಟೆ ಮೇಲೆ ಬರಿಬೇಕು. ಕೆಂಪು ವಸ್ತ್ರದ ಮೇಲೆ 6 ರೇಖೆ ಇರತಕ್ಕಂತಹ ನಕ್ಷತ್ರ ಬರೆದು ನಕ್ಷತ್ರದ ಮಧ್ಯದಲ್ಲಿ ರಮ್ ಅಂತಕ್ಕಂಥ ಬೀಜಾಕ್ಷರ ಮಂತ್ರ, ರಮ್, ರಾ ಮತ್ತೆ 0, ರಮ್. ಆ ರಮ್ ಅಂತಕ್ಕಂಥ ಅಕ್ಷರ ಬರೆದು ಅದರ ಮಧ್ಯೆ 1 ಚಿಟಿಕೆ ಗೋಧಿ, 1 ಚಿಟಿಕೆಯಷ್ಟು ಹೆಸರುಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಗೋಧಿ, ಈ 3 ಪದಾರ್ಥ ಅದರ ಮೇಲಿಟ್ಟು ಪ್ರಾರ್ಥನೆ ಮಾಡಿ. ಜೊತೆಗೆ 1 ಚಿಟಿಕೆಯಷ್ಟು ತೊಗರಿಬೇಳೆಯನ್ನು ಇಡಿ. ಯಾಕೆಂದರೆ ಕುಜನಿಗೂ ಸಂಬಂಧಪಟ್ಟದ್ದು. ಅಲ್ಲಿಗೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದೇನೆ ಬೇಗ ದೂರ ಆಗುತ್ತೆ. ಅದನ್ನು ಬೆಳಿಗ್ಗೆ ಪೂಜೆ ಮಾಡಿರ್ತಕ್ಕಂಥದ್ದನ್ನು ಸಂಜೆವರೆಗೂ ದೇವರ ಹತ್ರ ಇಡಿ. ಬುಧವಾರ ಬೆಳಿಗ್ಗೆ ಅದನ್ನು ತೆಗೆದುಕೊಂಡೋಗಿ ಯಾವುದಾದ್ರು ಮರದ ಹತ್ರ ಇಟ್ಟು ಬನ್ನಿ. ಅಶ್ವತ್ಥ ಮರನೋ, ಬೇವಿನ ಮರನೋ, ಅಥವಾ ಒಂದು ಬನ್ನಿ ಮರನೋ ಇಂತಹ ಕಡೆ ತೊಗೊಂಡೋಗಿ ಅಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುತ್ತೆ. ಒಳ್ಳೆಯದಾಗಲಿ.
ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಇಂದುಮತಿರವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ರಿ. ತಮಗೆ ಧನ್ಯವಾದಗಳಮ್ಮ. ಭಗವಂತ ಸಿದ್ಧಾರೂಢರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ಸದಾ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಲೋ, ಹಾ ಚೆನ್ನಾಗಿದ್ದೀವಿ ಸರ್. ಗುರೂಜಿ ನೀವು ಚೆನ್ನಾಗಿದ್ದೀರಾ? ಅಮ್ಮ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಓಕೆ ಅಮ್ಮ. ಗುರುಜಿ ಅವರು ಇದ್ದಾರೆ, ಮಾತಾಡಿ. ಗುರುಜಿಗೆ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. 9 ವರ್ಷದ ಶುಭಾಶಯಗಳು ಗುರುಜಿ. ಒಳ್ಳೇದಾಗ್ಲಿ. ಹಿಂದೆ ಅಪ್ಪಾಜಿ ಕಡೆ ಅಪ್ಪಾಜಿನೇ ಮಾತಾಡ್ತಾ ಇದ್ದಾರೆ. ಕರೆ ಸಿಕ್ಕಿರೋದಕ್ಕೆ ಮಾತಾಡ್ಬೇಕು, ಇಲ್ಲ ನಮ್ಗೆ ಗೊತ್ತೇ ಆಗಲ್ಲ ಗುರುಜಿ. ಬೇರೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಫೋನಲ್ಲಿ, ಆದ್ರೆ ಅಪ್ಪಾಜಿ ಕರೆ ಮಾಡಿದಾಗ ಮಾತ್ರ ಈ ತರ ಸೈಲೆಂಟ್ ಆಗಿಬಿಡ್ತೀರಿ. ಗುರುಜಿ ಹಾಗೆ ಒಳ್ಳೇದಾಗ್ಲಿ. ಮನೇಲೆಲ್ಲ ಚೆನ್ನಾಗಿದ್ರಮ್ಮ? ನಾವ್ ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಹೇಳಿಮ್ಮ, ಏನ್ ವಿಚಾರ ತಾಯಿ? ಗುರುಜಿ ನಮ್ಮ ಮಗಳು ಮದುವೆ ಆಗಿಲ್ಲ ಗುರುಜಿ. ಮಗನಿಗೆ ಮದುವೆ ಆಗಿಲ್ಲ? ಎಷ್ಟು ವರ್ಷ ಮಗನಿಗೆ? ಮಗಳು ಗುರುಜಿ, ಮಗಳು 24 ವರ್ಷ. ಏನ್ ತಲೆ ಮಾಡಿದ್ರು ಗುರುಜಿ ನಿಮ್ಗೆ ಅವರು. ಘಾಟಿಗೆ ಹೋಗಿ ಬನ್ನಿ ಅಂತಂದ್ರು, ಘಾಟಿಗೆ ಹೋಗಿ ಬಂದ. ಮೊನ್ನೆ ಒಂದ್ಸತಿ ಹೋಗಿ ಬಂದ್ರು ನಮ್ಮ ಮಗಳು. ಪಿ ಟೀಚರ್ ಗುರುಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬೆಂಗಳೂರಲ್ಲಿ ಇದ್ದಾಳೆ. ಓಕೆ, ಚಿಂತೆ ಮಾಡಬೇಡಿ, ಅನುಕೂಲ ಆಗುತ್ತೆ. ಸ್ವಲ್ಪ ದಿವಸ, ಈಗ 24 ಅಂದ್ರೆ ಅಂತ ಭಯ ಪಡ್ಬೇಕಾದ ಏನಿಲ್ಲ. ಆಕೆ ಇದು ನಕ್ಷತ್ರ ಗೊತ್ತಮ್ಮ? ಜನ್ಮ ನಕ್ಷತ್ರ ಗೊತ್ತಾ ಮಗಳದು? ನಕ್ಷತ್ರ ಜನ್ಮ ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಅವಳ ಹೆಸರು ಬಂದು ವಿದ್ಯಾ, ಇದು ದರ್ಶಿನಿ ಗುರುಜಿ. ದರ್ಶಿನಿ ಹೆಸರಲ್ಲೆಲ್ಲ ಗೊತ್ತಾಗುದಿಲ್ಲ. ಒಂದು ಆದಷ್ಟು ಜನ್ಮ ನಕ್ಷತ್ರದ ಮೇಲೆ ಹೋಗ್ಬೇಕು, ಇಲ್ಲಾಂದ್ರೆ ಅವರ ಸ್ವರವನ್ನ ನಾವು ಆಲಿಸಬೇಕಾಗತ್ತೆ. ಚಿಂತೆ ಮಾಡಬೇಡಿ ಅಂತ ಹೇಳಿ. ಎಲ್ಲ ಮಾಡಾಕ ಕೂರ್ಸಿದ್ರು ನಮ್ಮ ಮಗಳೇ ಕಾರ್ಯ ತಗೊಳ್ಳಿಲ್ಲ ಗುರುಜಿ. ಕರೆ ತಗೊಳ್ಳಿಲ್ಲ ಅಲ್ಲಮ್ಮ, ಕರೆ ತಗೊಳ್ಳೋದಕ್ಕೆ ಸಮಯ ಆಗಿರೋದಿಲ್ಲ. ಆದ್ರೆ ಇವತ್ತು ಅದೃಷ್ಟ ನಿನ್ನ ಕರೆ ಸಿಕ್ಕಿದೆ, ಮಗಳ ಪಕ್ಕದಲ್ಲಿಲ್ಲ. ಇಲ್ಲ ಗುರುಜಿ, ಕೆಲ್ಸಕ್ಕೆ ಹೋಗಿದ್ದಾರೆ. ಆಯ್ತು, ಚಿಂತೆ ಮಾಡಬೇಡಿ. ಸದ್ಯದಲ್ಲೇ ಪುನಃ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಮಗಳಿಗೆ ಬರ್ಲಿಕ್ಕಾಗಿಲ್ಲ, ನನ್ನ ಫೋನಲ್ಲಿ ನಾನು ಸಿಗ್ಲಿಲ್ಲ ಅಂದ್ರೂ ಮಗಳ ಕಣ್ಣಿರೇಖೆಯನ್ನು ಫೋಟೋ ತೆಗೆದ್ಬಿಟ್ಟು ನನಗೆ ಕಳ್ಸಕ್ಕೆ ಹೇಳಿ, ನಾನು ಸದ್ಯ ನೋಡಿ ತಿಳಿಸ್ಕೊಡ್ತೇನೆ. ಒಳ್ಳೇದಾಗ್ಲಿ. ಭೂಮಂಡಲವನ್ನೇ ಆಳ್ತಕ್ಕಂಥ ಭೂವರಹ ಸ್ವಾಮಿ. ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂಥ ಭೂವರಹ ಸಾಲಿಗ್ರಾಮ. ಈ ಭೂವರಾಹ ಸಾಲಿಗ್ರಾಮದ ವಿಶೇಷವೇನು ಅಂದರೆ ಅವರವರ ಕೋರಿಕೆಗಳನ್ನು ಈಡೇರಿಸೋದು ಇದು ಮುಖ್ಯವಾಗಿರುತ್ತೆ. ಇವತ್ತು ವಿಶೇಷ ಪೂಜೆಯನ್ನು ಅಭಿಷೇಕದೊಂದಿಗೆ ನನ್ನ ಯಾವ ಜನ್ಮದ ಪುಣ್ಯವೋ ನನಗೆ ಗೊತ್ತಿಲ್ಲ. ಸಾಲಿಗ್ರಾಮ ದರ್ಶನ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಸಾಕಷ್ಟು ಜನ ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ತಾವು ಬನ್ನಿ, ಪ್ರತಿನಿತ್ಯದ ಸೇವೆಯನ್ನ ಎಲ್ಲರೂ ಸ್ವೀಕರಿಸಿ. ಹನ್ನೊಂದು ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ ತಪ್ಪದೆ ಭಾಗಿಯಾಗಿ ಅಂತ ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ಇನ್ನು ಬಹಳ ವಿಶೇಷವಾಗಿ ಈಗ ತಾನೇ ತಾವೆಲ್ಲರೂ ಕೂಡ ಆ ಒಂದು ದೃಶ್ಯವನ್ನು ನೋಡಿದ್ರಿ, ಭಗವಂತನ ದರ್ಶನವನ್ನು ಕೂಡ ಮಾಡ್ತಾ ಇದ್ದೀರಿ. ಬರೀ ಒಂದು ಪರದೆ ಮೇಲೆ ದರ್ಶನ ಮಾಡ್ತಕ್ಕಂಥದ್ದಲ್ಲ, ತಾವೆಲ್ಲರೂ ಕೂಡ ನೈಜವಾಗಿ ನೇರವಾಗಿ ಭಗವಂತನನ್ನು ದರ್ಶನ ಮಾಡ್ಕೊಳ್ಬೇಕು. ತಮ್ಮೆಲ್ಲರ ಕಣ್ಣಲ್ಲೂ ಕೂಡ ತುಂಬಿಕೊಳ್ಬೇಕು. ಯಾಕೆ ಅಂದರೆ ಈಗಾಗಲೇ ನೋಡಿ 3 ದಿವಸಗಳ ಸಂಪೂರ್ಣ ಆಯಿತು. ಇನ್ನೇನು ಬರೋ ಶುಕ್ರವಾರ 23ನೇ ತಾರೀಕುವರೆಗೂ ಅಷ್ಟೇ ನಮಗೆ ಸಮಯ ಇದೆ. ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಇದ್ದಾರೆ. ತಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಇರ್ಬೋದು, ಏನಪ್ಪ ಗುರುಗಳೇ ಜನ ಜಾಸ್ತಿ ಇರ್ತಾರೆ, ನಮಗೆ ದರ್ಶನ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದೊಂದು ಭಯದಲ್ಲಿ ತಾವಿರ್ಬೋದೇನೋ. ಯಾವ ಭಯನೂ ಬೇಡ. ಜನಗಳು ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳ ದರ್ಶನವೆಲ್ಲವೂ ಕೂಡ ಬಹಳ ಈಸಿಯಾಗಿ ಸುಲಲಿತವಾಗಿ ಆಗ್ತಾ ಇದೆ, ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ. ಬರ್ತಕ್ಕಂಥವ್ರು ಪ್ರತಿಯೊಬ್ಬ ಭಕ್ತಾದಿಗಳೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದಾರೆ. ದರ್ಶನವನ್ನು ಮಾಡೋದ್ರ ಜೊತೆಗೆ
ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ, ಭಗವಂತನ ಪುಷ್ಪ ಪ್ರಸಾದವನ್ನು ಕೂಡ ತಗೊಳ್ತಾ ಇದ್ದಾರೆ. ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಕೂಡ ಫೋಟೋ ತಗೊಳ್ತಾ ಇದ್ದಾರೆ. ಅಷ್ಟು ಸಮಯ ಸಿಗ್ತಾ ಇದೆ ನಿಮಗೆ ಭಗವಂತನ ಮುಂದೆ ಇರಲಿಕ್ಕೆ, ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೆ. ತಾವೇನು ಯೋಚನೆ ಮಾಡಬೇಡಿ, ತಾವು ಯಾವುದೇ ರೀತಿ ಆಲೋಚನೆ ಮಾಡಬೇಡಿ, ನಮಗೆ ದರ್ಶನ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಭಾವನೆಗಳನ್ನು ತೆಗೆದು ಹಾಕ್ಬಿಡಿ. ಬರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಭಕ್ತಾದಿಗಳಿಗೆ ವಿಶೇಷವಾದ ಆದ್ಯತೆ ಇದೆ. ತಮ್ಮೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆ ಇದೆ ಮತ್ತು ಪ್ರಸಾದದ ವ್ಯವಸ್ಥೆನೂ ಕೂಡ ಇದೆ. ಹಾಗೆ ಹಾಗುರುಗಳೇ, ಜಾತಿ ಮತ ಭೇದ ಪಂಥಗಳಿಲ್ಲ, ಯಾವುದೂ ಇಲ್ಲ. ಹೌದು ನೋಡಿ, ನಿನ್ನೆ ನೂರ್ ಸಾಬ್ ಅಂತಕ್ಕಂಥ ಒಬ್ಬ ಮುಸ್ಲಿಂ ಬಾಂಧವರು, ಅವರು ಅಂದರೆ ಈ ವಿಚಾರ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ ಅಂದೆ. ನೂರ್ ಸಾಬ್ ಅಂತಕ್ಕಂಥ ವ್ಯಕ್ತಿ ಒಂದು 5 kg ಬೆಲ್ಲ, 2 ಮೂಟೆ ಅಕ್ಕಿ, ಒಂದಷ್ಟು ತುಪ್ಪ, ಒಂದಷ್ಟು ಎಣ್ಣೆ, ಇದಿಷ್ಟನ್ನು ಸಹಿತ ತಂದು ಆಶ್ರಮಕ್ಕೆ ಕೊಟ್ಟು, ನಮಗೂ ಒಂದು ಸೇವೆ ಬೇಕು, ನಾವು ಅಭಿಷೇಕ ಮಾಡಬೇಕು ಅಂತೇಳಿ ಅಭಿಷೇಕ ತೀರ್ಥವನ್ನು ತೆಗೆದುಕೊಂಡು, ಜೊತೆಗೆ ಕಂಕಣ ದಾರ ಇಸ್ಕೊಂಡು, ಜೊತೆಗೆ ಆ ಸ್ವಾಮಿಯ ವಿಶೇಷವಾದಂಥ ಗಂಧ ಪ್ರಸಾದವನ್ನು ತೆಗೆದುಕೊಂಡು ತನ್ನ ವಸ್ತುಗಳು ತೊಗೊಂಡೋದು. ಬರೀ ನೂರ್ ಸಾಬ್ ಒಬ್ಬರು ಮಾತ್ರ ವಿಚಾರ ಹೇಳ್ತಿಲ್ಲ, ಹಿಂದೆನೂ ಒಂದು 4-5 ಜನ ಮುಸ್ಲಿಂ ಬಾಂಧವರು ಬಂದು ಭಗವಂತನ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋದರು. ಇಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅಂತಕ್ಕಂಥ ಭೇದ ಭಾವ ಇಲ್ಲ, ಜಾತಿ ಮತಗಳಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ನಿಮ್ಮ ಶ್ರೀಮಂತಿಗೆ ಅಥವಾ ಅಯ್ಯೋ ನಾವು VIP ಇದ್ದಾರೆ ಸಪ್ರೇಟ್ ಲೈನ್ ತೊಗೊಂಡೋಗ್ಬಿಡ್ತಾರೆ, ಅದು ಯಾವುದೂ ಅಲ್ಲ. ಎಲ್ಲರಿಗೂ ಮಹಾಭಿಷೇಕ ಸನ್ನಿವೇಶದಲ್ಲಿ, ಅಭಿಷೇಕದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕೂತು ಅಭಿಷೇಕವನ್ನು ದರ್ಶನ ಮಾಡ್ಬೋದು. ಅಭಿಷೇಕಕ್ಕೆ ಬರೆಸ್ತಕ್ಕಂಥವ್ರು ಮಾತ್ರ ಅಲ್ಲಿ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದು ಸಂಕಲ್ಪ ಆಗುತ್ತೆ, ಸಂಕಲ್ಪ ಆದ ನಂತರ ಪುನಃ ಹೊರಗಡೆ ಬಂದು ಪ್ರಸಾದ ತೆಗೆದುತ್ತಾರೆ. ಇದಿಷ್ಟೇ ವ್ಯವಸ್ಥೆ ನಡೀತಾ ಇರತಕ್ಕಂಥದ್ದು. ಹಾಗೆ ಬರ್ತಕ್ಕಂತಹ ಭಕ್ತರು ತಮ್ಮ ಮನೋಕಾಮನೆ ಸಿದ್ಧಿಗೆ ಬಂದು ಸ್ವಾಮಿನ ದರ್ಶನ ಮಾಡಿ ಒಳ್ಳೆಯದಾಗಲಿ. ಹಾಗೆ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತರು ಶಕ್ತಿ ಇದ್ದು ನಿಮಗೆ ಮನಸ್ಸು ಒಪ್ಪೋದ್ರೆ ನೀವೊಂದಿಷ್ಟು ಅಕ್ಕಿ ಬೇಳೆ ಕೊಡ್ಬೋದು, ಅಥವಾ ಎಣ್ಣೆ ಕೊಡ್ಬೋದು, ತುಪ್ಪ ಕೊಡ್ಬೋದು, ಸ್ವಾಮಿ ಅಭಿಷೇಕಕ್ಕೆ ಹಾಲು ಮೊಸರು ಕೊಡ್ಬೋದು, ಅಥವಾ ಸ್ವಾಮಿಗೆ ಅಲಂಕಾರಕ್ಕೆ ಒಂದಷ್ಟು ಪುಷ್ಪ ತರಬೋದು, ದೇವರಿಗೆ ಉಡಿಸೋದಕ್ಕೆ ಒಂದು ವಸ್ತ್ರ ತರಬೋದು. ಇದು ತರಬೇಕು, ಕಾನೂನುಬದ್ಧವಾಗಿ ನೀವು ತಗೊಂಡೇ ಬನ್ನಿ ಅಲ್ಲ. ನೀವು ಬರಿಗೈಲಿ ಬಂದರೂ ಭಗವಂತನ ದರ್ಶನ ಮಾಡಿ. ಮಹರ್ಷಿ ಮಂದಿರಕ್ಕೆ ಹೋದ್ವಿ, ಸ್ವಾಮಿನ ದರ್ಶನ ಮಾಡಿದ್ವಿ, ಆ ದರ್ಶನ ಭಾಗ್ಯದಿಂದ ನಮ್ಮ ಕಾರ್ಯಸಿದ್ಧಿ ಆಯಿತು ಅಂದರೆ ಅದಕ್ಕಿನ್ನ ಸಿರಿ ಸಂಪತ್ತು ಆನಂದ್ ಗುರುಜಿಯವರು ಕೊಡೋದು ಇನ್ನೊಂದಲ್ಲ. ಗುರುಳೆ, ಅದೇ ಅದರ ಜೊತೆಗೆ ಅಭಿಷೇಕಕ್ಕೆ ಏನಾದರೂ ಇಚ್ಛೆ ಪಡೋರು ಮೊದಲನೇದಾಗಿ ಶೀಘ್ರವಾಗಿ ಆಶ್ರಮಕ್ಕೆ ಬಂದು ಅವರೊಂದು ನೋಂದಾಯಿಸಬೇಕು. ಯಾಕೆಂದ್ರೆ ನಾಳೆ ಭಾನುವಾರದ ಸಮಸ್ಯೆಗೋಸ್ಕರ, ಭಾನುವಾರ ಅಮಾವಾಸ್ಯೆ ಆದ್ರಿಂದ ಹೋಮ ಮತ್ತು ಅಭಿಷೇಕ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಚಿಂತನೆ ಇರಲಿ. ಕಷ್ಟ ಆಗುತ್ತೆ, ಮೊದಲೇ ಬಂದು ಹೋಗೋದು ಅವೆಲ್ಲ ಆಗಲ್ಲ. ಬರ್ಲಿ, ಕಾರ್ಯಕ್ರಮ ಪ್ರಾರಂಭದವರೆಗೂ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಹತ್ರ ಕೂತು ಮಾತಾಡ್ಕೊಂಡು ಅವ್ರ ಸಂಕಲ್ಪ ಮಾಡಿಸ್ಕೊಳ್ಬೋದು, ಏನು ತಪ್ಪೇನಿಲ್ಲ. ನೀವು ಹಣಕಾಸು ಕೊಟ್ಟು ಬನ್ನಿ, ದುಡ್ಡು ಕೊಟ್ಟರೆ ಮುಂದ್ಗಡೆ ಕೂಡಿಸೋದು, ಅಥವಾ ಒಂದಿಷ್ಟು ದುಡ್ಡು ಕೊಡ್ತೀನಿ ಒಳಗಡೆ ಸ್ವಾಮಿಯ ಕೂತಿರೋ ಸಾನ್ನಿಧ್ಯದಲ್ಲಿ ಅಲ್ಲೇ ಕೂಡಿಸ್ತೀನಿ, ಇದು ಯಾವುದಕ್ಕೂ ಆಸ್ಪದ ಇಲ್ಲ. ಸಾಮೂಹಿಕವಾಗಿ ಒಂದೇ ನೋಟ, ಎಲ್ಲರಿಗೂ ಹೇಗೆ ನೋಡ್ತೀವೋ ಹಾಗೆ ನಿಮ್ಮನ್ನು ನೋಡ್ತೀವಿ, ಹಾಗೆ ಬರಬೇಕು, ಹಾಗೆ ದರ್ಶನ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ 9 ವರ್ಷಗಳ ಮುಗೀತು. 9 ವರ್ಷದಲ್ಲಿ ತಾಯಿ ಮಹಾಲಕ್ಷ್ಮಿ ಪ್ರತಿನಿತ್ಯ ಅಮ್ಮನವರಿಗೆ ನಡೀತಕ್ಕಂಥ ಸೇವೆ, ಪೂಜಾನುಷ್ಠಾನಗಳು, ನಿತ್ಯ ಸೇವೆ, ನಿತ್ಯ ಆರಾಧನೆ ಎಲ್ಲವನ್ನೂ ಸಹಿತ ತಾವು ನೋಡ್ಕೊಂಡು ಬಂದಿದ್ದೀರಿ. ಯಾವುದೇ ಹಬ್ಬ ಹರಿದಿನಗಳು, ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲವನ್ನೂ ಸಹಿತ ನಾವು ಪ್ರತಿಬಿಂಬಿಸಿ ಎಲ್ಲವನ್ನೂ ಪೂಜಾನುಷ್ಠಾನ ಮಾಡ್ತಿದ್ದೀವಿ. ಈ ಸನ್ನಿವೇಶದಲ್ಲಿ ತಾಯಿ ಮಹಾಲಕ್ಷ್ಮಿ ನಮ್ಮೊಂದಿಗೆ ವಿಶೇಷವಾದಂಥ ರೀತಿ ಅಂದು ಗೊರವನಹಳ್ಳಿಯಿಂದ ತಾಯಿ ಲಕ್ಷ್ಮಿಯನ್ನು ಇಲ್ಲಿ ಕೂಡಿಸಿ ಆರಾಧನೆ ಮಾಡಿದ್ವಿ. ಹೀಗೆ ಬರ್ತಕ್ಕಂಥವನ್ನ ನೀವು ನೋಡುವವರೆಲ್ಲರಿಗೂ ತಾಯಿ ಲಕ್ಷ್ಮಿಯ ಕೃಪೆ ಇದೆ. ಹಾಗೆ ಅಮ್ಮನವರಿಗೆ ಒಂದು ನಾಮಾರ್ಚನೆಯನ್ನು ಮಾಡೋಣ, ಒಂದು ಮಂಗಳಾರತಿ ಮಾಡೋಣ. ಆದರೆ ಆ ಒಂದು ಪೂಜಾನುಷ್ಠಾನವನ್ನ ಮುಂದಿನ ಭಾಗದಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಸಣ್ಣ ವಿರಾಮದ ಸಮಯ ಇರ್ಲಿ, ಮಧ್ಯೆ ನಿಮ್ಮನ್ನು ಕೂಡಿಸಿದ್ದಕ್ಕೆ ನಮಗೊಂದು ವಿರಾಮ ಮಧ್ಯೆ ಇಟ್ಟಿದೆ. ಹೌದು ಗುರುಗಳೇ, ಇರ್ಲಿ, ಒಳ್ಳೇದಾಗ್ಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು 9 ವರ್ಷದ ಸಂಭ್ರಮಕ್ಕೆ ಒಂದು ಅದ್ಭುತವಾಗಿರತಕ್ಕಂಥ ಶುಭಾಶಯಗಳನ್ನು ತಿಳಿಸೋದಕ್ಕೋಸ್ಕರನೇ ಕಾರ್ಯಕ್ರಮಕ್ಕೆ ಒಬ್ಬರು ಅತಿಥಿಗಳು ಬಂದಿದ್ದಾರೆ. ಅತಿಥಿಗಳ ಪರಿಚಯ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಆಶ್ರಮದ ಸದ್ಭಕ್ತರು, ಸಾಕಷ್ಟು ಧರ್ಮ ಜಾಗೃತಿ, ಧರ್ಮ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಗುರುಗಳ ಪಟ್ಟ ಶಿಷ್ಯರಾಗಿರ್ತಕ್ಕಂಥ ನೀಲೇರಿ ಗ್ರಾಮದಿಂದ ಬಂದಿರತಕ್ಕಂಥ ಅಂಬರೀಶ್ ಗೌಡರು ಮತ್ತು ರಾಮಾಜನಪ್ಪರವರು ಬಂದಿದ್ದಾರೆ. ಅವರ ಸಂಗಡಿಗರು ಕೂಡ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ 9 ವರ್ಷದ ಸಂಭ್ರಮದ ಆ ಒಂದು ಅದ್ಭುತವಾಗಿರತಕ್ಕಂಥ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಂಬರೀಶ್ ಬಗ್ಗೆ ಏನು ಹೇಳೋದು? ಹೌದು ಗುರುಗಳೇ, ಅಂಬರೀಶ್ ಬಗ್ಗೆ ಗೊತ್ತು ಇಡೀ ರಾಜ್ಯ ಜನತೆಗೆ. ಹೌದು, ನಾನು ಮಹರ್ಷಿ ಮಂದಿರ ನವರತ್ನ ಅಗ್ರಹಾರಕ್ಕೆ, ಬೆಂಗಳೂರಿನ ಉತ್ತರ ಭಾಗದ ನವರತ್ನ ಅಗ್ರಹಾರ, ಸಾದಳ್ಳಿ ಗೇಟು ನವರತ್ನ ಅಗ್ರಹಾರಕ್ಕೆ ನಾನು ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣೀಭೂತ ಇತ್ತು. ಯಾಕೆಂದರೆ ಒಳ್ಳೆ ಮನಸ್ಸಿನಿಂದ ನಾನು ಮಹರ್ಷಿ ಮಂದಿರ, ಮೊದಲು ನನ್ನ ಆಶ್ರಮ ಆರುಹಳ್ಳಿಯಲ್ಲಿತ್ತು. ಅಲ್ಲಿದ್ದಾಗಲೂ ನನ್ನ ಆಶ್ರಮ ಸೇವೆ, ಇಲ್ಲಿದ್ದಾಗೂ ಒಂದು ಸೇವೆ ಆಗಬೇಕಾಗಿತ್ತು. ಆದರೆ ಇಲ್ಲಿಗೆ ಹೀಗೆ ಆಗಬೇಕು, ನಮ್ಮ ಆಶ್ರಮ ಇಲ್ಲಿ ಬೆಳಿಬೇಕು, ಈ ಭಾಗದಲ್ಲಿ ಇರಬೇಕು ಅಂತೇಳಿ ಬೆಂಗಳೂರಿನ ಉತ್ತರ ಭಾಗದ ಏರ್ಪೋರ್ಟ್ ಹತ್ತಿರ ಸಾದಳ್ಳಿಯಲ್ಲಿ ನವರತ್ನ ಅಗ್ರಹಾರದಲ್ಲಿ ಆಶ್ರಮ ಸ್ಥಾಪನೆಗೆ
ಒಂದು ಪಣತೊಟ್ಟು ನಿಂತು ನೀವು ನಮ್ಮ ಜೊತೆಯಲ್ಲಿರಬೇಕು ಅಂತ ನಾನು ಕರ್ಕೊಂಬಂದಂತಹ ಪುಣ್ಯಾತ್ಮ ಈತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮ್ಮ ರಾಮಾಂಜನಪ್ಪನವರು ಸಹಿತ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸೇವೆಯನ್ನು ಸಲ್ಲಿಸುವಂಥವ್ರು. ಒಳ್ಳೆಯದಾಗಲಿ. ನೀವಿಬ್ಬರು ಬಂದಿದ್ದೀರಿ, ಎರಡು ಮಾತಾಡಿ. ಅಂಬರೀಷಿಗೆ ಮೈಕ್ ಕೊಟ್ಟರೆ ಚೆನ್ನ. ಹೌದು. ಜಿ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ನಿಮ್ಮ ಅಂಬರೀಷ್ ಮಾಡುವ ಎಲ್ಲ ನಮಸ್ಕಾರಗಳು. ಹಾಗೆ ಇವತ್ತು ಭಾಳ ಸಂಭ್ರಮ. ಯಾಕೆ ಸಂಭ್ರಮ ಅಂದರೆ ಗುರುಜಿಯವರು ಹೇಳಿದಾಗೆ 9 ವರ್ಷ ನೀವು ಸತತವಾಗಿ ನೀವು ಎಲ್ಲ ನಮ್ಮ ಆನಂದ ಗುರುಜಿ ಜೊತೆಯಲ್ಲಿದ್ದೀವಿ. ನಮಗೆ ಎಲ್ಲ ಆಶೀರ್ವಾದನ ಮಾಡ್ತಾ ಗುರುಜಿಯವರು 9 ವರ್ಷ ಸುದೀರ್ಘವಾಗಿ ನಡೆಸ್ಕೊಂಬಂದಿದ್ದಾರೆ. ಗುರುಜಿಯವರ 9 ವರ್ಷ ನವರತ್ನ ಅಗ್ರಹಾರ ಎರಡಕ್ಕೂ ಭಾಳ ವಿಶೇಷ. ಈಗ 9 ವರ್ಷ ಆಗಿ ತುಂಬಿದ ಇದರಲ್ಲೇ ಈ ಒಂದು ಸಾಲಿಗ್ರಾಮ ಕೂಡ ತಮ್ಮೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಾ. ಏನು ಟಿ ವಿ ಮುಖಾಂತರ ಇರ್ಬೋದು, ನೀವು ಬಂದು ಆ ದರ್ಶನ ಮಾಡ್ತಾ ಇರೋದು, ಆ ಎಲ್ಲ ನೊಂದ ಮನಸ್ಸುಗಳಿಗೆ ಕೂಡ ಇವತ್ತು ಒಂದು ಸಮಾಧಾನ ಆಗ್ತಾ ಇದೆ. ಆ ಒಂದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲ ನೋಡ್ತಾ ಇದ್ದೀರಿ, ನಾವು ಕೂಡ ಕಣ್ತುಂಬ್ಕೊಂತ ಇದ್ದೀರಿ. ಹಾಗೆ ಇನ್ನು 90 ವರ್ಷನೂ ಕೂಡ ನವರತ್ನಾಗ್ರಹಾರ 90 ವರ್ಷ ಇನ್ನೂ ನಡೀಲಿ ಅಂತ ನಾವು ಹೃದಯಪೂರ್ವಕವಾಗಿ ಹಿಂಗೆ ನಡೀಲಿ ಅಂತ ನಾವು ಕೂಡ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಗುರುಜಿಯವರ ಪಾದ ಕಮಲಗಳಿಗೆ ಅರ್ಪಿಸುತ್ತಾ, ಹಾಗೆ ಆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೂಡ ನಮ್ಮ ರಾಘವೇಂದ್ರ ಹುಣಸೂರವರೆಗೂ ಕೂಡ ಇರಲಿ ಅಂತ, ಅದು ಕೂಡ ಹಾಗೆ ಇನ್ನೂ ಮುಂದೆ ಬರಲಿ, ಈ ಜಿ ಟಿವಿ ಇನ್ನೂ ಮುಂದೆ ನಡೀಲಿ ಅಂತ ಆ ರಾಘವೇಂದ್ರ ಸ್ವಾಮಿಯಲ್ಲಿ ಕೂಡ ನಾವು ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಜಿ ಟಿವಿ ವೀಕ್ಷಕರಿಗೂ ಕೂಡ ಇನ್ನು ಮುಂದೆ ಕೂಡ ಗುರುಜಿಯವರ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಕ್ಕಲಿ, ಎಲ್ಲ ನೋವು ಕಾಮನೆಗಳೆಲ್ಲ ಈಡೇರ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಕಾರ್ಯಕ್ರಮಕ್ಕೆ ಗುರುಜಿಯವರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ವಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನನ್ನ ಜಿ ಕನ್ನಡ ಒಂದು ಕೇಕನ್ನು ಭವ್ಯವಾಗಿ ಮಾಡಿಸ್ಕೊಂಡು ಬಂದಿದೆ. ಹೌದು. ಜಿ ಕನ್ನಡ ಹಾಕಿ 9ರ ಸಂಭ್ರಮ ಮಾಡಿ ಈ ಮೇಲ್ಗಡೆ 3 0 ಇದೆ. ಇರ್ಲಿ, ತಡೆ ಚಿಕ್ಕದು ಒಂದು 0 ಇದೆ. ಇಲ್ಲ, ಈ ಕಡೆ ಆ ಕಡೆನೂ ಇದೆ. ಅಂಬರೀಷ್ ಹೇಳಿದಾಗೆ ನವರತ್ನ ಅಗ್ರಹಾರ 9 ವರ್ಷದ ಸಂಭ್ರಮ ಭಾಳ ಚೆನ್ನಾಗಿದೆ. ಯಾಕೆಂದ್ರೆ ಎಲ್ಲ ಈಗಾಗಲೇ ಕಟ್ಟೆನೂ ಮಾಡಿದ್ದೀವಿ, ಅದರ ಸಿಹಿಯನ್ನು ತಾವು ಹಂಚಬೇಕು. ಇನ್ನು ಅಂಬರೀಷ್ ಗೌಡರು ತಮ್ಮ ಮಾತು ಪ್ರಶಂಸೆ ಸೊನ್ನೆ ನಿಮಗೆ ಇದು ಸೊನ್ನೆ ಸಂಖ್ಯೆನೂ ಬರಬೇಕು.